ನಮಸ್ಕಾರ. ರಾಮತೀರ್ಥ ಸೇವಾ ಫೌಂಡೇಶನ್ ವತಿಯಿಂದ ಹಿಂದೂ ಮಾಸದ ನೆನಪು ತಿಂಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಉಪನ್ಯಾಸದ ವಿಷಯ ವೇದಗಳ ಬೆಳಕಿನಲ್ಲಿ ಜೀವನ ಪರಿಪೂರ್ಣತೆ. ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕೆ ನಮ್ಮೊಂದಿಗೆ ಇರುವವರು ರಘುನಾಥ ವಿಷ್ಣುಪಂತ ಜಹಾಗೀರದಾರರು. ಇವರ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವರದ್ದು ಬಹುಮುಖ ಪ್ರತಿಭೆ ಹಾಗೂ ಬಹುರೂಪಿ ವ್ಯಕ್ತಿತ್ವ, ಅನೇಕ ಬಗೆಯ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ತಮ್ಮ ಇಡೀ ಜೀವನವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ಇವರ ಸಾಧನೆಗಳ ಆಳ ಮತ್ತು ಅಗಲ ಬಹಳ ದೊಡ್ಡದು. ಈಗಿರ್ತಕ್ಕಂಥ ಸಮಯದ ಮಿತಿಯಲ್ಲಿ ಅವರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಅವರು ಬಹುಶ್ರುತ ವಿದ್ವಾಂಸರು. ಫ್ಲೋರಿಡಾದ ಐನ್ಸ್ಟೈನ್ ಯೂನಿವರ್ಸಿಟಿ, ಇಂಟರ್ನ್ಯಾಷನಲ್ ಯೂನಿವರ್ಸಿಟಿನಲ್ಲಿ ಆಧುನಿಕ ಕಾಲಕ್ಕೆ ವೇದಗಳ ಪ್ರಸ್ತುತತೆ ಎಂಬತಕ್ಕಂಥ ಪ್ರಬಂಧದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಹಾಗೆ ಅಲ್ಲಿಂದ ಪ್ರೊಫೆಸರ್ ಆಫ್ ಓರಿಯೆಂಟಲ್ ಸ್ಟಡೀಸ್ ಎಂಬತಕ್ಕಂಥ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅವರ ಅಧ್ಯಯನ ಬರೀ ಅಲ್ಲಿಗೆ ಸೀಮಿತವಾಗಲಿಲ್ಲ. ವೇದ ಮತ್ತು ಅದರ ಸಂಸ್ಕೃತಿಯ ಪರಿಚಾರಕರೂ ಕೂಡ ಹೌದು, ಪ್ರಚಾರಕರೂ ಕೂಡ ಹೌದು ಅವರು. ಈ ನಿಟ್ಟಿನಲ್ಲಿ ಅವರು ಶ್ರೀ ಅರಬಿಂದೋ ಕಪಾಲಿಶಾಸ್ತ್ರಿ ವೇದ ಸಂಸ್ಥೆ, ಶ್ರೀ ಅರಬಿಂದೋ ಸಂಕೀರ್ಣ ಟ್ರಸ್ಟ್ ಹಾಗೂ ಸಾಕ್ಷಿ ಟ್ರಸ್ಟ್, ಈ ಎಲ್ಲ ಸಂಸ್ಥೆಗಳ ಟ್ರಸ್ಟಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸಾಕ್ಷಿ ಟ್ರಸ್ಟ್ ಇದರ ಅಡಿಯಲ್ಲಿ ಸುಮಾರು 28 ಸಂಪುಟಗಳಲ್ಲಿ ಸುಮಾರು 25,000 4 ವೇದಗಳ 25,000 ಮಂತ್ರಗಳ ಅರ್ಥ ಮತ್ತು ಟಿಪ್ಪಣಿಗಳ ಸಹಿತ ಟಿಪ್ಪಣಿಗಳನ್ನು ಸೇರಿಸಿರ್ತಕ್ಕಂಥ ಒಂದು ಸುಮಾರು 28 ಸಂಪುಟಗಳನ್ನು ಇವರ ಸಂಪಾದಕತ್ವದಲ್ಲಿ ಸಾಕ್ಷಿ ಟ್ರಸ್ಟ್ ಹೊರಗೆ ತಗೊಂಡು ಬಂದಿದೆ. ಅದರ ಜೊತೆಗೆ ಇವರು ಲಿವಿಂಗ್ ವೇದ ಎಂಬತಕ್ಕಂಥ ಕಾನ್ಫರೆನ್ಸ್ ಅಥವಾ ವರ್ಕ್ಶಾಪ್ಗಳನ್ನು ಎಲ್ಲ ಕಡೆಗಳಲ್ಲೂ ನಡೆಸ್ತಾ ಇದ್ದಾರೆ. ಅದು ಕೂಡ ಅತ್ಯಂತ ಜನಮನ್ನಣೆಯನ್ನು ಪಡೆದಿದೆ. ಇದಿಷ್ಟು ವೇದ ಮತ್ತು ಅದರ ಸಂಸ್ಕೃತಿಯ ಪ್ರಚಾರಕ್ಕೆ ಮಾಡ್ತಕ್ಕಂಥ ಕಾರ್ಯಚಟುವಟಿಕೆ ಇದಾದರೆ, ಇದರ ಜೊತೆಗೆ ಅವರು ವಿದ್ವತ್ತು ಮತ್ತು ಕಾವ್ಯ ಪ್ರತಿಭೆ ಇವೆರಡೂ ಒಟ್ಟಿಗೆ ಸೇರಿರತಕ್ಕಂಥ ಒಂದು ಸಂಗಮ. ಅವರು ಕವಿಗಳೂ ಕೂಡ ಹೌದು. ಸಂಭವ ಎಂಬತಕ್ಕಂಥ ಕವನ ಸಂಕಲನವನ್ನು ಹೊರಗೆ ತಗೊಂಡು ಬಂದಿದ್ದಾರೆ. ಅದರ ಜೊತೆಗೆ ಪತ್ರಿಕೆಗಳಲ್ಲಿ ಅನೇಕ ಲೇಖನಗಳನ್ನು ಬರೀತಾರೆ ಅವರು. ಈ ಲೇಖನಗಳೆಲ್ಲವೂ ಕೂಡ ಸಾಮಾಜಿಕ ಚಿಂತನೆ ಮತ್ತು ರಾಷ್ಟ್ರೀಯ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥ ಲೇಖನಗಳಾಗಿವೆ. ಅದರ ಜೊತೆಗೆ ಅವರೊಬ್ಬರು ಉತ್ತಮ ಅನುವಾದಕರೂ ಕೂಡ ಹೌದು. ಅನೇಕ ಪುಸ್ತಕಗಳನ್ನು ಹಿಂದಿಯಿಂದ, ಮರಾಠಿಯಿಂದ, ಇಂಗ್ಲೀಷಿಂದ ಕನ್ನಡಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಅವುಗಳಲ್ಲಿ ನಮ್ಮ ಪರಮ ಗುರುಗಳಾಗಿರ್ತಕ್ಕಂಥ BKS ಅಯ್ಯಂಗಾರ್ ಅವರ ಆರೋಗ್ಯ ಯೋಗ ಎಂಬತಕ್ಕಂಥ ಪುಸ್ತಕವೂ ಕೂಡ ಒಂದು ಹೌದು. ಹೀಗೆ ಅವರ ವ್ಯಕ್ತಿತ್ವ ಬಹುಮುಖಿ ಮತ್ತು ಬಹುರೂಪಿ. ಅದರ ಜೊತೆಗೆ ವ್ಯಕ್ತಿತ್ವ ವಿಕಸನದ ಅನೇಕ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಅವು ಕೂಡ ಅನೇಕ ರೀಪ್ರಿಂಟ್ ಅಂತ ಏನು ಹೇಳ್ತೀವಿ ಅದಾಗಿದೆ. ಹಾಗೆ ಜನಮನ್ನಣೆಯನ್ನು ಪಡೆದಿವೆ. ಈ ಎಲ್ಲ ಜನಾಧಾರಕ್ಕೋಸ್ಕರ ಅವರಿಗೆ ಅನೇಕ ಸಂಘ ಸಂಸ್ಥೆಗಳು ಅನೇಕ ಪ್ರಶಸ್ತಿಗಳನ್ನು, ಪುರಸ್ಕಾರಗಳನ್ನು ನೀಡಿ ಗೌರವಿಸಿದೆ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಅದು ನಮ್ಮ ಸೌಭಾಗ್ಯ ಅಂತ ಹೇಳಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಇವತ್ತಿನ ವಿಷಯ ವೇದಗಳ ಬೆಳಕಿನಲ್ಲಿ ಜೀವನ ಪರಿಪೂರ್ಣತೆ ಅಂತ ಹೇಳಿ. ವೇದ ಅಂತ ಹೇಳಿದರೆ ವೇದಗಳು ಅನಂತ ಅಂತ ಹೇಳ್ತಾರೆ. ವೇದ ಅಂದರೆ ಜ್ಞಾನ ಅನ್ನೋದಕ್ಕೋಸ್ಕರವೇ ಅನಂತ ಅಂತ ಕೂಡ ಹೇಳ್ಬೋದು. ಅದನ್ನು ವೇದಗಳು ಪಾರಿಮಾರ್ಥಿಕ ಜ್ಞಾನ ಮತ್ತು ಲೌಕಿಕ ವಿಜ್ಞಾನಗಳ ಸಂಗಮ ಕೂಡ ಹೌದು. ಅದರೊಂದಿಗೆ ಭಾರತೀಯ ಎಂಬತಕ್ಕಂಥ ಯಾವುದೇ ರೀತಿಯಾಗಿರತಕ್ಕಂಥ ಕಲೆ, ಸಾಹಿತ್ಯ ಹಾಗೂ ಶಾಸ್ತ್ರಗಳಿಗೆ ಮೂಲ ವೇದಗಳೇ ಕೂಡ. ಇದರ ಜೊತೆಗೆ ವೇದ ನಮಗೆ ಕೇವಲ ಪಾರಮಾರ್ಥಿಕ ಜ್ಞಾನವನ್ನು ಕೊಡ್ತಕ್ಕಂಥದ್ದಲ್ಲ, ಅದು ಪುರುಷಾರ್ಥ ಸಿದ್ಧಿಗೆ ದಾರಿ ಅಂತ ಹೇಳ್ತಾರೆ. ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟ ಪರಿಹಾರಕ್ಕೆ ಅದೊಂದು ಅಲೌಕಿಕವಾದ ಉಪಾಯ ಕೂಡ ಅಂತ ಹೇಳ್ತಾರೆ. ಸೊ ಆ ವೇದಗಳ ವಿಷಯದ ಕುರಿತಾಗಿ ಅವರು ಇವತ್ತು ಮಾತಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥದ್ದೇ ಇನ್ನೊಂದು ರೀತಿಯ ವಿಸ್ಮಯ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಬಂದಿತ್ತು, ಅದ್ರ ಜೊತೆಗೆ ಜೋರಾಗಿ ಗಾಳಿ ಬೀಸ್ತಾ ಇತ್ತು, ಮಳೆ ಬರುವಂಥ ಸಂಭವ ಅನೇಕ ಕಡೆ ಇತ್ತು. ಒಂದೆರಡು ಕಡೆಗಳಲ್ಲಿ ಮಳೆ ಕೂಡ ಆಗಿದೆ. ಇಂತಹ ಸಮಯದಲ್ಲೂ ಕೂಡ ನೀವೆಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಕೋರ್ತಾ
ಅವರು ಕಾರ್ಯಕ್ರಮವನ್ನು ಮುಂದುವರಿಸಬೇಕು, ಉಪನ್ಯಾಸವನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಆನಂದಮಯೀ ಚೈತನ್ಯಮಯೀ ಸತ್ಯಮಯೀ ಪರಮೇ ಓಂ ನಮೋ ಭಗವತೆ ಶ್ರೀ ಅರವಿಂದಾಯ ನಮಃ. ಹರಿ ಓಂ. ನಿಮ್ಮೆಲ್ಲರಿಗೂ ನಾನು ಒಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಜೊತೆಗೆ ಒಂದಷ್ಟು ಸಮಯ ಕಳೆದು ನನಗೂ ಕೂಡ ತುಂಬ ಸಂತೋಷ. ಶ್ರೀ ರಾಘವೇಂದ್ರ ಶೆಣೈ ಅವ್ರದ್ದು ನಮ್ಮದು 40 ವರ್ಷಕ್ಕೂ ಹೆಚ್ಚಿನ ಅಸೋಸಿಯೇಷನ್ನು. ನಾವಿಬ್ಬರು ಒಟ್ಟಿಗೆ ರಾಷ್ಟ್ರೋತ್ಥಾನ ಪರಿಷತ್ತಿನಲ್ಲಿ ಕಲಿತಿದ್ದೀವಿ ಮತ್ತು ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಕನ್ನಡದಲ್ಲಿ ಒಂದು ಶಬ್ದ ಇದೆ, ಅಪ್ಪಟ ಅಂತ. ಅಪ್ಪಟ ಅಂದರೆ ಕಂಪ್ಲೀಟ್ ಅಂತಲೂ ಆಗುತ್ತೆ, ಪರ್ಫೆಕ್ಟ್ ಅಂತೂ ಆಗುತ್ತೆ, ಟೋಟಲ್ ಅಂತೂ ಆಗುತ್ತೆ. ಈ ಅಪ್ಪಟ ಸ್ನೇಹ ನನಗೆ ಈ ಜೀವನದಲ್ಲಿ ಯಾರಾದರೂ ಸಿಕ್ಕಿದರೆ ಅದು ನಮ್ಮ ರಾಘವೇಂದ್ರ ಶೆಣೈ ಅವರು. ಆಗ ಇಲ್ಲಿ ಬಂದ ತಕ್ಷಣ ನಾನು ಮಾತಾಡ್ತಾ ಹೇಳ್ತಿದ್ದೆ, ಇದು ಆಯುರ್ವೇದದಲ್ಲಿ ಒಂದು ಸ್ನಿಗ್ಧ ಅಂತ ಒಂದು ಶಬ್ದ ಇದೆ, ನಮಗೆಲ್ಲ ಕೆಲವರಿಗೆ ಗೊತ್ತಿರ್ಬೋದು. ಸ್ನಿಗ್ಧ ಅಂದರೆ ಅದು ಜಿಡ್ಡು ಅಂತ, ಉತ್ತಮವಾದಂಥ ಜಿಡ್ಡು, ಚೆನ್ನಾಗಿ ಹಿಡ್ಕೊಳ್ಳುವಂಥದ್ದು, ಸ್ನಿಗ್ಧತೆ ಇರಬೇಕು. ನಮ್ಮ ಶರೀರದಲ್ಲಿ ಲೂಬ್ರಿಕೇಷನ್ ಅಂತ ಹೇಳ್ತೀವಿ, ಅದು ಅವರ ಸ್ನೇಹ ಆ ರೀತಿ ಸ್ನಿಗ್ಧತೆ ಇರೋದು. ಮೊದಲನೇ ಸಂಪರ್ಕದಲ್ಲೇ ನಮ್ಮನ್ನು ಸೆಳೀತದೆ, ಜೊತೆಗಿಟ್ಕೊಳ್ತದೆ. ಮತ್ತು ವಿಶೇಷವಾಗಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ದಟ್ ನೀವು ಅವ್ರ ಸ್ಟೂಡೆಂಟಾಗಿ, ಕೊಲೀಗ್ಸ್ ಆಗಿ ನೀವೆಲ್ಲ ಬಹುಶಃ ಅನುಭವಿಸಿರ್ಬೋದು. ಸೊ ಅವರ ಸಂಸ್ಥೆಯಲ್ಲಿ ನಾನಿದ್ದೀನಿ, ಅದು ಇನ್ನೊಂದು ಸಂತೋಷದ ಸಂಗತಿ. ನಮ್ಮ ಸಂಸ್ಥೆಯ ವಿಷಯವನ್ನು ಹೇಳ್ತಾ ಈಗ ಇವರು ಒಂದು ಹೇಳಿದ್ರು, ಶ್ರೀ ಅರಬಿಂದೋ ಕಪಾಲಿ ಶಾಸ್ತ್ರಿ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಕಲ್ಚರ್ ಅಂತ. ಬಹುಶಃ ವೇದದ ಬಗ್ಗೆ ನಾವು ಮಾತಾಡೋದಕ್ಕಿಂತ ಮುಂಚೆ ಶ್ರೀ ಅರವಿಂದರ ಬಗ್ಗೆ ಒಂದು ಸಣ್ಣ ಸಂಗತಿಯನ್ನು ಮೆಲ್ಲಕ್ಕೆ ಹಾಕೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತದೆ. ಒಬ್ಬ ಮಹಾಯೋಗಿಯ ಸ್ಮರಣೆ ನಾವು ಮಾಡಿದಾಗ ಆಗ್ತದೆ, ಮತ್ತು ಗುರು ವಂದನೆ ಮಾಡ್ದಂಗೆ ಆಗುತ್ತೆ. ಮತ್ತು ಈ ಶತಮಾನದಲ್ಲಿ ವೇದದ ಬಗ್ಗೆ ಶ್ರೀ ಅರವಿಂದರನ್ನು ಹೊರತುಪಡಿಸಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತೆ ಅವರು ವೇದದ ಬಗ್ಗೆ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಶ್ರೀ ಅರವಿಂದರ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟ ಆ ಫೇಸ್ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅವರು ಕ್ರಾಂತಿಕಾರಿ ಆಗಿದ್ದರು, ದೇಶದಾದ್ಯಂತ ಸ್ವಾತಂತ್ರ್ಯದ ಬೆಂಕಿಯನ್ನು ಹೊತ್ತಿಸಿ ತುಂಬ ಜನರಿಗೆ ಪ್ರೇರಣೆ ಮಾಡಿದರು. ಆದರೆ ಅವರ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ 1910 ಅವರು ಪಾಂಡಿಚೇರಿಗೆ ತಲುಪಿದರು. ಈ ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಹೇಳ್ತೀವಿ ನೋಡಿ, ಪ್ಯಾರಾಡಿಗ್ಮ್ ಶಿಫ್ಟ್ ಅಂತ. ಅವ್ರ ಇಡೀ ಪರ್ಸನ್ಯಾಲಿಟಿನಲ್ಲೇ ಒಂದು ವ್ಯತ್ಯಾಸ ಆಯಿತು. ಮತ್ತು ಅವರ ಜೀವನದಲ್ಲಿ ಈ ಟರ್ನ್ ಅನ್ನೋದು ಎಷ್ಟು ವಿಧಿ ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದಕ್ಕೆ ಶ್ರೀ ಅರವಿಂದರ ಜೀವನ ಒಂದು ತಾಜಾ ಉದಾಹರಣೆ. ಅವರ ತಂದೆ ಕೃಷ್ಣಧನ ಘೋಷರು ಬಹಳಷ್ಟು ಬ್ರಿಟಿಷ್ ಪ್ರೇಮಿಗಳು. ಅವರಿಗೆ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಭಾರತದ ಜನ ಅಂದರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಅವರು ಮೆಡಿಕಲ್ ಓದಿದ್ದು ಇಂಗ್ಲೆಂಡ್ನಲ್ಲಿ, ಪ್ರಾಕ್ಟೀಸ್ ಮಾಡ್ತಾಯಿದ್ರು ಒಂದು ಬ್ರಿಟಿಷರ ಹಾಸ್ಪಿಟ್ಲಲ್ಲಿ. ತಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯ ಲವಲೇಶವೂ ತಾಗಬಾರ್ದು, ಅವರು ಶುದ್ಧ ಬ್ರಿಟಿಷರಾಗಬೇಕು ಅಂತ ಸಂಕಲ್ಪ ಮಾಡಿ 3 ಜನ ಮಕ್ಕಳನ್ನು ಲಂಡನ್ನಲ್ಲಿ ಓದೋದಕ್ಕೆ ಬಿಡ್ತಾರೆ. ಏನೋ ಭಾರತೀಯತೆ ಅನ್ನೋದು ಅವರಿಗೊಂದು ಸ್ವಲ್ಪವೂ ತಾಗಬಾರ್ದು. ಲಂಡನ್ನಲ್ಲಿ ಬಿಡ್ತಾರೆ. ಶ್ರೀ ಅರವಿಂದರ ಲಂಡನ್ನಲ್ಲಿ 7ನೇ ವರ್ಷದಿಂದ 21ನೇ ವರ್ಷದವರೆಗೂ ಮ್ಯಾಟ್ರಿಕ್ಯುಲೇಷನ್ನು, ಗ್ರ್ಯಾಜುಯೇಷನ್ನು ಎಲ್ಲ ಅಲ್ಲಿ ಮುಗಿಸ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ, ಅವರ ಇಂಗ್ಲೀಷ್ ಮತ್ತು ಲ್ಯಾಟಿನ್ ಭಾಷೆಯ ಪರಿಣಿತಿ ಇವತ್ತಿಗೂ ಕೂಡ ಅಲ್ಲಿ ಲಂಡನ್ನಲ್ಲಿರುವಂತಹ ಕಿಂಗ್ಸ್ ಕಾಲೇಜ್, ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಸೇರಿದಂಥ ಕಿಂಗ್ಸ್ ಕಾಲೇಜ್ನಲ್ಲಿ ಇವತ್ತಿಗೂ ಅವರ ಆನ್ಸರ್ ಪೇಪರ್ಸನ್ನು ಮಾಡೆಲ್ ಆನ್ಸರ್ ಪೇಪರ್ಸ್ ಅಂತ ಇಟ್ಟಿದ್ದಾರೆ. ಅವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಅವರು ಮುಳುಗಿದ್ರು. 20ನೇ ವರ್ಷಕ್ಕೆ ಬಂದಾಗ ಅವ್ರಿಗೆ ಜ್ಞಾನೋದಯ ಆಗಿ ಭಾರತದಲ್ಲಿ ಏನು ನಡೀತದೆ ಅಂತೆಲ್ಲ ಗೊತ್ತಾಗಲಿಕ್ಕೆ ಶುರು ಆಗ್ತದೆ. ಅವ್ರಿಗೆ ಜ್ಞಾನೋದಯ ಆಗುತ್ತೆ. 21ನೇ ವರ್ಷ ಆದಾಗ ಅವ್ರ ತಂದೆಯವರು ICS ಆಫೀಸರ್ ಆಗಬೇಕು ಅಂತ ಅಪೇಕ್ಷೆ ಇರ್ತದೆ.
ಇವರು ICS ಪರೀಕ್ಷೆ ಕೂತ್ಕೋತಾರೆ, ಎಲ್ಲದರಲ್ಲೂ ಉತ್ತಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. ಸರಿಯಾಗಿ ಆ ಸಂದರ್ಭಕ್ಕೆ ಶ್ರೀ ಅರವಿಂದರಿಗೆ ಭಾರತದ ಬಗ್ಗೆ ಒಂದು ಜಾಗೃತಿ ಉಂಟಾಗುತ್ತೆ ಮತ್ತು ಇಂಡಿಯಾ ಕಾಲಿಂಗ್ ಅಂತ ಹೇಳ್ತಾರೆ, ಭಾರತ ಕರಿತಾ ಇದೆ ನನ್ನನ್ನು ಅಂತ. ಸೊ ಇವರು ಅಲ್ಲಿಂದ ಅದನ್ನು ಉದ್ದೇಶಪೂರ್ವಕವಾಗಿ ಕುದುರೆ ಸವಾರಿ ಪರೀಕ್ಷೆಯಲ್ಲಿ ಫೇಲ್ ಆಗಿ ICS ಸೇರದೆ ಭಾರತಕ್ಕೆ ಬರ್ತಾರೆ. ಇಲ್ಲಿ ಸುಮಾರು 14-15 ವರ್ಷ ಬೇರೆ ಬೇರೆ ಕಡೆಗೆ ಸರ್ವಿಸ್ ಮಾಡ್ತಾರೆ. ಅವರಿಗೆ ಇಲ್ಲಿ ವಾಪಸ್ ಬಂದಾಗ ಭಾರತದ ಯಾವ ಭಾಷೆಯು, ಅವರ ಮಾತೃಭಾಷೆ ಬೆಂಗಾಲಿ ಹಿಡ್ಕೊಂಡು ಯಾವ ಭಾಷೆಯೂ ಬರ್ತಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಅವರ ಅಧ್ಯಯನ ಅಪಾರವಾದಂತಹ ಪ್ರಖರ ಬುದ್ಧಿಮತ್ತೆ ಇದ್ದಂತು. ಇಲ್ಲಿ ಬಂದ ಮೇಲೆ ಅವರು ಬೆಂಗಾಲಿ ಕಲಿತರು, ಹಿಂದಿ ಕಲಿತರು, ಸಂಸ್ಕೃತ ಕಲಿತರು, ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಮತ್ತು ಭಾರತದ ಅನೇಕ ಶಾಸ್ತ್ರಗಳನ್ನು ಮತ್ತು ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿ ಹಿಂದಿ, ಬೆಂಗಾಲಿ ಮತ್ತು ಸಂಸ್ಕೃತದಲ್ಲಿ ಬರವಣಿಗೆ ಮಾಡುವಷ್ಟು ಪ್ರಭುತ್ವವನ್ನು ಸಾಧಿಸಿದರು. ಕೊನೆಗೆ ಅವರು ಪಾಂಡಿಚೇರಿಗೆ ಹೋದ ಮೇಲೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ವೇದಾಸ್ ಆರ್ ದಿ ಬೆಡ್ ರಾಕ್ ಆಫ್ ಇಂಡಿಯಾ, ವೇದಾಸ್ ವೇರ್ ದಿ ಬೆಡ್ ರಾಕ್ ಆಫ್ ಇಂಡಿಯಾ, ವೇದಾಸ್ ಆರ್ ದಿ ಬೆಡ್ ರಾಕ್ ಆಫ್ ಇಂಡಿಯನ್ ಕಲ್ಚರ್ ಆ್ಯಂಡ್ ವೇದಾಸ್ ರಿಮೇನ್ಸ್ ಟು ಬಿ ದಿ ಬೆಡ್ ರಾಕ್ ಆಫ್ ಇಂಡಿಯನ್ ಕಲ್ಚರ್ ಟಿಲ್ ದಿ ಮನ್ಕೈಂಡ್ ಎಕ್ಸಿಸ್ಟ್ ಆನ್ ದಿ ಅರ್ತ್ ಅಂತ. ಸೊ ಭಾರತೀಯ ಸಂಸ್ಕೃತಿಯ ಮೂಲಾಂಶಗಳು ಅಥವಾ ಫೌಂಡೇಶನ್ನು ವೇದಗಳೇ ಯಾವಾಗಲೂ. ಅದನ್ನು ಅವರು ಪ್ರೂವ್ ಮಾಡಿದರು. ಆ ಕಾಲದಲ್ಲಿ ಏನಿತ್ತಂದರೆ, ಈ ವಿದೇಶದಲ್ಲಿ ಕೆಲವರೆಲ್ಲ ವೇದದ ಅಧ್ಯಯನ ಮಾಡಿಬಿಟ್ಟು ವೇದಗಳು ಕೇವಲ ದೇವರ್ ಮರ್ಮರಿಂಗ್ ಆಫ್ ದಿ ಬಾರ್ಬೇರಿಯನ್ಸ್ ಅಂತ ಕೊಟ್ಟಿದ್ರು, ಕಾಡು ಮನುಷ್ಯರ ಹಾಳು ಮಾತುಗಳು ಅಂತ. ಸೊ ಇದು ಶ್ರೀ ಅರವಿಂದರ ಮನಸ್ಸಿಗೆ ಎಷ್ಟು ನಾಟಿತು ಅಂತ ಹೇಳಿದರೆ, ಅವರು ನಿದ್ದೆ ಇಲ್ಲದ ಎಷ್ಟೋ ದಿನಗಳನ್ನು ಕಳೆದಿದ್ದಾರೆ. ಈ ಸ್ಟೇಟ್ಮೆಂಟ್ ಓದಿದ ಮೇಲೆ ಶ್ರೀ ಅರವಿಂದೋ ಬಿಕೇಮ್ ರೆಸ್ಟ್ಲೆಸ್. ವೇದದ ಅಧ್ಯಯನ ಮಾಡ್ತಾರೆ. ಅವರು ಕುಳಿತುಕೊಂಡು 7-8 ವರ್ಷ ವೇದದ ಅಧ್ಯಯನ ಮಾಡಿ ಮೊದಲಿನ ಒಂದು ಪುಸ್ತಕ ಬರೀತಾರೆ, ದಿ ಸೀಕ್ರೆಟ್ ಆಫ್ ದಿ ವೇದ ಅಂತ, ವೇದ ರಹಸ್ಯ ಅಂತ ಒಂದು ಪುಸ್ತಕ ಬರೀತಾರೆ. ಆ ವೇದ ರಹಸ್ಯ ಪುಸ್ತಕದಲ್ಲಿ 60% ಈ ವಿದೇಶಿಯರು ವೇದಗಳನ್ನು ಹೇಗೆ ಅಪಾರ್ಥ ಮಾಡಿಕೊಂಡಿದ್ದಾರೆ ಅಂತ, ಇನ್ನು 40% ವೇದಗಳನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಅದರಲ್ಲಿ ಬರೆದು, ಕೆಲವು ಮಂತ್ರಗಳು, ಸೂಕ್ತಗಳು, ದೇವತೆಗಳ ಬಗ್ಗೆ ಅರ್ಥ ವಿಶ್ಲೇಷಣೆ ಬರೆದು ಈ ರೀತಿ ವೇದ ನೋಡಬೇಕು ಅಂತ ಅವರು ರೆಕಾರ್ಡ್ ಆಫ್ ಯೋಗ ಅಂತ ಪುಸ್ತಕ ಬರೆದಿದ್ದಾರೆ. ಬೈ ಆ್ಯಂಡ್ ಲಾರ್ಜ್ ಇಟ್ ಈಸ್ ದಿ ಆಟೋಬಯೋಗ್ರಫಿಕಲ್ ನೋಟ್ಸ್ ಆಫ್ ಶ್ರೀ ಅರವಿಂದೋ. ಆ ಆಟೋಬಯೋಗ್ರಫಿಕಲ್ ನೋಟ್ಸಲ್ಲಿ ಅವ್ರು ಏನು ಬರ್ಕೋತಾರೆ, ನಾನು ವೇದದ ಅಧ್ಯಯನ ಮಾಡುವಾಗ, ವೇದ ಕುರಿತಂತಹ ಸಾಧನೆ ಮಾಡುವಾಗ ಕೆಲವು ದೇವತೆಗಳು ಬಂದು ಅವರು ಏನು, ಅವರ ಕೆಲಸ ಏನು, ಅವರ ಶಕ್ತಿ ಏನು ಅನ್ನೋದನ್ನು ನನಗೆ ಬಂದು ಹೇಳಿದ್ದಾರೆ. ಅವರು ರಿವೀಲ್ ಮಾಡಿದ ಸೀಕ್ರೆಟನ್ನು ನಾನು ಈ ಪುಸ್ತಕದಲ್ಲಿ ನಿಮಗೆ ತಿಳಿಸಿದ್ದೀನಿ ಅಂತ. ಮತ್ತು ಶ್ರೀ ಅರವಿಂದರ ಜೀವನದಲ್ಲಿ ಅವರು ಏನೇನೆಲ್ಲ ಹೇಳಿದ್ದಾರೆ, ಇಂಟೆಗ್ರಲ್ ಯೋಗ ಅಂತ ಹೇಳಿದ್ದಾರೆ. ಜೀವನವೇ ಯೋಗ, ಆಲ್ ಲೈಫ್ ಇಸ್ ಯೋಗ. ಲೈಫ್ ಡಿವೈನ್ ತಗೊಳ್ಳಿ, ದಿ ಸಾವಿತ್ರಿ ತಗೊಳ್ಳಿ, ಸಿಂಥಿಸಿಸ್ ಆಫ್ ಯೋಗ ತಗೊಳ್ಳಿ, ಹ್ಯೂಮನ್ ಸೈಕಲ್ ತೆಗೆದುಕೊಳ್ಳಿ, ಅವ್ರದ್ದು ಯಾವ ಪುಸ್ತಕಗಳನ್ನು ತೆಗೆದುಕೊಳ್ಳಿ, ಯಾವ ಪುಸ್ತಕಗಳಲ್ಲಿಯೂ ಕೂಡ ಥೇರಿ ಇಲ್ಲ. ದಿಸ್ ಈಸ್ ಥೇರಿ ಅಂತ ಎಲ್ಲೂ ನಮಗೆ ಕಾಣಿಸಲ್ಲ. ಎಲ್ಲವೂ ಕೂಡ ಅವರು ಜೀವನದಲ್ಲಿ ಏನು ಅನುಭವಿಸಿದ್ದಾರೆ, ಏನು ದರ್ಶನವನ್ನು ಪಡೆದಿದ್ದಾರೆ, ಅದನ್ನು ಮಾತ್ರ ಅವರ ತಮ್ಮ ಎಲ್ಲ ಸಾಹಿತ್ಯದಲ್ಲಿ, ಅವರ ಒಟ್ಟು ಸಾಹಿತ್ಯ ನೀವು ಸೇರಿಸಿದರೆ 30,000 ಪುಟಗಳಷ್ಟಿದೆ. 30 ವಾಲ್ಯೂಮ್ಸ್ ಆಫ್ ಈಚ್ 1000 ಪೇಜಸ್ ಆಫ್ ಸೆಂಟನರಿ ವಾಲ್ಯೂಮ್ ಅಂತ ತೆಗೆದುಕೊಂಡು ಬಂದಿದ್ದಾರೆ, 30,000 ಪುಟದಷ್ಟು. ಸೊ ಇಡೀ ಜಗತ್ತಿಗೆ ವೇದದ ಬಗ್ಗೆ ಒಂದು ಸರಿಯಾದ ಕಲ್ಪನೆಯನ್ನು ಕೊಟ್ಟಂಥವರು ಶ್ರೀ ಅರವಿಂದರು, ದಿ ಸೀಕ್ರೆಟ್ ಆಫ್ ವೇದದಲ್ಲಿ. ಆಗ ಏನು ಈಗ ನಾನು ಹೇಳಿದ್ನಲ್ಲ, ಈಗ ವಿದೇಶದಲ್ಲಿ ಈ ಥರ ಹೇಳಿದ್ರಂತ, ನಮ್ಮ ಭಾರತದಲ್ಲಿರುವಂತಹ ಇಂಟೆಲೆಕ್ಚುವಲ್ಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ಕಾಲೇಜು ಯೂನಿವರ್ಸಿಟಿಗಳು ಓದೋರು, ಇವರೆಲ್ಲರೂ ಕೂಡ ಅದನ್ನೇ ತಗೊಂಡು ಬಂದು, ವೇದದಲ್ಲಿ ಏನೂ ಇಲ್ಲ, ವೇದದಲ್ಲಿ ಬುರುಡೆ, ವೇದದಲ್ಲಿ ಭಾಳ ಆದರೆ ಗಿಡ, ಮರ, ನದಿ, ಸೂರ್ಯ, ಚಂದ್ರ ಇವ್ರನ್ನೆಲ್ಲ ಪೂಜೆ ಮಾಡಬೇಕು ಅಂತ ಹೇಳಿದೆ. ಅವರ ಕುರಿತು ಸ್ತೋತ್ರ ಇದೆ. ಯಾಕೆ ಅವ್ರನ್ನ ಪೂಜೆ ಮಾಡಬೇಕು ಅಂದರೆ, ನಮ್ಮ ಜನ ಅವ್ರ ಬಗ್ಗೆ ಭಯ ಪಡ್ತಿದ್ರು ಅಂತ. ಕೆಲವರು ಹೇಳ್ತಿದ್ರು ಚಂದ್ರ ಎಲ್ಲಿ ಬಿದ್ದುಬಿಡ್ತಾನೆ ಅಂತ ಇವರು ಚಂದ್ರನ ಬಗ್ಗೆ ಪ್ರಾರ್ಥನೆ ಮಾಡಿದರು, ಸೂರ್ಯ ಎಲ್ಲಿ ಸುಟ್ಟಾಕ್ಬಿಡ್ತಾನೆ ಅಂತ ಸೂರ್ಯಗೆ ಹೆದರಿ ಮಾಡಿದರು.
ಸೊ ಇಡೀ ವೇದ ಇರುವುದು ಹೆದರಿಕೆಯಿಂದ ಅವರ ಬಗ್ಗೆ ರಚನೆ ಮಾಡಿದಂತಹ ಸ್ತೋತ್ರ. ಸೊ ಈ ಇಡೀ ಮೈಂಡ್ ಸೆಟ್ಟನ್ನು, ಈ ಇಡೀ ಕಾನ್ಸೆಪ್ಟನ್ನು ಹೊಡೆದು ಹಾಕಿ ಹೇಗೆ ವೇದ ಮನುಷ್ಯನ ಅಂತಃಸತ್ವವನ್ನು ವಿಕಾಸಗೊಳಿಸುವುದಕ್ಕೂ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದು ಶ್ರೀ ಅರವಿಂದರು. ಅದಕ್ಕೆ ಏನು ಹೇಳ್ತಾರೆ, ಸೈಕಲಾಜಿಕಲ್, ಸ್ಪಿರಿಚುವಲ್ ಆರ್ ಎಸೋಟೆರಿಕ್ ಇಂಟರ್ಪ್ರಿಟೇಷನ್ ಆಫ್ ದಿ ವೇದ ಅಂತ. ಹಾಗಾಗಿ ವೇದದ ವಿಷಯ ಅಂದರೆ ವೇದದ ಸತ್ಯ ದರ್ಶನ ನಮಗೆ ಮಾಡಬೇಕಾದ್ರೆ ಶ್ರೀ ಅರವಿಂದರ ಅಧ್ಯಯನವನ್ನು ಹೊರತುಪಡಿಸಿದರೆ ಅದು ಸಾಧ್ಯ ಇಲ್ಲ. ಇನ್ನೊಬ್ಬರು ಅವರ ಸ್ಟೂಡೆಂಟು ಶ್ರೀ ಟಿ ವಿ ಕಪಾಲಿ ಶಾಸ್ತ್ರಿ ಅಂತ, ಬೇಸಿಕಲಿ ತಮಿಳ್ನಾಡಿನವರು. ಅವರು ವಾಸಿಷ್ಠ ಗಣಪತಿ ಮುನಿ ಹೆಸರು ನಾವು ಕೇಳಿರ್ಬೋದು. ಅವರು ರಮಣ ಮಹರ್ಷಿ ಆಶ್ರಮದಲ್ಲಿದ್ದ ವಿದ್ವಾಂಸರು ಮತ್ತು ರಮಣ ಮಹರ್ಷಿಗಳಿಗೆ ರಮಣ ಅಂತ ಹೆಸರು ಕೊಟ್ಟವರು ವಾಸಿಷ್ಠ ಗಣಪತಿ ಮುನಿಗಳು. ಬೇಸಿಕಲಿ ಈಸ್ ಫ್ರಮ್ ಆಂಧ್ರ, ಬಟ್ ಕರ್ನಾಟಕದ ಗೋಕರ್ಣದಲ್ಲಿ ಅನೇಕ ವರ್ಷ ಅವರು ತಪಸ್ಸು ಮಾಡಿದ್ದಾರೆ. ಅವರ ಸ್ಟೂಡೆಂಟು ಇವರು ಕಪಾಲಿ ಶಾಸ್ತ್ರಿಗಳು. ಕಪಾಲಿ ಶಾಸ್ತ್ರಿಗಳಿಗೆ ಏಕಕಾಲಕ್ಕೆ ಸಂಸ್ಕೃತ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ ಈ ಎಲ್ಲ ಭಾಷೆಗಳಲ್ಲಿ ಎಷ್ಟು ಪ್ರಭುತ್ವ ಇತ್ತು ಅಂತ ಹೇಳಿದರೆ, ಈ ಎಲ್ಲ ಭಾಷೆಗಳಲ್ಲಿ ಅವರು ಕಾವ್ಯ ರಚನೆ ಮಾಡಿದ್ದಾರೆ ಮತ್ತು ಹೈಯೆಸ್ಟ್ ಲೆವೆಲ್ ಆಫ್ ಪೋಯಟ್ರಿ ಅವರು ರಚನೆ ಮಾಡಿದ್ದಾರೆ. ಶ್ರೀ ಅರವಿಂದರು ಇದನ್ನು ಇಂಗ್ಲೀಷ್ನಲ್ಲಿ ಬರೆದರು, ದಿ ಸೀಕ್ರೆಟ್ ಆಫ್ ದಿ ವೇದ. ಭಾರತದಲ್ಲಿ ಯಾರ್ದು ಮುಖ್ಯವಾಗಿ ಯಾರ ತಲೆಯಿಂದ ಇದನ್ನು ತೆಗೆದು ಹಾಕಬೇಕಾಗಿತ್ತು ಅವರೆಲ್ಲ ಸಂಸ್ಕೃತ ಪಂಡಿತರಾಗಿದ್ದರು. ಆ ಕಾಲಕ್ಕೆ ಎಲ್ಲ ಸಂಸ್ಕೃತ ಪಂಡಿತರಿಗೆ ಮತ್ತು ಶ್ರೀ ಅರವಿಂದರದ್ದು ವಿಕ್ಟೋರಿಯನ್ ಇಂಗ್ಲೀಷ್, ಅವ್ರದ್ದು ಒಂದೊಂದು ಸೆಂಟೆನ್ಸೇ ಒಂದು ಪೇಜ್ನಷ್ಟಿರುತ್ತೆ. ಆ ಸೆಂಟೆನ್ಸಿನ ಕೊನೆ ಭಾಗ ಹೋಗುವಾಗ ಮೊದಲನೇ ಭಾಗ ಏನು ಬರೆದಿದ್ರು ಅಂತ ನಮಗೆ ಮರೆತು ಹೋಗುವಷ್ಟು ದೊಡ್ಡ ದೊಡ್ಡ ಸೆಂಟೆನ್ಸ್ಗಳು. ಕಪಾಲಿ ಶಾಸ್ತ್ರಿಗಳು ಶ್ರೀ ಅರವಿಂದರ ಈ ವೇದ ವಿಶ್ಲೇಷಣೆಗೆ ಮನಸ್ಸೋತು ಅವರು ರಮಣಾಶ್ರಮದಿಂದ ಪಾಂಡಿಚೇರಿ ಆಶ್ರಮಕ್ಕೆ ಹೋಗಿ ಶ್ರೀ ಅರವಿಂದರ ಶಿಷ್ಯರಾಗಿ ಅವರಿಂದ ವೇದದ ಅಧ್ಯಯನ ಮಾಡಿ ಅವರು ಸಿದ್ಧಾಂಜನ ಅಂತ ಒಂದು ಪುಸ್ತಕ ಬರೆದರು. ಸಿದ್ಧಾಂಜನ ಇದು ಋಗ್ವೇದದ ಮೊದಲನೇ ಅಷ್ಟಕ, ಅಂದರೆ 1/8 ಪಾರ್ಟ್ ಆಫ್ ಋಗ್ವೇದ. ಅದಕ್ಕೆ ಸಿದ್ಧಾಂಜನ ಅಂತ ಭಾಷ್ಯ ಬರೆದು, ಮೊದಲು ಸಾಯಣ ಭಾಷ್ಯ ಅಂತಿತ್ತು. ವಿಜಯನಗರ ಕಾಲದ ಸಾಮ್ರಾಜ್ಯಕ್ಕೆ ಸಾಯಣರು 4 ವೇದಗಳು, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳಿಗೆಲ್ಲ ಅವರು ವ್ಯಾಖ್ಯಾನ ಬರೆದಿದ್ದರು. ಅದರಿಂದ ವ್ಯಾಕರಣಬದ್ಧವಾಗಿ ಅದೇ ಶಬ್ದಗಳು, ಅದೇ ವ್ಯಾಕರಣದ ನಿಯಮಗಳಿಟ್ಕೊಂಡು ವೇದವನ್ನು ಇನ್ನೊಂದು ರೀತಿ ಹೇಗೆ ನೋಡಬೇಕಂತ ಅದನ್ನು ಅವರು ಸಿದ್ಧಾಂಜನ ಅಂತ ಪುಸ್ತಕ ಬರೆದರು. ಅದು ಶ್ರೀ ಅರವಿಂದರು ನೋಡಿ ಅದನ್ನು ಒಪ್ಪಿಗೆಯನ್ನು ಸೂಚಿಸಿದರು. ಅದು ವ್ಯಾಪಕವಾಗಿ ಹರಡಿ ಭಾರತದ ಪಂಡಿತರು, ಅಂದರೆ ಪಂಡಿತ ವರ್ಗ, ಸಂಸ್ಕೃತ ಮಾತ್ರ ಬಲ್ಲಂತಹ ಇಂಗ್ಲೀಷ್ ಬಗ್ಗೆ ಜ್ಞಾನ ಇಲ್ಲದಂತಹ ಪಂಡಿತರಿಗೂ ಕೂಡ ವೇದದ ಅಂತರಾರ್ಥ ಅಥವಾ ಸೀಕ್ರೆಟ್ ಮೀನಿಂಗ್ ಅಥವಾ ಎಸೋಟೆರಿಕ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಪಾಲಿ ಶಾಸ್ತ್ರಿಗಳು ಸಾಧ್ಯ ಆದರು. ಸೊ ನಾನೀಗ ಮುಂದೆ ಏನು ಹೇಳ್ತಿದ್ದೀನಿ ವಿಚಾರ ಎಲ್ಲಿಂದ ಹರಿದು ಬಂತು ಅನ್ನೋದಕ್ಕೆ ಇದು ಒಂದು ಪೀಠಿಕೆ ನಿಮಗೆ ಕೊಟ್ಟೆ ನಾನು. ವೇದಕ್ಕೆ ಬರೋದಾದರೆ ವೇದ ಸ್ವಸ್ತಿ ಅಂತ ಹೇಳ್ತಾರೆ. ಅಥರ್ವ ವೇದದ ಒಂದು ಮಂತ್ರ ಏನು ಹೇಳ್ತದೆ, ವೇದ ಸ್ವಸ್ತಿ ಅಂತ. ವೇದ ಸ್ವಸ್ತಿ ಅಂತ ಹೇಳಿದರೆ ವೇದಾಸ್ ಆರ್ ಆಸ್ಪಿಷಸ್, ವೇದಗಳು ಮಂಗಲಕರವಾದಂಥವು. ವೇದದ ಯಾವುದೇ ಮಂತ್ರ ತೆಗೆದುಕೊಳ್ಳಿ, ಒಟ್ಟು ಈಗ ಲಭ್ಯ ಇರುವಂಥದ್ದು ನಮ್ಮ ಹತ್ರ 4 ವೇದಗಳನ್ನು ಸೇರಿಸಿದರೆ 25,000 ಮಂತ್ರಗಳು ನಮ್ಮ ಹತ್ರ ಲಭ್ಯ ಇದೆ. ಯಾವುದೇ ಮಂತ್ರವನ್ನು ತೆಗೆದುಕೊಳ್ಳಿ, ಆ ಮಂತ್ರದಲ್ಲಿ ಮನುಷ್ಯನಿಗೆ ಮಂಗಲಕರವಾದಂಥದ್ದು, ಶುಭವಾದಂಥದ್ದು, ಸುಖಕರವಾದಂಥದ್ದು ಕೊಡುವ ಒಂದು ಸಂದೇಶ ಅದರಲ್ಲಿರ್ತದೆ. ಅದಕ್ಕೆ ಅಥರ್ವ ವೇದ ಏನು ಹೇಳುತ್ತೆ, ವೇದ ಸ್ವಸ್ತಿ ಅಂತ. ಸೊ ನಾವು ವೇದವನ್ನು ಅರ್ಥ ಮಾಡ್ಕೋಬೇಕಾದಾಗ ಅಥವಾ ವೇದದಲ್ಲಿ ಪ್ರವೇಶ ಪಡಿಬೇಕಾದ್ರೆ ಈ ಒಂದು ವಿಷಯ ನಮಗೆ ಚೆನ್ನಾಗಿ ಮನದಟ್ಟಾಗಬೇಕು. ವೇದ ಏನೇ ಹೇಳಿದರೂ ಕೂಡ ಅಲ್ಲಿ ನಮಗೆ ಶುಭಕರವಾದಂಥದ್ದು, ಸ್ವಸ್ಥ ಅಂದರೆ ಸ್ವಸ್ಥ ಆಗುವಂಥದ್ದು ಎಲ್ಲ ಹೇಳ್ತದೆ ವೇದ ಅನ್ನೋದು ನಮಗೆ ಅದು ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ನೆಟ್ಟಿರಬೇಕು. ನಮಗೆಲ್ಲ ಗೊತ್ತಿದೆ 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಈ
ಯಜುರ್ವೇದದಲ್ಲಿ 2 ಮುಖ್ಯವಾದಂತಹ ಶಾಖೆಗಳು, ಹಾಗಾಗಿ 5 ವೇದ ಅಂತ ಹೇಳಿದರೂ ಕೂಡ ತಪ್ಪಿಲ್ಲ. ಯಜುರ್ವೇದದಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2 ಮುಖ್ಯವಾದಂತಹ ಭಾಗಗಳು. ಶಾಖೆಗಳು ತುಂಬ ಇದ್ದಾವೆ. ಈಗ ಋಗ್ವೇದದಲ್ಲಿ 108 ಶಾಖೆಗಳಿದ್ದಾವೆ, ಸಾಮವೇದದಲ್ಲಿ ಹತ್ರ 1000 ಶಾಖೆಗಳಿದ್ದಾವೆ, ಅನೇಕ ಶಾಖೆಗಳು. ಆದರೆ ಮೇಜರ್ ಇದು ಆಗಿರೋದು ಈ ಶುಕ್ಲ ಮತ್ತು ಕೃಷ್ಣ ಯಜುರ್ವೇದದಲ್ಲಿ. ಈ ಫಿಸಿಕಲ್ ಕನ್ಸಿಡರೇಷನ್ನಲ್ಲಿ ವೇದವನ್ನು ನಾವು ನೋಡೋದಾದರೆ ಈ 4 ವೇದಗಳ ಒಂದು ಬಾಡಿ ಇದೆ. ಈಗ ಋಗ್ವೇದದಲ್ಲಿ ಸುಮಾರು 10,500 ಮಂತ್ರಗಳಿದೆ. ಈ ಮಂತ್ರಗಳನ್ನು 10 ಮಂಡಲಗಳಿದೆ, ಬುಕ್ಸ್ ಅಂತ ನಾವೇನತ್ತೀವಿ ಅಥವಾ ಚಾಪ್ಟರ್ಸ್ ಅಂತ ಹೇಳಿ 10 ಮಂಡಲಗಳಲ್ಲಿ ಇವುಗಳನ್ನು ವಿಭಾಗ ಮಾಡಿದ್ದಾರೆ. ಈಚ್ ಮಂಡಲ ಕನ್ಸಿಸ್ಟ್ಸ್ ಎ ಫ್ಯೂ ಸೂಕ್ತಾಸ್. ಪ್ರತಿಯೊಂದು ಮಂಡಲದಲ್ಲಿಯೂ ಸೂಕ್ತಗಳಿವೆ. ಹಾಗಾಗಿ ಈ ವೇದವನ್ನು ನಾವು ಗುರುತಿಸಬೇಕಾದ್ರೆ, ವೇದದ ಮಂತ್ರ ಅಥವಾ ವೇದದ ಕಂಟೆಂಟ್ಸ್ ಗುರುತಿಸಬೇಕಾದ್ರೆ 3 ಸಂಖ್ಯೆಗಳನ್ನು ಇದನ್ನು ಸೂಚಿಸ್ತಾರೆ. ಒಂದು ಮಂಡಲ, ಮತ್ತೊಂದು ಸೂಕ್ತ, ಮತ್ತೊಂದು ಮಂತ್ರ. ಒಂದೊಂದು ಮಂಡಲದಲ್ಲಿ, ಈ ಮಂಡಲಗಳಲ್ಲಿ ಇಷ್ಟೇ ಸೂಕ್ತಗಳಿದೆ ಅಂತಿಲ್ಲ. ಕೆಲವು ಮಂಡಲಗಳು ಕೇವಲ 70-80 ಸೂಕ್ತಗಳಿದ್ದಾವೆ. ಈಗ 1ನೇ ಮಂಡಲ ಮತ್ತು 10ನೇ ಮಂಡಲದಲ್ಲಿ 400 ಸೂಕ್ತಗಳಿದ್ದಾವೆ. ಒಟ್ಟು 10,500 ಮಂತ್ರಗಳು ಈ 10 ಮಂಡಲಗಳಲ್ಲಿ ವಿಭಾಗ ಆಗಿದ್ದಾವೆ. ಸುಮಾರು 400 ಋಷಿ ಮತ್ತು ಋಷಿಕೆಯರಿಗೆ ಈ ಮಂತ್ರಗಳು ದರ್ಶನ ಆಗಿದ್ದಾವೆ. 10 ಮಂಡಲ, ಹತ್ರ 1,005 ಸೂಕ್ತಗಳು, 1000 ಸೂಕ್ತಗಳು ಮತ್ತು 10,500 ಮಂತ್ರಗಳು. ಸೊ 1.3 ಋಗ್ವೇದ 1.3.1 ಅಂತ ಸಂಖ್ಯೆ ಬರೀತಾರೆ. ಅಂದರೆ 1ನೇ ಮಂಡಲ, 3ನೇ ಸೂಕ್ತ, 1ನೇ ಮಂತ್ರ ಅಂತ. ಅಷ್ಟು 10,500 ಮಂತ್ರ. ನಾನೇನಾದರೂ ಒಂದು ಮಂತ್ರ ಹೇಳಿದರೆ ರೆಫರ್ ಮಾಡೋದು ಹೇಗೆ? ಸೊ ಇದು ಐಡೆಂಟಿಫಿಕೇಷನ್. ನೀವು ಯಜುರ್ವೇದಕ್ಕೆ ಬಂದರೆ ಅಲ್ಲಿ 4 ಸಂಖ್ಯೆಗಳನ್ನು ಯಜುರ್ವೇದವನ್ನು ಗುರುತಿಸ್ತೀವಿ. ಒಂದು ಕಾಂಡ ಅಂತ. ಇಡೀ ಯಜುರ್ವೇದ 7 ಕಾಂಡಗಳಲ್ಲಿ ವಿಭಾಗ ಆಗಿದೆ. ಕಾಂಡ, ಪ್ರಪಾಠಕ, ಅನುವಾಕ, ಕೊನೆಗೆ ಮಂತ್ರ. ಸೊ 7 ಕಾಂಡಗಳು ಬೇರೆ ಬೇರೆ ಪ್ರಪಾಠಕಗಳು. ಒಂದು ಪ್ರಪಾಠಕ ಅಂದರೆ ಸಾಮಾನ್ಯವಾಗಿ ಅದರಲ್ಲೊಂದು 100-150, 200 ತನಕ ಮಂತ್ರಗಳಿರ್ತವೆ. ಇನ್ನು ನೀವು ಸಾಮವೇದಕ್ಕೆ ಬಂದರೆ, ಸಾಮವೇದದ 2 ಭಾಗ ಮಾಡಿದ್ದಾರೆ. ಒಂದು ಯೋನಿ ಮಂತ್ರಗಳು, ಒಂದು ಗಾನ ಮಂತ್ರಗಳು ಅಂತ. ನಾವೆಲ್ಲ ಕೇಳಿದ್ದೀವಿ ಸಾಮವೇದದ ಮಂತ್ರಗಳು ಹಾಡೋದಕ್ಕೆ ಇರುವಂಥದ್ದು. ಋಗ್ವೇದದಲ್ಲಿಯೇ ಮಂತ್ರಗಳು, ಸಾಮವೇದದ ಬೇರೆ ಮಂತ್ರ. ಸುಮಾರು 1,800 ಮಂತ್ರ ಇದೆ ಸಾಮವೇದದಲ್ಲಿ. ಈ 1,800 ಮಂತ್ರಗಳು ಬೈ ಆ್ಯಂಡ್ ಲಾರ್ಜ್ ದೇ ಆರ್ ಟೇಕನ್ ಫ್ರಮ್ ದಿ ಋಗ್ವೇದ. ಇದನ್ನೊಂದು ರೀತಿ ನೀವು ಕಲೆಕ್ಷನ್ ಆಫ್ ಋಗ್ವೇದ ಅಂತ ಹೇಳ್ಬೋದು 1,800 ಮಂತ್ರ. ಈ ಯೋನಿ ಮಂತ್ರ ಅಂತ ಹೇಳಿದರೆ ಅದು ಋಗ್ವೇದದ ಮಂತ್ರಗಳು. ನಾವು ಮಂತ್ರ ಹೇಳ್ತೀವಲ್ಲ, ಗಣಾನ ಅಂತ್ವಾ ಗಣಪತಿಂ ಹವಾಮಹೆ, ಇದೆಲ್ಲ ಋಗ್ವೇದದ ಮಂತ್ರಗಳು. ಇದು ನಾವು ಗಾಯತ್ರಿ ಮಂತ್ರ ಹೇಳ್ತೀವಿ. ತತ್ಸವಿತುರ್ ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯ. ಇಟ್ ಟುಕ್ ಅರೌಂಡ್ 2 to 3 seconds. ಆದರೆ ಇದನ್ನೇ ಸಾಮವೇದಕ್ಕೆ ತೆಗೆದುಕೊಂಡು ಹೋದರೆ ಸಾಮಗಾನದಲ್ಲಿ ಹೇಳಬೇಕಾದ್ರೆ 21 ನಿಮಿಷ ತಗೊಳುತ್ತೆ. ಈಗ ನಾವು ಸಂಗೀತ ಕಚೇರಿ ನಾವು ಅನೇಕರು ನೋಡಿದ್ದೀವಿ. ಒಂದು 10-12 ಲೈನ್ಸ್ ಇರ್ತವೆ ಒಂದು ಹಾಡು, ಅದನ್ನು 3 ಗಂಟೆ ಹಾಡ್ತಾರೆ. ಆ 10 ಲೈನ್ ನಮಗೆ ಓದೋದಕ್ಕೆ ಎಷ್ಟು ಬೇಕು? ಅರ್ಧ ನಿಮಿಷ ಸಾಕು. ಆದರೆ ಅದನ್ನೇ ಆ ರಾಗ, ವಿಸ್ತಾರ, ಪ್ರಸ್ತಾರ ಅದನ್ನೆಲ್ಲ ಸೇರಿಸ್ಬಿಟ್ಟು 3 ಗಂಟೆ ಹಾಡ್ಬೋದು. ಅವರ ತಾಕತ್ತಿನ ಪ್ರಕಾರ, ಸಂಗೀತಗಾರರ ತಾಕತ್ತಿನ ಪ್ರಕಾರ ಅದನ್ನು 3 ವರ್ಷವೂ ಅದೇ ಹಾಡು ಹಾಡ್ಬೋದು. ಹಾಗೆ ಸಾಮಗಾನ ಇದು ಹಾಡಿಗೆ ಅಥವಾ ಸಂಗೀತಕ್ಕೆ ಒಳಪಡಿಸುವಂತಹ ಮಂತ್ರಗಳು. ಇನ್ನು ಕೊನೆಗೆ ಬರೋದು ಅಥರ್ವ ವೇದ. ಪುನಃ ಅಥರ್ವ ವೇದವನ್ನು ಕಾಂಡ, ಸೂಕ್ತ ಮತ್ತು ಮಂತ್ರ ಅಂತ ಮಾಡಿದ್ದಾರೆ. ಅಥರ್ವ ವೇದದಲ್ಲಿ ಒಟ್ಟು 20 ಕಾಂಡಗಳಿದ್ದಾವೆ. ಆ 20 ಕಾಂಡಗಳನ್ನು ಬೇರೆ ಬೇರೆ ಸೂಕ್ತಗಳು ಮತ್ತು ಮಂತ್ರಗಳಲ್ಲಿ ಜೋಡಿಸಿದ್ದಾರೆ. 4 ವೇದಗಳು, ಮಂತ್ರಗಳು 3 ಬಗೆದು. ಮಂತ್ರಗಳು 3 ಬಗೆದು. ಆ ಮಂತ್ರಗಳು ಯಾವುದು? ಬಗೆ ಯಾವುದು? ಋಕ್, ಸಾಮನ್ ಮತ್ತು ಇನ್ನೊಂದು ಗಾನ. ಇನ್ನೊಂದು ಬೈಫರ್ಕೇಟ್ ಮಾಡಬೇಕಾದ್ರೆ ಯಜುಸ್ ಅಂತ ಹೇಳ್ಬೋದು. 3 ಮುಖ್ಯವಾದಂಥದ್ದು: ಯಜುಸ್, ಸಾಮನ್ ಮತ್ತು ರುಕ್. ರುಕ್ ಅಂತ ಹೇಳಿದರೆ
ಯಾವುದು ಛಂದೋಬದ್ಧವಾಗಿದೆ, ಛಂದೋಬದ್ಧವಾಗಿರುವಂತಹ ಒಂದು ಕಾವ್ಯ, ಅದಕ್ಕೆ ರುಕ್ ಅಂತ ಹೇಳ್ತಾರೆ. ಈ ಪ್ರೋಸ್ ಮಂತ್ರಗಳು, ಯಜುರ್ವೇದದಲ್ಲಿ ಪ್ರೋಸ್ ಮಂತ್ರಗಳಿದ್ದಾವೆ. ಉದ್ದುದ್ದು ಒಂದು ದೊಡ್ಡ ಸೆಂಟೆನ್ಸು, ಒಂದು 100-200 ಶಬ್ದಗಳಿರುವಂತಹ ಒಂದು ದೊಡ್ಡ ಸೆಂಟೆನ್ಸ್, ಅದು ಯಜುಸ್ ಅಂತ ಹೇಳ್ತೀವಿ. ಇನ್ನು ಸಾಮನ್ ನಾವು ನೋಡಿದ್ದೀವಿ, ಸಾಮಗಾನಕ್ಕಿರುವಂತಹ ಮಂತ್ರಗಳು. ರುಕ್ ಅಂತ ಹೇಳಿದರೆ ಬೆಳಕು ಅಂತ, ರುಚ ಅಂತ ಹೇಳೋದು, ಮಂತ್ರಗಳಿಗೆ ರುಚ ಅಂತೂ ಹೇಳ್ತಾರೆ. ರುಚ ಅಂತ ಹೇಳಿದರೆ ಯಾವುದು ನಮಗೆ ಬೆಳಕನ್ನು ನೀಡುತ್ತೆ. ಬೆಳಕಂದ್ರೆ ಈ ಬೆಳಕಲ್ಲ, ವೇದ ರೆಫರ್ ಮಾಡೋದು ಯಾವಾಗಲೂ ನಮ್ಮ ಒಳಗಿನ ಬೆಳಕನ್ನು, ಆಂತರ್ಯದ ಬೆಳಕನ್ನು. ಯಾವುದು ನಮ್ಮಲ್ಲಿ ಇರುವಂತಹ ಅತ್ಯುತ್ತಮವಾದಂಥದ್ದು, ಶ್ರೇಷ್ಠವಾದಂಥದ್ದು, ನಮ್ಮೆಲ್ಲರ ಪ್ರಗತಿಗೆ, ಏಳಿಗೆಗೆ, ಸಾಮರಸ್ಯಕ್ಕೆ ಅನುವು ಮಾಡಿಕೊಳ್ಳುತ್ತೋ ಅಂತಹ ಬೆಳಕನ್ನು ಕೊಡುವಂಥದ್ದು ರುಕ್ ಅಂತ. ಯಜುಸ್ ಅಂತ ಬಂತು. ಸಾಮಾನ್ಯವಾಗಿ ಯಜುರ್ವೇದಕ್ಕೆ ಯಜ್ ಅಂತ ಹೇಳಿದರೆ ಪೂಜೆ ಮಾಡೋದು ಅಂತ, ಸ್ತುತಿ ಮಾಡೋದು, ಪ್ರಾರ್ಥನೆ ಮಾಡೋದು. ಇವತ್ತೆಲ್ಲ ನಾವು ಈ ಹೋಮ ಹವನ ಎಲ್ಲ ನೋಡ್ತೀವಿ, ಎಲ್ಲ ಕಡೆಗೂ ಅಲ್ಲಿ ಹೇಳುವಂಥದ್ದು ಮೋಸ್ಟ್ಲಿ ಯಜುಸ್ ಮಂತ್ರಗಳನ್ನು. ಮತ್ತು ಆ ಯಜುರ್ವೇದಕ್ಕೆ ಒಂದಿಷ್ಟೇನು ಸೇರಿಸಿಬಿಟ್ಟು ಅದನ್ನು ಹೋಮ ಹವನ ಅದನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಯಜುಸ್. ಯಜುಸ್ ಅಂದರೆ ಪ್ರಾರ್ಥನಾ ಮಂತ್ರಗಳು ಅಂತ. ಯಜುಸ್ ಅಂತ ಹೇಳಿದರೆ ಪ್ರಾರ್ಥನಾ ಮಂತ್ರಗಳು ಮತ್ತು ಪ್ರೋಸ್ ಮಂತ್ರಗಳು, ಛಂದಸ್ಸಿಲ್ಲ ಅವಕ್ಕೆ. ಸೊ 3 ಬಗೆಯ ಮಂತ್ರಗಳು, ಮತ್ತು ಈ ಮಂತ್ರಗಳಿಗೆ 3 ಬಗೆಯ ಅರ್ಥಗಳು. ಮಂತ್ರಗಳಿಗೆ 3 ಬಗೆಯ ಅಥವಾ 3 ಸ್ತರದ 3 ಲೇಯರ್ ಅರ್ಥಗಳು. ಅದೇನು? ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ ಅಂತ. ಒಂದು ಮಂತ್ರಕ್ಕೆ ಈ 3 ಬಗೆಯಲ್ಲಿ ನಾವು ವ್ಯಾಖ್ಯಾನ ಮಾಡಬಹುದು ಅಥವಾ ಅರ್ಥ ಮಾಡ್ಕೋಬಹುದು. ಮೊದಲನೇದು ಅಧಿಭೌತಿಕ ಅಂತ. ಭೌತಿಕ ಅಂತ ನಮಗೆಲ್ಲ ಗೊತ್ತು, ಫಿಸಿಕಲ್ ಅಂತ. ಸೊ ಫಿಸಿಕಲ್ ಅಂದರೆ ಏನು? ಯಾವುದು ನಮ್ಮ ಪಂಚೇಂದ್ರಿಯಗಳ ಅನುಭವಕ್ಕೆ ಬರುತ್ತೆ ಅದು ಫಿಸಿಕಲ್ ಅಂತ. ದೇರ್ ಆರ್ ಅದರ್ ಥಿಂಗ್ಸ್ ವಿಚ್ ಆರ್ ಪ್ರಿವೇಲ್, which are there, which exist beyond our perception. They are called as subtle. So, ಅಧಿಭೌತಿಕ ಅಂತ ಹೇಳಿದರೆ ಈ ಕಣ್ಣಿಗೆ ಕಾಣಿಸುವಂಥದ್ದು, ಕಿವಿಗೆ ಕೇಳಿಸುವಂಥದ್ದು, ಸ್ಪರ್ಶಕ್ಕೆ ಸಿಗುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತಹದ್ದನ್ನು ಸಾಧಿಸುವುದಕ್ಕೆ ಈ ಅರ್ಥ. ಈಗ ಉದಾಹರಣೆಗೆ ನಾವು ಹೇಳ್ತೀವಿ, ಈ ಗಣಪತಿ ಬರ್ತಾನೆ. ಈ ಗಣಪತಿ ವಿಘ್ನ ವಿನಾಶಕ ಅಂತ ಹೇಳ್ತೀವಿ. ನಮಗೆ ಜೀವನದಲ್ಲಿ ಏನೋ ಒಂದು ವಿಘ್ನ ಬಂದಿರುತ್ತೆ ಅಥವಾ ಬರಬಹುದು ಅಂತ ನಾವು ನಿರೀಕ್ಷೆ ಮಾಡಿರ್ತೀವಿ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಗಣಪತಿಗೆ ಪ್ರಾರ್ಥನೆ ಮಾಡಿ, ನಾನಿಂಥದೊಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀನಿ, ನನಗೆ ಯಾವುದೇ ರೀತಿಯಾದಂಥ ವಿಘ್ನ ಬಾರದೇ ಇರಲಿ, ನನ್ನನ್ನು ನಿರ್ವಿಘ್ನವಾಗಿ ನನ್ನ ಪಥದಲ್ಲಿ ಮುಂದಕ್ಕೆ ಕರ್ಕೊಂಡು ಹೋಗುವಂಥ ಪ್ರಾರ್ಥನೆ ಮಾಡ್ತೀವಿ. ಅದು ಅಧಿಭೌತಿಕ ಅರ್ಥ. ಎರಡನೇದು ಅಧಿದೈವಿಕ. ದೈವ ಅಂದರೆ ನಮ್ಗೆ ಗೊತ್ತು, ದೇವರು. ದೈವ, ದೇವರು, ದೇವ ಅನ್ನುವಂಥದ್ದು ಶಬ್ದ ದಿವ್ ಅನ್ನುವಂತಹ ಧಾತುವಿನಿಂದ ಬಂದಿದೆ. ದಿವ್ ಅಂತ ಹೇಳಿದರೆ ಪುನಃ ಪ್ರಕಾಶ, ಬೆಳಕು, ಕಾಂತಿ, ಇವೆಲ್ಲ ಅರ್ಥಗಳಿದೆ. ದೇವರು ಅಂತ ಹೇಳಿದರೆ ಬೆಳಕು ಅಂತ ಅರ್ಥ. ದೇವರು ಅಂದರೆ ನಮಗೆ ಕಣ್ಣು ಮುಚ್ಚಿದ ಕಾನ್ಸೆಪ್ಟು, 4 ಕೈಗಳಿರುವಂಥದ್ದು, 8 ತಲೆಗಳಿರುವಂಥದ್ದು, ಆಯುಧವನ್ನು ಹಿಡಿದು ಅದು ಪೌರಾಣಿಕ ಕ್ಷೇತ್ರಕ್ಕೆ ಬಂದ. ಬಟ್ ವೇದದ ಕಾಲಕ್ಕೆ ದೇವರು ಅಂತ ಹೇಳಿದರೆ ದೇ ಆರ್ ಆಲ್ ಕಾಸ್ಮಿಕ್ ಪವರ್ಸ್. ಅಂತಹ ದೇವತೆಗಳನ್ನು ನಮ್ಮ ಪ್ರಾರ್ಥನೆಯ ಮೂಲಕ ಆವಾಹನೆ ಮಾಡಿ ನಾವು ಈ ದೈವಿ ಕಾರ್ಯವನ್ನು ನಡೆಸಲಿಕ್ಕೆ ಈ ಭೂಮಿಯ ಮೇಲೆ ಇದ್ದೀವಿ. ನಾನೊಬ್ಬ ಇನ್ಸ್ಟ್ರೂಮೆಂಟ್ ಅಷ್ಟೇ. ಅದಕ್ಕೆ ನಾವೇನು ಮಾಡ್ತೀವಿ? ಮೇಕ್ ಮೀ ದಿ ಬೆಸ್ಟ್ ಇನ್ಸ್ಟ್ರೂಮೆಂಟ್ ಇನ್ ಯುವರ್ ಹ್ಯಾಂಡ್ಸ್ ಸೊ ದ್ಯಾಟ್ ದೈ ವಿಲ್ ಬಿ ಎಕ್ಸಿಕ್ಯೂಟೆಡ್ ಅಂತ. ನಿನ್ನ ಸಂಕಲ್ಪ ಇಲ್ಲಿ ನೆರವೇರೋದಕ್ಕೆ ನಾವಿಲ್ಲಿದ್ದೀವಿ, ನೀನು ನನಗೆ ಪ್ರೇರಣೆ ಕೊಡು, ಅದಕ್ಕೆ ನೀನು ಪ್ರಾರ್ಥಿಸ್ತೀವಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿ ದೇವರ ಕೆಲಸ. ವಿ ಲಿವ್ ಹಿಯರ್ ಆಸ್ ರಿಪ್ರೆಸೆಂಟೇಟಿವ್ ಆಫ್ ದಿ ವೇರಿಯಸ್ ಗಾಡ್ಸ್. ಅದು ಆ ಮಂತ್ರಗಳಿಗೆ ಈ ರೀತಿಯ ಅರ್ಥವನ್ನು ಕೂಡ ಹಚ್ಚೋದಕ್ಕೆ ಅಧಿದೈವಿಕ ಅಂತ ಹೇಳ್ತೀವಿ. ಕೊನೆಯದು ಮತ್ತು ಆಗಬೇಕಾಗಿರೋದು ಏನಂತ ಹೇಳಿದ್ರೆ ಆಧ್ಯಾತ್ಮಿಕ ಅರ್ಥ ಅಂತ. ಅದಕ್ಕೆ ಸೈಕಲಾಜಿಕಲ್ ಅರ್ಥ ಅಂತೂ ಹೇಳ್ತಾರೆ, ಮನಃಪ್ರಾಣಾದಿ ಅರ್ಥ ಅಂತ ಹೇಳ್ತೀವಿ. ಮತ್ತೊಂದು ಎಸೋಟೆರಿಕ್. ಈಗ ನಾವು ಈಗ ಹೇಳಿದ್ದೆರಡು ಎಕ್ಸಾಟೆರಿಕ್, ಆದರೆ ಇನ್ನೊಂದು ಎಸೋಟೆರಿಕ್ ಅಂತ, ಸೀಕ್ರೆಟ್ ಆಗಿರುವಂಥದ್ದು.
ಅಂದರೆ ಅದು ನಮ್ಮ ಮನಸ್ಸಿನ ಅತ್ಯಂತ ತೀಕ್ಷ್ಣ ಏಕಾಂತದ ಹಂತದಲ್ಲಿ ನಮಗೆ ಅನುಭವಕ್ಕೆ ಬರುವಂತಹ ಸಂಗತಿಗಳಿಗೆ ಎಸೋಟೆರಿಕ್ ಅಂತೇಳಿ. ದೇರ್ ಆರ್ ಸರ್ಟನ್ ಫ್ಯಾಕಲ್ಟೀಸ್ ಇನ್ ದಿ ಹ್ಯೂಮನ್ ಬೀಯಿಂಗ್, ದೇ ಆರ್ ಡಾರ್ಮೆಂಟ್. ನಮಗೆ ಗೊತ್ತಿಲ್ಲ ಅನೇಕ ಸಾರಿ, ದೇ ಆರ್ ಡಾರ್ಮೆಂಟ್, ನಮಗದು ಗೊತ್ತಿಲ್ಲ. ಅಂಥದ್ದನ್ನು ಹೊರಗಡೆಗೆ ತಂದು ಆ ಎಲ್ಲ ಪೊಟೆನ್ಷಿಯಾಲಿಟಿಗಳನ್ನು ನಾವು ಈ ಜನ್ಮದಲ್ಲಿಯೇ ದರ್ಶನ ಪಡೆಯುವಂಥದ್ದು, ಅನುಭವ ಪಡುವಂಥದ್ದು, ಎಕ್ಸ್ಪೀರಿಯನ್ಸಿಂಗ್ ಅಂತ ಹೇಳ್ತೀವಲ್ವಾ, ಎಕ್ಸ್ಪೀರಿಯನ್ಸ್ ಮಾಡೋದು ಆಧ್ಯಾತ್ಮಿಕ ಅರ್ಥ. ಅದಕ್ಕೆ ಈ ಮೂರೂ ಕೂಡ ನಮ್ಮ ಜೀವನದ ಬೇರೆ ಬೇರೆ ಹಂತದಲ್ಲಿ ಒಂದೇ ಮಂತ್ರಕ್ಕೆ, ಈಗ ನಾವು ಋಗ್ವೇದದ 1ನೇ ಮಂತ್ರ, 1ನೇ ಸೂಕ್ತ 1ನೇ ಮಂತ್ರಕ್ಕೆ 1.1.1 ಅಂತ ಹೇಳಿದೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ. ಸೊ ಅಗ್ನಿಂ ಈಳೆ ಪುರೋಹಿತಂ ಅಂತ ಅಂದರೆ ಅಗ್ನಿ ನಿನ್ನನ್ನು ಆರಾಧಿಸ್ತೀನಿ, ನೀನು ಪುರೋಹಿತ. ಯಜ್ಞಸ್ಯ ದೇವಂ ಋತ್ವಿಜಂ ಅಂದರೆ ಯಜ್ಞಕ್ಕೆ ನೀನು ದೇವ ಮತ್ತು ಋತ್ವಿಜ ಅಂತ ಹೇಳ್ತೀವಿ. ಸೊ ಈ ಫಿಸಿಕಲ್ ಅರ್ಥದಲ್ಲಿ ನಾವೇನು ಇದನ್ನು ಹೇಳಿದ್ದೀವಿ, ಈ ಅಗ್ನಿ ಅಂತ ಹೇಳಿದ್ರೆ ನಮಗೆ ತುಂಬ ಉಪಯೋಗ ಇರುವಂಥದ್ದು. ಅದಕ್ಕೆ ನಾನು ಪೂಜೆ ಮಾಡ್ತೀನಿ, ನೀನು ಮುಂದಾಳವಾಗಿ ನಡೆಸು ಅಂತ. ಇದು ದೈವಿಕ ಮತ್ತು ಅಧಿಭೌತಿಕ ಅರ್ಥಗಳಲ್ಲಿ. ಇದೇ ಮಂತ್ರವನ್ನು ನಾವು ಆಧ್ಯಾತ್ಮಿಕ ಸ್ತರಕ್ಕೆ ತಂದಾಗ ಅಲ್ಲೇನಾಗುತ್ತೆ, ಅಗ್ನಿ ಅಂತ ಹೇಳಿದರೆ ಅದು ನಮ್ಮಲ್ಲಿ ಇರುವಂತಹ, ಅಂದರೆ ಮನುಷ್ಯರಲ್ಲಿ ಇರುವಂತಹ ಸಂಕಲ್ಪ ಶಕ್ತಿಗೆ ಸಿಂಬಲ್, ಸಂಕೇತ. ನಮ್ಮೆಲ್ಲರಿಗೂ ಸಂಕಲ್ಪ ಶಕ್ತಿ ಬೇಕು, ವಿಲ್ ಪವರ್ ಬೇಕು. ಬೆಳಿಗ್ಗೆದ್ದು ಹಾಸಿಗೆಯಿಂದ ಹೇಳೋದಕ್ಕೂ ವಿಲ್ ಪವರ್ ಬೇಕು, ಎದ್ದ ಮೇಲೆ ಅವತ್ತು ಮಾಡುವಂಥ ಕೆಲಸ ಮಾಡಲಿಕ್ಕೆ ವಿಲ್ ಪವರ್ ಬೇಕು. ಇಲ್ಲಿ ಯೋಗ ಕ್ಲಾಸಿಗೆ ಬರಬೇಕಾದ್ರೆ ಇನ್ನಷ್ಟು ದೊಡ್ಡದು ವಿಲ್ ಪವರ್ ಬೇಕು. ಆಫೀಸಿಗೆ ಹೋಗಬೇಕು, ಅದಕ್ಕೆ ವಿಲ್. ಸೊ ಹಂತ ಹಂತದಲ್ಲಿಯೂ ಮನುಷ್ಯನಿಗೆ ಈ ಸಂಕಲ್ಪ ಶಕ್ತಿ ಬೇಕೇ ಬೇಕು. ಆದರೆ ಈ ಲೆವೆಲ್ ಆಫ್ ವಿಲ್ ಪವರ್ ಅಥವಾ ಈ ವಿಲ್ ಪವರ್ ಮತ್ತು ಸಂಕಲ್ಪ ಶಕ್ತಿಯ ಮಟ್ಟ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ಆಗಿರ್ತದೆ. ಕೆಲವರಿಗೆ ತುಂಬ ಜಾಗೃತ ಆಗಿರುತ್ತೆ, ಕೆಲವರಿಗೆ ಆಗಷ್ಟೇ ಜಾಗೃತ ಆಗಿರುತ್ತೆ, ಇನ್ನೊಬ್ಬರಿಗೆ ಅದು ಡಾರ್ಮೆಂಟ್ ಆಗಿರ್ತದೆ. ಸೊ ಈ ಮನುಷ್ಯನಲ್ಲಿ ಈ ನಮ್ಮ ಸಂಕಲ್ಪ ಶಕ್ತಿ ಎಷ್ಟೆಷ್ಟು ದೊಡ್ಡದಾಗ್ತಾ ಹೋಗುತ್ತೆ, ಸಂಕಲ್ಪ ಶಕ್ತಿ ಎಷ್ಟೆಷ್ಟು ಪ್ರಖರ ಆಗ್ತಾ ಹೋಗ್ತದೆ, ಸಂಕಲ್ಪ ಶಕ್ತಿ ಎಷ್ಟೆಷ್ಟು ಆಳವಾಗಿ ಹೋಗ್ತದೆ, ಅಷ್ಟು ನಮ್ಮ ಜೀವನದ ಸಾಧನೆಗಳ ಮೇಲೆ ಪರಿಣಾಮ ಚೆನ್ನಾಗಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಅಗ್ನಿ ಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಅಂತ ಅಗ್ನಿ ನೀನು ನಮ್ಮ ಪುರೋಹಿತ ಅಂದ್ರೇನು? ಇವತ್ತು ನಾವು ಪುರೋಹಿತ ಅಂದರೆ ಮನೆಗೆ ಬಂದೊಂದು ಪೂಜೆ ಮಾಡಿಬಿಟ್ಟು ದಕ್ಷಿಣೆ ತಗೊಂಡು ಹೋಗ್ತಾನೆ, ಅವನಿಗೆ ಪುರೋಹಿತ ಅಂತ. ಬಟ್ ಆ್ಯಕ್ಚುಲಿ ವೇದದ ಕಾನ್ಸೆಪ್ಟ್ನಲ್ಲಿ ಪುರೋಹಿತ ಅಂದರೆ ಯಾವ ಮನುಷ್ಯ ನಮ್ಮ ಹಿತವನ್ನು ಮುಂದೆ ಇಟ್ಕೊಂಡಿದ್ದಾನೆ ಅಂತ, ಯಾವ ಮನುಷ್ಯ ನಮ್ಮನ್ನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾನೆ ಅವನು ಪುರೋಹಿತ. ನಮ್ಮ ಹಿತವನ್ನು ಮುಂಚೂಣಿಯಲ್ಲಿ ಇಟ್ಕೊಂಡಂಥವನು, ನಮ್ಮ ದೈವಿ ಪಯಣ ಅಥವಾ ದೈವಿ ಯಾತ್ರೆಯಲ್ಲಿ ನಮ್ಮನ್ನು ಮುಂದಕ್ಕೆ ಯಾರು ಕರೆದುಕೊಂಡು ಹೋಗ್ತಾನೆ ಅವನು ಪುರೋಹಿತ. ಅದಕ್ಕೆ ನಾವೇನು ಹೇಳಿದೀವಿ, ಅಗ್ನಿ ಅಂತ ಹೇಳಿದರೆ ಸಂಕಲ್ಪ ಶಕ್ತಿ, ಅವನೇ ಪುರೋಹಿತ. ಸೊ ವಿ ಲೀಡ್ ಅವರ್ ಲೈಫ್ ಇನ್ ಹಿಸ್ ಲೀಡರ್ಶಿಪ್. ನಮ್ಮ ಜೀವನಕ್ಕೆ ಲೀಡರ್ ಯಾರು? ಅಗ್ನಿ ಅಂತ. ಇನ್ನು ವೇದದಲ್ಲಿ 3 ಮುಖ್ಯವಾದಂತಹ ಸಂಗತಿಗಳು. ಯಾವುದು 3 ಮುಖ್ಯವಾದ ಸಂಗತಿಗಳು? ಒಂದು ದೇವ, ಮತ್ತೊಂದು ಋಷಿ, ಮತ್ತೊಂದು ಮಂತ್ರ. ಪ್ರತಿಯೊಂದು ವೇದದ ಮಂತ್ರವೂ ಕೂಡ ಒಬ್ಬ ದೇವತೆಗೆ ಉದ್ದೇಶಿಸಿ ಇರ್ತದೆ. ಅದು ಅಗ್ನಿ ಇರ್ಬೋದು, ಇಂದ್ರ ಇರ್ಬೋದು, ಸರಸ್ವತಿ ಇರ್ಬೋದು, ಇಳ ಇರ್ಬೋದು, ಭಾರತಿ ಇರ್ಬೋದು, ಸರಮ ಇರ್ಬೋದು. ಹೀಗೆ ಹೋಸ್ಟ್ ಆಫ್ ದೇವಾಸ್ ಇದ್ದಾರೆ, ದೇವದೇವಿಯರಿದ್ದಾರೆ. ಪ್ರತಿಯೊಂದು ಮಂತ್ರವೂ ಕೂಡ ಒಬ್ಬ ದೇವತೆಗೆ ಉದ್ದೇಶಿಸಿದ್ದಾಗಿರುತ್ತೆ. ಮತ್ತು ಪ್ರತಿಯೊಂದು ಮಂತ್ರಕ್ಕೂ ಅಥವಾ ಸೂಕ್ತಕ್ಕೂ ಒಬ್ಬ ದೇವತೆ ಅಧಿದೇವತೆ ಆಗಿರ್ತಾರೆ. ಇಂದ್ರನಿಗೆ ಉದ್ದೇಶಿಸಿದ ಮಂತ್ರಗಳಿದೆ, ಅಗ್ನಿಗೆ ಉದ್ದೇಶಿಸಿದ ಮಂತ್ರಗಳಿದ್ದಾವೆ, ಗಣಪತಿಗೆ ಉದ್ದೇಶಿಸಿದಂಥ ಮಂತ್ರಗಳಿದ್ದಾವೆ. ಹಾಗಾಗಿ ದೇವರು ಇರಬೇಕು. ಎರಡನೇದು ಋಷಿ. ಈ ಇಷ್ಟು ಮಂತ್ರಗಳನ್ನು ಮನುಕುಲಕ್ಕೆ ಕೊಟ್ಟಂಥವರು ಈ ಋಷಿಗಳು.
ಈ ಮಂತ್ರ ಅಂದರೆ ಏನು ಅನ್ನೋದು ಪ್ರಶ್ನೆ ಬರುತ್ತೆ ಇಲ್ಲಿ. ಮಂತ್ರ ಅಂದರೆ ಏನು ಅಂತ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು, ಮನನಾತ್ ತ್ರಾಯತೆ ಮಂತ್ರ. ಯಾವುದನ್ನು ಮನನ ಮಾಡುವುದರಿಂದ, ಯಾವುದನ್ನು ಪಠನ ಮಾಡುವುದರಿಂದ ಅದು ನಮ್ಮನ್ನು ಸುಭದ್ರವಾಗಿ, ಗಟ್ಟಿಯಾಗಿ, ದೃಢವಾಗಿ ನಿಲ್ಲಿಸ್ತದೆ. ಅದು ಮಂತ್ರ ಅಂತ ಅನ್ನೋದು ಒಂದು. ಆದರೆ ಇನ್ನು ಸ್ವಲ್ಪ ಉನ್ನತ ಮಟ್ಟಕ್ಕೆ ಮಂತ್ರದ ವಿಷಯಕ್ಕೆ ಹೋಗೋದಾದರೆ, ಋಷಿಗಳು ತಮ್ಮ ತಪಸ್ಸಿನ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದಾಗ ಅವರು ದರ್ಶನ ಮಾಡಿದಂತಹ ಅಥವಾ ಅವರು ಶ್ರವಣ ಮಾಡಿದಂತಹ, ದರ್ಶನ ಮಾಡಿದಂತಹ ಚಿತ್ರಣ, ಗ್ರಹಣ ಮಾಡಿದಂತಹ ಅಥವಾ ಶ್ರವಣ ಮಾಡಿದಂತಹ ಶಬ್ದ ಇದೇ ಮಂತ್ರಗಳು. ಮಂತ್ರ ಆರ್ ನಾಟ್ ಕಂಪೋಸ್ಡ್ ಆಸ್ ಪೋಯಟ್ರಿ ಬೈ ದಿ ಋಷೀಸ್. ಕವನ ಬರೆದಂಗೆ ಅವರು ಬರೀಲಿಲ್ಲ. ಋಷಿಗಳು, ತಪಸ್ವಿಗಳು ಅವರ ತಪಸ್ಸಿನ ಅತ್ಯಂತ ಉನ್ನತ ಸ್ಥಿತಿಯಲ್ಲಿದ್ದಾಗ ಪರಮೇ ವ್ಯೋಮನ್ ಅಂದರೆ ಇದು ಮನಸ್ಸಿನ ಒಂದು ಅತ್ಯಂತ ಉತ್ಕೃಷ್ಟವಾದಂತಹ ಮತ್ತು ಉನ್ನತವಾದಂತಹ ಸ್ತರ. ಸೊ ಇಲ್ಲಿ ನೀವು ನಾವು ಚೆನ್ನಾಗಿ ನೆನಪಿಟ್ಟುಕೋಬೇಕು, ಎಲ್ಲ ನಡೀತಿರೋದು ನಮ್ಮೊಳಗೆ, ಎಲ್ಲ ನಡೀತಿರೋದು ನಮ್ಮೊಳಗೆ. ಎಲ್ಲೋ ಸ್ವರ್ಗ ಇದೆ, ಎಲ್ಲೋ ನರಕ ಇದೆ, ದೇವರು ಎಲ್ಲೋ ಇದ್ದಾರೆ, ನಾನೆಲ್ಲೋ, ಎಲ್ಲವೂ ನಡೀತಿರೋದು ನಮ್ಮೊಳಗೆ. ಆ್ಯಂಡ್ ವೇದಾಸ್ ಡೈರೆಕ್ಟ್ಲಿ ಅಡ್ರೆಸ್ ಟು ದ ಹ್ಯೂಮನ್ ಬೀಯಿಂಗ್ ಆರ್ ದಿಸ್ ಕ್ರಿಯೇಷನ್. ಹಾಗಾಗಿ ಪರಮೇ ವ್ಯೋಮನ್ ಅಂದರೆ ಇದೆಲ್ಲೋ ಒಂದು ಕಡೆಗಿದೆ. ವ್ಯೋಮ ಅಂತಂದರೆ ಗಗನ ಅಂತ, ಆಕಾಶ ಅಂತ. ಈ ಪರಮೇ ವ್ಯೋಮನ್ ಅಂತ ಹೇಳಿದರೆ ಮನುಷ್ಯನ ಮನಸ್ಸಿನ ಅತ್ಯಂತ ಉನ್ನತ ಸ್ಥಿತಿಯನ್ನು ದರ್ಶನ ಮಾಡುವಂತಹ ಒಂದು ಹಂತ. ನಾವು ಮೈಂಡ್ ಅಂತ ಹೇಳಿಬಿಡ್ತೀವಿ, ಮನಸ್ಸು ಅಂತ ಹೇಳಿಬಿಡ್ತೀವಿ. ಈ ಮನಸ್ಸು ಅಥವಾ ಮೈಂಡು ಇದರಲ್ಲೂ ಕೂಡ ಅನೇಕ ಸ್ತರಗಳಿದ್ದಾವೆ. ಶ್ರೀ ಅರವಿಂದರು ಇದರಲ್ಲಿ ಬೇರೆ ಬೇರೆ ಸ್ತರಗಳನ್ನು ಹೇಳ್ತಾರೆ. ಮೈಂಡು, ಓವರ್ ಮೈಂಡು, ಇಂಟ್ಯೂಷನ್ ಮೈಂಡು, ಇಲ್ಯುಮೈನ್ ಮೈಂಡು, ಸೂಪರ್ ಮೈಂಡು, ಹೀಗೆ ಒಂದಕ್ಕಿಂತ ಒಂದು ಮೇಲಿನ ಸ್ತರದಲ್ಲಿದೆ. ನಾವೆಲ್ಲರೂ ಕೂಡ ಈ ಮನಸ್ಸಿನ ಯಾವುದೋ ಒಂದು ಸ್ತರಕ್ಕೆ ಮುಟ್ಟಿದ್ದೀವಿ ಮತ್ತು ಯಾವ ಸ್ತರಕ್ಕೆ ಮುಟ್ಟಿದ್ದೀವಿ ಅಲ್ಲಿಂದ ಇನ್ನೂ ಮೇಲೆ ಹೋಗೋದಕ್ಕೆ ವೇದಗಳು ನಮಗೆ ಸಹಾಯ ಮಾಡ್ತವೆ. ಇದನ್ನು ನಮಗೆ ತೋರಿಸ್ಕೊಟ್ಟವ್ರು ಯಾರು? ಋಷಿಗಳು. ಸೊ ದೇವರು, ಎಲ್ಲ ದೇವತೆಗಳು ಇದ್ದಾರೆ ಎಲ್ಲ ಮಂತ್ರದಲ್ಲಿ. ಋಷಿಗಳಿಗೆ ಮಂತ್ರಗಳು ದರ್ಶನ ಆಗಿದ್ದಾವೆ. ಆಮೇಲೆ ನಮಗೆ ಕೊಟ್ಟಿರೋದೇನು? ಮಂತ್ರಗಳು. ಮಂತ್ರಗಳ ಬಗ್ಗೆ ನಾವು ನೋಡಿದ್ದೀವಿ. ಸೊ ಯಜುಸ್ ಮಂತ್ರಗಳು, ಋಕ್ ಮಂತ್ರಗಳು, ಸಾಮಾನ್ಯ ಮಂತ್ರಗಳು. ಈ ಮಂತ್ರಗಳಿಗೆ ಒಂದು ಸ್ವರ ಇದೆ, ಆ ನಂತರ ಬಂದಿದ್ದದು ಒಂದು ಸ್ವರ ಸಿಸ್ಟಮ್. ಏನೇ ಜಗತ್ತಿನಲ್ಲಿ ಒಂದು ಚೆನ್ನಾಗಿ ನಡೀಬೇಕು ಅಂತ ಹೇಳಿದರೆ, ವ್ಯವಸ್ಥಿತವಾಗಿ ನಡೀಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ವ್ಯವಸ್ಥೆ ಇರಬೇಕು ಮತ್ತು ಎಲ್ಲರಿಗೂ ಅದು ಸಂತೋಷ ತರುವಂತಹ ಒಂದು ವ್ಯವಸ್ಥೆ ಇರಬೇಕು. ಇಲ್ಲಿ ಯೋಗ ಕ್ಲಾಸ್ ನಡೆಸ್ತಾರೆ. ಅವ್ರು ಹೇಳ್ತಾರೆ 7 ಗಂಟೆಯಿಂದ 8 ಗಂಟೆ ಒಂದು ಬ್ಯಾಚು, 8:30 ಇನ್ನೊಂದು ಬ್ಯಾಚು, ಸಾಯಂಕಾಲ ಇನ್ನೊಂದು ಬ್ಯಾಚ್. ಇದು ವ್ಯವಸ್ಥೆ. ನನಗೆ ಯಾವ ಬೇಕಾದಾಗ ಬರ್ತೀನಿ, ಯಾವ ಬೇಕಾದ ಬ್ಯಾಚ್ ಮೇಲೆ ಮಾಡಿ ಹೋಗ್ತೀನಿ ಅಂದ್ರೆ ಆಗುತ್ತಾ? ಅವ್ರು ಸೇರಿಸ್ಬೋದು, ರಾಘವೇಂದ್ರ ಶನಿ ಅವರು ಸೇರಿಸ್ಬೋದು. ಆದರೆ ಈ ಬ್ಯಾಚಿನವ್ರು ಯಾವುದೋ ಯೋಗ ಕಲಿತಿರ್ತಾರೆ, ನನ್ನ ಬ್ಯಾಚ್ನಲ್ಲಿ ಯಾವುದೋ ಯೋಗ ಕಲಿತಿರ್ತೀನಿ, ಕ್ಲಾಶ್ ಆಗುತ್ತೆ. ಸೊ ಅದೇನೋ ಹೇಳ್ತಾರಲ್ಲ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಆಗಿಬಿಡ್ತೀವಿ. ಅದಕ್ಕೆ ವ್ಯವಸ್ಥೆ ಇರಬೇಕು. ಈ ವ್ಯವಸ್ಥೆ ಇರಬೇಕು ಅನ್ನೋದಕ್ಕೋಸ್ಕರ ಇದಕ್ಕೆಲ್ಲ ಒಂದು ಸ್ವರ ಸಿಸ್ಟಮ್ ಮಾಡಿದರು. ಈ ಸ್ವರ ಸಿಸ್ಟಮ್ನಲ್ಲಿಯೂ ಕೂಡ ಮುಖ್ಯವಾದಂತಹ 3 ಪದ್ಧತಿಗಳಿದ್ದಾವೆ. ಒಂದು ಕುಂಭಕೋಣಂ ಸ್ವರ ಪದ್ಧತಿ, ಒಂದು ಕಾಶಿ ಸ್ವರ ಪದ್ಧತಿ, ಮತ್ತೊಂದು ನಾಸಿಕ್ ಸ್ವರ ಪದ್ಧತಿ ಅಂತ. ನೀವು ನೋಡಿರ್ಬೇಕು ಉತ್ತರ ಭಾರತದವ್ರ ಮಂತ್ರ ಹೇಗೆ ಹೇಳ್ತಾರೆ ಅಂತ. ಕೆಲವರು ಕೇಳಿರ್ಬೋದಲ್ವ, ಉತ್ತರ ಭಾರತದವ್ರನ್ನ ಈಗ ಗಣಾನಾಂತು ಆ ಗಣಪತಿ ಭವಾಮಹೇ ಕವಿಂ ಕವಿನಾಂ ಎಲ್ಲೂ ಅರ್ಜೆಂಟಾಗಿ ಹೋಗೋ ರೀತಿಯಲ್ಲಿ ಹೇಳ್ತಾರೆ. ಬಟ್ ನಮ್ಮದು ಈ ಕುಂಭಕೋಣಂ ಸಿಸ್ಟಮ್ ಅಂದರೆ ಭಾಳ ವ್ಯವಸ್ಥಿತವಾಗಿ ಅದರ ಆರೋಹಣ ಅವರೋಹಣ ಅವೆಲ್ಲ ಸ್ವರಗಳನ್ನು ಭಾಳ ವ್ಯವಸ್ಥಿತವಾಗಿ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಪ್ಲೆಸೆಂಟಾಗಿ ಹೇಳ್ತಾರೆ. ನಮಗೆ ಯಾಕೆ ಪ್ಲೆಸೆಂಟ್ ಇದೆ ಅಂತ ಹೇಳಿದರೆ, ನಮಗೆ ವಿ ಆರ್ ಯೂಸ್ ಟು ದಿಸ್ ಸಿಸ್ಟಮ್. ಮಂತ್ರಗಳ ಮೂಲಕ ನಾವೇನು ಮಾಡ್ತೀವಿ? ಆಯಾ ದೇವತೆಗಳನ್ನು ಆವಾಹನೆ ಮಾಡ್ತೀವಿ. ದೇವತೆಗಳನ್ನು ಆವಾಹನೆ ಮಾಡೋದಕ್ಕೆ ನಮಗೆ ಇರುವಂತಹ ಮೀಡಿಯಮ್ ಯಾವುದು? ಮಂತ್ರಗಳು. ಹಾಗೆ ವೇದದಲ್ಲಿ ಈ 3 ಮುಖ್ಯ ಸಂಗತಿಗಳನ್ನು ಫಿಸಿಕಲ್ ಆಗಿ ಮತ್ತು ಅವುಗಳ ಆಳವಾದ ಅರ್ಥವನ್ನು ತಿಳಿದುಕೊಳ್ತಾ ಹೋದರೆ ನಮಗೆ ವೇದದಲ್ಲಿ
ಈ ಜೀವನ ಪರಿಪೂರ್ಣತೆಯ ಮೆಸೇಜ್ ಸಿಗ್ತಾ ಹೋಗ್ತದೆ. ಈ ದೇವತೆಗಳು ಇದ್ದಾರೆ, ನಾನು ಹೇಳಿದೆ ಅವ್ರು ದೇ ಆರ್ ದಿ ಕಾಸ್ಮಿಕ್ ಎನರ್ಜೀಸ್. ಮತ್ತು ಈ ದೇವತೆಗಳು ದೇ ಆರ್ ಆಲ್ವೇಸ್ ಈಗರ್ ಟು ಹೆಲ್ಪ್ ದಿ ಹ್ಯೂಮನ್ ಬೀಯಿಂಗ್, ಬಟ್ ದಿ ಕಂಡೀಷನ್ ಈಸ್ ದ್ಯಾಟ್ ಯು ಹ್ಯಾವ್ ಟು ಇನ್ವೈಟ್ ದೆಮ್. ಅವರಾಗೆ ಬಂದು ಮಾಡೋದಿಲ್ಲ, ಅವ್ರಿಗೆ 108 ಕೆಲಸಗಳಿದೆ. ನಿನಗೆ ಬೇಕಾ ಕರಿ. ಅದಕ್ಕೆ ವೇದದಲ್ಲಿ ಒಂದು ಕಡೆಗೆ ಹೇಳುತ್ತೆ, ನೀನು ಒಂದು ಹೆಜ್ಜೆ ಇಟ್ಟರೆ ದೇವರು ನಿನ್ನ ಕಡೆಗೆ 10 ಹೆಜ್ಜೆ ಇಟ್ಟು ಬರ್ತಾನೆ ಅಂತ. ಆ ನೀನು ಒಂದು ಹೆಜ್ಜೆ ಇಡುವುದಂದ್ರೆ ಏನು? ಸಂಕಲ್ಪ ಮಾಡಬೇಕು. ನನಗೆ ಏನು ಬೇಕು ಜೀವನದಲ್ಲಿ ಅಂತ ನನಗೆ ಕ್ಲಾರಿಟಿ ಇಲ್ಲದಿದ್ದರೆ ಇನ್ನೊಬ್ಬರು ಯಾರಾದರೂ ಕೊಟ್ಟರೆ ಅದು ಏನಂತ ಗೊತ್ತಾಗಲ್ಲ ನನಗೆ. ಈಗ ನನಗೆ ಈ ಮೊಬೈಲ್ ಅಂದರೆ ಏನಂದು ಗೊತ್ತಿಲ್ಲ. ಇನ್ನೊಬ್ಬ ಬಹಳ ಎಕ್ಸ್ಪರ್ಟು ಮತ್ತು ಹಿ ಹ್ಯಾಸ್ ಯೂಸ್ಡ್ ಇಟ್, ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಹಿ ಈಸ್ ಬೀನ್ ಬೆನಿಫಿಟೆಡ್ ಎ ಲಾಟ್ ಬೈ ದಿಸ್ ಮೊಬೈಲ್. ಅವ್ನು ಬಂದ್ಬಿಟ್ಟು ನನಗೆ ಇದನ್ನು ತೊಗೊಂಡು ನಿನಗೆ ಭಾಳ ಅದ್ಭುತವಾಗಿದೆ ಅಂತ ಹೇಳ್ತಾನೆ. ನನ್ನ ಮಟ್ಟಿಗೆ ನನಗೇನೋ ಗೊತ್ತಿಲ್ಲ, ಇದೇನು ಒಂದು ಪೆಟ್ಟಿಗೆ ಅಷ್ಟೇ. ಯಾಕಂದರೆ ಇದು ನನಗೆ ಏನು ಉಪಯೋಗ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಇದನ್ನು ಯಾಕೆ ಉಪಯೋಗಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಇದು ಏನಂತ ನನಗೆ ಬೇಸಿಕ್ ಗೊತ್ತಿಲ್ಲ. ಸೊ ದೇವರೇ ನನಗೆ ಏನಾದರೂ ಒಳ್ಳೇದು ಮಾಡಪ್ಪ ಅಂತ ನಾವು ಕೇಳಿದರೆ, ಆಯಿತು ನೀನು ಇನ್ನೊಂದು ಸ್ವಲ್ಪ ಏನು ಬೇಕು ಅಂತ ಇನ್ನೊಂದು ಸ್ವಲ್ಪ ಮಾಡ್ಕೊ ಅಂತ ಹೇಳ್ತಾರೆ. ಏನಾದರೂ ಒಳ್ಳೇದು ಮಾಡಬೇಕು ಅಂತ ಹೇಳಿದರೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ನಾವು ಅಪ್ಲಿಕೇಶನ್ನಲ್ಲಿ ಈಗ ಹಳೆ ಕಾಲಕ್ಕಿತ್ತು, ಈಗೇನೋ ಗೊತ್ತಿಲ್ಲ. ಐ ಆಮ್ ಎನ್ ಆಸ್ಪಿರೆಂಟ್, ಪ್ಲೀಸ್ ಗಿವ್ ಮಿ ಎ ಸೂಟೇಬಲ್ ಜಾಬ್ ಅಂತ. ಅದು ಹೋಯ್ತು. ಕೆಲವರು ಹಿರಿಯರಿಗೆ ಕೆಲವರು ಗೊತ್ತಿಲ್ಲ, ಪ್ಲೀಸ್ ಗಿವ್ ಮಿ ಎ ಸೂಟೇಬಲ್ ಜಾಬ್ ಅಂತ. ಅವನೇ ಡಿಸೈಡ್ ಇವನು ಏನು ಎದಕ್ಕೆ ಸ್ಯೂಟ್ ಅಂತ ಅವನ ತಲೆ ವಿಷಯ ಮಾಡಿ. ಇವತ್ತು ಹಾಗಲ್ಲ, ನಾವು ಸ್ಪೆಸಿಫಿಕ್ಕಾಗಿ ಎಲ್ಲದಕ್ಕೂ ಸ್ಪೆಸಿಫಿಕ್ಕಾಗಿ ಹೇಳಬೇಕು. ಮತ್ತು ವೇದ ಕಾಲದಲ್ಲೂ ಇದು ಇತ್ತು. ಸೊ ವಿ ಶುಡ್ ಬಿ ಸ್ಪೆಸಿಫಿಕ್. ನನಗೇನು ಬೇಕು? ನನಗೆ ಊಟ ಬೇಕಾ? ನನಗೆ ನಿದ್ದೆ ಬೇಕಾ? ನನಗೆ ಯೋಗಾಭ್ಯಾಸ ಪ್ರಾಣಾಯಾಮ ಮಾಡಬೇಕಾ? ಏನು ಬೇಕು? ನನಗೆ ಪ್ರಾಣ ಚೆನ್ನಾಗಿ ಬೇಕಾ? ಹಾಗಾಗಿ ವೇದದಲ್ಲಿ ಈ ಆಲಸ್ಯತನಕ್ಕೆ ಒಂಚೂರು ಅವಕಾಶ ಇಲ್ಲ. ಸೊ ಜೀವನದ ಪರಿಪೂರ್ಣತೆಯನ್ನು ನಾವು ಸಾಧಿಸಬೇಕಾದ್ರೆ ಆಲಸ್ಯತನಕ್ಕೆ ಅಲ್ಲಿ ಜಾಗ ಇಲ್ಲ. ಯಾವಾಗ ಆಲಸ್ಯ ಬಿಟ್ಟು ಆ್ಯಕ್ಟಿವ್ ಆಗಿರ್ತೀವಿ, ದೇವತೆಗಳ ಜೊತೆಗೆ ಏನು ಹೇಳ್ತದೆ ವೇದ? ಸಹಯೋಗ ಮಾಡಬೇಕು ಅಂತ. ಕೊಲ್ಯಾಬೊರೇಷನ್. ಲೈಫ್ ಈಸ್ ಕೊಲ್ಯಾಬೊರೇಷನ್ ಬಿಟ್ವೀನ್ ದಿ ಕಾಸ್ಮಿಕ್ ಎನರ್ಜೀಸ್ ಆ್ಯಂಡ್ ದಿ ಹ್ಯೂಮನ್ ಬೀಯಿಂಗ್. ಯಜ್ಞದ ವ್ಯಾಖ್ಯಾನಕ್ಕೆ ನಾವು ಆಮೇಲೆ ಬರೋಣ. ಯಜ್ಞ ಕೂಡ ಅದೇ, ಇದು ಕೊಲ್ಯಾಬೊರೇಷನ್. ವೇದಗಳು ಹೇಳ್ತವೆ ನೀನು ದೇವರ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಡಿಬೇಕು ಅಂತ. ಅಂದರೆ ಯು ಶುಡ್ ಬಿಕಮ್ ಸೋ ಇಂಟಿಮೇಟ್ ವಿತ್ ದಿ ಗಾಡ್ಸ್. ನಾವು ಯಾಗೋ ಏನೋ ಕರೆದುಬಿಟ್ರೆ ದೇವರು ಬರಲ್ಲ. ವಿ ಶುಡ್ ಬಿ ಕಂಪ್ಲೀಟ್ಲಿ ಅಟೆಂಟಿವ್ ವೆನ್ ವಿ ಆರ್ ಇನ್ವೋಕಿಂಗ್ ದಿ ಗಾಡ್ಸ್. ನಮ್ಮ ಮನೆಗೊಬ್ಬರು ಯಾರೋ ಸುಮ್ಮನೆ ಅತಿಥಿಯನ್ನು ಕರೆದು ಬಿಟ್ಟರೆ ನಾವು ಅಷ್ಟೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮನೆ ಮುಂದೆ ತಳಿರು ತೋರಣ ಹಾಕ್ತೀವಿ, ಮನೆಯೆಲ್ಲ ಸ್ವಚ್ಛ ಮಾಡ್ತೀವಿ, ಏನು ಅಡುಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ, ಅವ್ರನ್ನ ಎಲ್ಲಿ ಕೂರಿಸ್ಬೇಕು ಅಂತ ಮಾಡ್ತೀವಿ, ಅವ್ರನ್ನ ಹೇಗೆ ಎಂಟರ್ಟೈನ್ ಮಾಡಬೇಕು ಅಂತ ಮಾಡ್ತೀವಿ. ವಿ ಥಿಂಕ್ ಆಲ್ ದೀಸ್ ಥಿಂಗ್ಸ್. ಇದಕ್ಕಿಂತ ಹೆಚ್ಚಿನ ಲೆವೆಲಲ್ಲಿ ನಾವು ದೇವರನ್ನು ಕರೆದಾಗ ಮಾಡಬೇಕು. ಅನೇಕ ಸಾರಿ ನಾವು ಪೂಜೆ ಧ್ಯಾನ ಎಲ್ಲ ಹೇಗೆ ಮಾಡ್ತೀವಿ, ಎಷ್ಟು ಅರ್ಜೆಂಟ್ ನಮಗಂದರೆ ಪೂಜೆ ಮಾಡುವಾಗ ಅದು ಏನೋ ಒಂದು ಮೂರ್ತಿ ಇರ್ತದೆ, ಅದ್ರ ಮೇಲೆ ಒಂದಿಷ್ಟು ನೀರು ಹಾಕ್ತೀವಿ, ಬಟ್ಟೆ ತೊಗೊಂಡು. ನಮ್ಮ ಮನಸ್ಸೆಲ್ಲ ಎಲ್ಲಿರುತ್ತೆ? ಇವತ್ತು ಟ್ರಾಫಿಕ್ ಜಾಸ್ತಿ ಇರುತ್ತೋ ಏನೋ ಗೊತ್ತಿಲ್ಲ, ಇವತ್ತು ಆಫೀಸಿಗೆ ಹೋದ್ಮೇಲೆ ನಮ್ಮ ಸಬಾರ್ಡಿನೇಟೋ ಅಥವಾ ನನ್ನ ಬಾಸೋ ಬಂದಿರ್ತಾನೋ ಇಲ್ಲೋ ಗೊತ್ತಿಲ್ಲ. ವಿ ಆರ್ ಕಂಪ್ಲೀಟ್ಲಿ ಎನ್ಗಲ್ಫ್ಡ್ ವಿತ್ ಅವರ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ವಿಥೌಟ್ ಕೇರಿಂಗ್ ಫಾರ್ ವಾಟ್ ವಿ ಆರ್ ಡೂಯಿಂಗ್. ವೇದಾಸ್ ಡೋಂಟ್ ಆಕ್ಸೆಪ್ಟ್ ಇಟ್. ವೇದಾಸ್ ಡೋಂಟ್ ಆಕ್ಸೆಪ್ಟ್ ಇಟ್. ಮೊದಲನೇದು, ನನಗೆ ಜೀವನದಲ್ಲಿ ಏನು ಬೇಕು ಅನ್ನೋದು ನನಗೆ ಕ್ಲಾರಿಟಿ ಇರಬೇಕು. ಅದನ್ನು ಯಾರಿಗೆ ಕೇಳಬೇಕನ್ನೋ ಕ್ಲಾರಿಟಿ ಇರಬೇಕು. ಈಗ ಇಂದ್ರ ಅಡ್ರೆಸ್ ಇಸ್ ದಿ ಕ್ಲಾರಿಟಿ ಇನ್ ಥಿಂಕಿಂಗ್. ಸ್ಪಷ್ಟ ವಿಚಾರ ಶಕ್ತಿಯನ್ನು ಮನುಷ್ಯನಲ್ಲಿ ಬೆಳೆಸೋದಕ್ಕೆ ಇಂದ್ರ ದೇವ ಇರೋದು. ಈ ಇಂದ್ರ, ನೀವು ಪುರಾಣದಲ್ಲಿ ರಂಭೆ ಊರ್ವಶಿಯರ ಜೊತೆ ಡ್ಯಾನ್ಸ್ ಮಾಡಿದ ಇಂದ್ರ ವೇದದ ಇಂದ್ರ ಅಲ್ಲ, ಅದು ಆಮೇಲೆ ಪುರಾಣದ ಕಾಲಕ್ಕೆ ಬಂದು. ಇಲ್ಲಿ ಇಂದ್ರ ಅಂತ ಹೇಳಿದರೆ ಇದು ಇಂದ್ರ ಅಂದರೆ ಇಂದ್ರಿಯಗಳನ್ನೆಲ್ಲ ಚೇತೋಹಾರಿ ಮಾಡುವಂಥದ್ದು. ಇಂದ್ರಿಯಗಳೆಲ್ಲ ಚೇತೋಹಾರಿ ಯಾವಾಗ ಆಗುತ್ತೆ? ಸ್ಪಷ್ಟ ವಿಚಾರ ಶಕ್ತಿ ಬಂದಾಗ ಇಂದ್ರಿಯಗಳೆಲ್ಲ ಚೇತೋಹಾರಿ ಆಗುತ್ತೆ. ಸೊ ಇಂದ್ರನನ್ನು ಕರಿಬೇಕಾ? ನಮಗೆ ಇನ್ಸ್ಪಿರೇಷನ್ ಬೇಕಾದರೆ ಯಾರನ್ನು ಕರಿಬೇಕು? ಸರಸ್ವತಿಯನ್ನು ಕರಿಬೇಕು. ಈಗ ಪುರಾಣದ ಕಾಲಕ್ಕೆಲ್ಲ ವಿದ್ಯಾದೇವತೆ ಫೈನ್, ಬಟ್ ವೇದದಲ್ಲಿ ಏನಂದರೆ ಸರಸ್ವತಿ ಅಂತ ಹೇಳಿದರೆ ಅವಳು ಇನ್ಸ್ಪಿರೇಷನ್.
ಎಂಥ ಇನ್ಸ್ಪಿರೇಷನ್ ಬ್ಯಾಕ್ಡ್ ಬೈ ದಿ ಡಿವಿನಿಟಿ ಅಂತ. ಈಗ ಇನ್ಸ್ಪಿರೇಷನ್ ಎಲ್ಲದಕ್ಕೂ ಬೇಕು. ಕೆಟ್ಟ ಕೆಲಸ ಮಾಡೋದಕ್ಕೂ ಇನ್ಸ್ಪಿರೇಷನ್ ಬೇಕು. ಕಳ್ಳತನ ಮಾಡೋರಿಗೂ ಸಾಮಾನ್ಯ ಇನ್ಸ್ಪಿರೇಷನ್ ಬೇಕಾ? ಅಷ್ಟು ಉತ್ಸಾಹ ಬರ್ದಿದ್ರೆ ಯಾರು ಕಳ್ಳತನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ. ಎಷ್ಟು ತಯಾರಿ ಮಾಡ್ತಾರೆ. ನಾವು ನಮ್ಮ ಮನೆ ಕಟ್ಟುವಾಗೂ ತಯಾರಿ ಮಾಡೋದು, ಅಷ್ಟು ತಯಾರಿ. ಯಾರೂ ಹಿಡ್ಕೋಬಾರ್ದು, ಯಾರ ಮನೇಲಿ ಏನು ವಸ್ತು ಇದೆ. ನಾನು ಹೇಳ್ತಿರೋದೇನೆಂದರೆ ಇನ್ಸ್ಪಿರೇಷನ್ ಎರಡಕ್ಕೂ ಬೇಕು. ಅದಕ್ಕೆ ನಾವು ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡೋದೇನು, ನನಗೆ ರುಜುವಾದಂತಹ ಪ್ರೇರಣೆಯನ್ನು ಕೊಡು, ಸತ್ಯ ಮಾರ್ಗದಲ್ಲಿ ನಡೆಯುವಂಥ ಇನ್ಸ್ಪಿರೇಷನ್ ಕೊಡು ಅಂತ ಕೇಳಿ. ಹಾಗೆ ನಮಗೆ ಏನು ಕೇಳಬೇಕು, ಯಾರನ್ನು ಕೇಳಬೇಕು ಮತ್ತು ಹೇಗೆ ಕೇಳಬೇಕು ಅಂತನ್ನೋದು ಗೊತ್ತಿರಬೇಕು. ಈಗ ಯಾರ್ದೋ ಕಡೆಯಿಂದ ನಮಗೇನೋ ಫೇವರ್ ಆಗಬೇಕಾಗಿರ್ತದೆ. ನಾವು ಹೋಗಿ ಏನು ಕೇಳ್ತೀವಿ, ಹೇ ಇದನ್ನು ಕೊಡೋ ಅಂತ ಹೇಳ್ತೀವ? ಏನೋ ನಮ್ಮ ಭಾಷೆಯಲ್ಲಿ ನಮಗೆ ಸಾಧ್ಯವಾದಷ್ಟು ಸೌಜನ್ಯದಿಂದ ನಾವು ಕೇಳ್ತೀವಿ. ಆಗ ಅವ್ರು ಪ್ರಶ್ನೆ ಕೇಳ್ತಾರೆ, ಯಾಕೆ ಬೇಕು ಅಂತ. ದೆನ್ ಇಟ್ ಈಸ್ ಯುವರ್ ಬೌಂಡ್ ಆ್ಯಂಡ್ ಡ್ಯೂಟಿ ಟು ಎಕ್ಸ್ಪ್ಲೇನ್ ಇಟ್. ಗೊತ್ತಿದೆಯಾ ನಿನಗೆ ಗೊತ್ತಿದ್ರೆ ಮುಂದೆ ಕೆಲಸ ಆಗುತ್ತೆ. ಯಾಕಂತ ಕೇಳಿದ್ರೆ ನನಗೆ ಗೊತ್ತಿರಬೇಕು. ಸೊ ವಿ ಶುಡ್ ಬಿಕಮ್ ಮಚ್ ಕ್ಲಿಯರ್. ಅಧ್ಯಾತ್ಮದಲ್ಲಿ ಸ್ಪಷ್ಟತೆಗೆ ಇರುವಷ್ಟು ಪ್ರಾಧಾನ್ಯತೆ ಮತ್ತು ಯಾವುದಕ್ಕೂ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಅಧ್ಯಾತ್ಮ ಸಾಧನೆ ಮಾಡ್ತಾ 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 ನಮ್ಮ ಎಕ್ಸ್ಪೀರಿಯನ್ಸ್ಗಳು ದೇ ಬಿಕಮ್ ಮೋರ್ ಸಟಲ್. ಈಗ ನಾವು ಇಲ್ಲಿ ಹೆಚ್ಚಿನವರು ಬಹುಶಃ ಯೋಗದ ವಿದ್ಯಾರ್ಥಿಗಳಿದ್ದೇವೆ. ಆಲ್ಮೋಸ್ಟ್ ಎಲ್ಲರೂ ಯೋಗದ ವಿದ್ಯಾರ್ಥಿಗಳಿದ್ದೇವೆ. ದ ಡೇ ಒನ್ ಯೋಗ ನಮಗೆ ಕೊಡುವಂಥ ಎಕ್ಸ್ಪೀರಿಯನ್ಸಿಗೂ ದಿ ಎಕ್ಸ್ಪೀರಿಯನ್ಸ್ ಆಫ್ಟರ್ 6 months ಆರ್ 1 year ಪ್ರಾಕ್ಟೀಸಿಂಗ್ ಆಫ್ ಯೋಗ ನಿಮಗೆ ಡಿಫರೆನ್ಸ್ ಅನಿಸಿಲ್ವಾ? ನಮಗೆ ಒಂದೊಂದೇ ದೇಹದಲ್ಲಿ ಎಲ್ಲ ಅವಯವಗಳು ಗೊತ್ತಾಗ್ತವೆ. ಅಲ್ಲಿಯವರೆಗೂ ತುಂಬ ಜನರಿಗೆ ದೇಹದಲ್ಲಿ ಯಾವ ಅವಯವ ಇದೆ ಅಲ್ಲಿ ಗೊತ್ತಿಲ್ಲ, ಮತ್ತು ಏನು ನಡೀತದೆ ಅಂತ ಗೊತ್ತಿಲ್ಲ. ಕಣ್ಣು ಕಾಣದೇ ಇರೋಕ್ಕೆ ಶುರು ಮಾಡಿದಾಗಲೇ ಅರಿವಿಗೆ ಬರ್ತೇವೋ ನನಗೊಂದೆರಡು ಕಣ್ಣಿದ್ದು ಇಷ್ಟು ದಿವಸ ನೋಡ್ತಿದ್ದೆ ಅಂತ. ಗಂಟಲು ಕೆಲಸ ಮಾಡ್ತಿರೋರಿಗೆ ಮಾತಾಡ್ತಾ ಇರ್ತೀವಿ, ಕಿವಿಗಳು ಕೆಲಸ ಮಾಡ್ತಿರುವಾಗ ಕೇಳ್ತೀವಿ. ಎಲ್ಲಿವರೆಗೂ ನಮಗೆ ನಮ್ಮ ಈ ಬಾಹ್ಯ ಅಂಗಾಂಗಗಳ ಬಗ್ಗೆ ಪರಿವೇ ಇರಲ್ಲ ಅಂದರೆ ಅವು ಕೆಲಸ ಮಾಡೋದು ನಿಲ್ಲಿಸುವವರೆಗೂ. ಈಗ ಆರೋಗ್ಯದ ವಿಷಯ ತಗೊಳ್ಳಿ, ಎಷ್ಟು ಮಂದಿ ಕೇರ್ ಮಾಡ್ತೀವಿ? ನಮಗೇನೋ ಅನಾರೋಗ್ಯ ಆಗಿ 4 ದಿವಸ ಮಲಗಿ 5ನೇ ದಿವಸ ಹುಷಾರಾಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ ನಮಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್. ವಿ ಬಿಕಮ್ ಇಮ್ಮೊಬೈಲ್, ವಿ ಬಿಕಮ್ ಯೂಸ್ಲೆಸ್ ಅನಾರೋಗ್ಯ ಆದಾಗ. ಹಾಗೆ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ ನಾವು ಮಾಡುವಾಗ, ವೇದದ ಅಧ್ಯಯನ ಮತ್ತು ಅನುಷ್ಠಾನ ಮಾಡುವಾಗ ನಮಗೆ ಹೊಸ ಹೊಸ ಅನುಭವಗಳಾಗಲಿಕ್ಕೆ ಶುರುವಾಗ್ತವೆ. ಆ ಅನುಭವಗಳನ್ನು ನಾವು ಕೇರ್ಫುಲ್ಲಾಗಿ ವಾಚ್ ಮಾಡಬೇಕು. ಆ ವಾಚ್ ಮಾಡೋದಕ್ಕೆ ಏನು ಹೇಳ್ತದೆ ವೇದ? ಧ್ಯಾನ ಅಂತ. ಧ್ಯಾನ ಅಂದರೆ 2 ಶಬ್ದಗಳು, ಧಿ ಮತ್ತು ಯಾನ ಅಂತ. ಧಿ ಅಂದರೆ ಇಂಟೆಲೆಕ್ಟ್, ಬುದ್ಧಿಶಕ್ತಿ. ಯಾನ ಅಂತ ಹೇಳಿದ್ರೆ ಪ್ರಯಾಣ, ಜರ್ನಿ. ಸೊ ಮೆಡಿಟೇಷನ್ ಈಸ್ ನಾಟ್ ಸ್ಟ್ಯಾಟಿಕ್, ಮೆಡಿಟೇಷನ್ ಈಸ್ ಡೈನಮಿಕ್. ಈಗ ಹೊಸದೊಂದು ಶಬ್ದ ಎಲ್ಲ ಕಡೆಗೂ ಬರ್ತಿದೆ, ನೀವು ಕೇಳಬೇಕು, ಮೈಂಡ್ಫುಲ್ನೆಸ್ ಅಂತ. ಮೈಂಡ್ಫುಲ್ನೆಸ್ ಅಂದರೆ ಸೊ ಯಾಕದು ಬಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಇನ್ ದ ಲೈಫ್ ವಿ ಆರ್ ನಾಟ್ ಮೈಂಡ್ಫುಲ್, ವಿ ಆರ್ ಸೋ ಮೆಕ್ಯಾನಿಕಲ್. ಅನೇಕರಿಗೆ ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಅಂದರೆ ಒಂದ್ಸರಿ ತಲೆ ಕರ್ಕೊಂಡು ನೆನ್ಪು ಮಾಡ್ತಿರ್ತಾರೆ. ಮೀನ್ಸ್ ದೇ ಹ್ಯಾವ್ ನಾಟ್ ಇನ್ವಾಲ್ವ್ಡ್, ದೇ ಹ್ಯಾವ್ ನಾಟ್ ಅಸೋಸಿಯೇಟೆಡ್ ವಿತ್ ವಾಟ್ ದೇ ಹ್ಯಾವ್ ಡನ್ ಇನ್ ದ ಮಾರ್ನಿಂಗ್. ಮೈಂಡ್ಫುಲ್ನೆಸ್ ಅಂದರೆ ಕಾನ್ಷಿಯಸ್ ಲಿವಿಂಗ್ ಅಂತ ಹೇಳ್ತೀವಿ. ವೇದಾಸ್ ಗಿವ್ ಇಂಪಾರ್ಟೆನ್ಸ್ ಟು ದಿ ಕಾನ್ಷಿಯಸ್ ಲಿವಿಂಗ್. ಎಲ್ಲದರಲ್ಲಿಯೂ ನಮಗೆ ಕಾನ್ಷಿಯಸ್ನೆಸ್ ಇರಬೇಕು. ಈ ನಮಗೆ ಹಿಂದೆ ಸ್ಕೂಲಲ್ಲಿರುವಾಗ ಒಂದು ಕಾಂಪಿಟಿಷನ್ ಇಡ್ತಾಯಿದ್ರು. ಒಂದು ರೂಮ್ನಲ್ಲಿ ಒಂದು 20-30 ವಸ್ತುಗಳನ್ನು ಇಡೋರು. ಕೋಣೆಗೆ ಹೋಗು, 1 ನಿಮಿಷ ನೋಡಿಬಿಟ್ಟು ಹೊರಗೆ ಬಾ ಅಂತ ಹೇಳೋರು. ಹೊರಗೆ ಬಂದಮೇಲೆ ಪ್ರಶ್ನೆ ಕೇಳೋರು, ಒಳಗೆ ಏನೇನಿದೆ ಅಂತ. ಅಲ್ಲೊಂದು 20 ವಸ್ತು ಇದ್ದರೆ ಕೆಲವರು 3 ವಸ್ತುಗಳ ಹೆಸರು ಹೇಳೋರು, ಕೆಲವರು 5 ವಸ್ತುಗಳ ಹೆಸರು ಹೇಳೋರು, ಕೆಲವರು 10 ವಸ್ತುಗಳ 10-12 ವಸ್ತುಗಳ ಹೆಸರು ಹೇಳ್ತಿದ್ರು. See, what does this show? They are not able to reveal what they have seen after coming out. ಯಾಕಂದರೆ ಅಬ್ಸರ್ವೇಷನ್ ಇಲ್ಲ, ರಿಟೆನ್ಷನ್ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ. ನಾವು ಜೀವನದಲ್ಲಿ ಶಾಂತಿ, ಸುಖ ಮತ್ತು ಸಮೃದ್ಧಿಯನ್ನು ಗಳಿಸಬೇಕಾದ್ರೆ ವೇದ ನಮಗೆ ಹೇಳೋದು ಈ ಮೈಂಡ್ಫುಲ್ನೆಸ್ ಅಥವಾ ಧ್ಯಾನ ಮಾಡಬೇಕು. ನಮಗಾಗುವ ನನಗೆ ಏನು ಆಗಬೇಕು ಅಂತ ಅನುಭವ ಅದಕ್ಕೆ ಫೀಡ್ ಮಾಡಬೇಕು.
ಫೀಡ್ ಮಾಡಿದ ಮೇಲೆ ಅದನ್ನು ನಾವು ಅದಕ್ಕೆ ಇನ್ನೊಂದಿಷ್ಟು ಪೊಟೆನ್ಷಿಯಲ್ ಮಾಡ್ತಾ ಹೋಗಬೇಕು. ಈಗ ಆಯುರ್ವೇದಿಕ್ ಔಷಧಿಗಳಲ್ಲಿ ನಾವು ನೋಡಿದ್ದೀವಿ, ಒಂದು ವಸ್ತುವಿನ ಆ ಔಷಧೀಯ ಗುಣ ವರ್ಧನೆ ಆಗೋದು ಅದನ್ನು ಚೆನ್ನಾಗಿ ಕುದಿಸಿದಾಗ ಅಲ್ವಾ. ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಏನು ಇಂಥದ್ದನ್ನು ಬೇರೆ ತೆಗೆದುಕೊಂಡು 1 ಲೋಟ ನೀರು ಹಾಕಿ ಅದು ಅರ್ಧ ಲೋಟ ಆಗೋವರೆಗೂ ಕುದಿಸಿ ಆನಂತರ ಕುಡೀರಿ ಅಂತ. ಅರ್ಧ ಲೋಟ ಕುದಿಸೋವರೆಗೂ ಅದು ಔಷಧಿ ಆಗಲ್ಲ. ಈಗ ಅರಿಶಿಣಕ್ಕೆ ಆ್ಯಂಟಿಬಯೋಟಿಕ್ ಇದು ಇದೆ, ಗುಣ ಇದೆ ಅಂತ ಹೇಳ್ತಾರೆ. ಅರಿಶಿಣ ಸುಮ್ಮನೆ ತಿಂದರೆ ಆ ಗುಣ ಬರಲ್ಲ. ಅದಕ್ಕೆ ಡಾಕ್ಟರ್ಸ್ ಏನು ಹೇಳ್ತಾರೆ, ಅದನ್ನು ನೀರಿನಲ್ಲಿ ಹಾಕಿ 2 ಲೋಟ ನೀರು ಹಾಕಿ ಅದು 1 ಲೋಟ ಆಗುವಷ್ಟು ಕುದಿಸಿ ಆನಂತರ ಕುಡೀರಿ. ಅಂದರೆ ಇಟ್ ಶುಡ್ ರಿಲೀಸ್ ಇಟ್ಸ್ ಪ್ರಾಪರ್ಟಿ. ಅದು ನಮ್ಮ ಶರೀರದಲ್ಲಿ ಹೋಗಿ ಆ ಪ್ರಕ್ರಿಯೆ ನಡೆಯಲಿಕ್ಕೆ 8 ದಿವಸನ 15 ದಿವಸ ಬೇಕು. ಕುದಿಸಿದಾಗ ಅದರ ಪ್ರಾಪರ್ಟಿ ರಿಲೀಸ್ ಆಗುತ್ತೆ. ಇಟ್ ಈಸ್ ಅವೈಲೇಬಲ್ ಟು ದಿ ಬಾಡಿ ಇಮಿಡಿಯೇಟ್ಲಿ. ಹಾಗೆ ಅದು ಏನು ಪೊಟೆನ್ಷಿಯಾಲಿಟಿ ನಮ್ಮಲ್ಲಿ ರಿಲೀಸ್ ಮಾಡಬೇಕು, ನಮ್ಮ ದೇಹ, ಪ್ರಾಣ ಮತ್ತು ಮನಸ್ಸು ಇವುಗಳಿಗೆಲ್ಲ ಏನು ಕೊಡಬೇಕು ಅನ್ನೋದು ಧ್ಯಾನದ ಮೂಲಕ ನಿರ್ಣಯ ಆಗುತ್ತೆ. ಅದಕ್ಕೆ ಪ್ರಾಯಶಃ ನಮ್ಮ ರಾಘವೇಂದ್ರ ಶೆಣೆಯವರು ಮತ್ತು ಇಲ್ಲಿ ಬಂದಂತಹ ಅನೇಕರು ಧ್ಯಾನದ ಬಗ್ಗೆ ಹೇಳು ಕೊಟ್ಟಿರಬೇಕು. ನಾವೆಲ್ಲರೂ ಕೂಡ ವೇದ ಹೇಳುತ್ತೆ ಮೈಂಡ್ಫುಲ್ನೆಸ್ ಅಥವಾ ಕಾನ್ಷಿಯಸ್ ಲಿವಿಂಗಿಗೆ ದಿನದಲ್ಲಿ ಅಟ್ಲೀಸ್ಟ್ 1, 2, 3 ಸಾರಿ ಆದರೂ 5, 10 ನಿಮಿಷದ ಧ್ಯಾನವನ್ನು ಮಾಡಬೇಕು. ಒಂದು ಸರಿ ನಾವು ಹಿಂತಿರುಗಿ ನೋಡಬೇಕು. ನಾವೆಲ್ಲರೂ ಎಷ್ಟು ಧಾವಂತದಲ್ಲಿ ಅರ್ಜೆಂಟಲ್ಲಿ ಇರ್ತೀವಿ ಅಂತ ಹೇಳಿದರೆ ಏನಾಗುತ್ತೆ ಅಂತ ನೋಡುವಷ್ಟು ಇಲ್ಲ. ಅರ್ಜೆಂಟು, ಏನು ಅರ್ಜೆಂಟು, ಎದಕ್ಕೆ ಅರ್ಜೆಂಟು? ಅದಕ್ಕಿಂತ ಒಬ್ಬರು ಜೋಕ್ ಹೇಳ್ತಾ ಇದ್ರಿ, ಎಷ್ಟು ಮಟ್ಟಿಗೆ ನಾವು ಮೈ ಮೇಲೆ ಅರಿವಿಲ್ಲದಷ್ಟು ಅರ್ಜೆಂಟ್ ಇರ್ತೀವಿ ಜೀವನದಲ್ಲಿ ಅಂತ ಹೇಳಿದರೆ, ಒಬ್ಬ ಓಡಿ ಬಂದ್ಬಿಟ್ಟು ಆಟೋದಲ್ಲಿ ಕುತ್ಕೊಂಡ್ಬಿಟ್ಟಂತೆ. ಅರ್ಜೆಂಟಾಗಿ ಹೋಗು ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ಗೆ. ಆಟೋ ಡ್ರೈವರ್ ಸ್ಟಾರ್ಟ್ ಮಾಡ್ದ, ಹೋದ. ಇವನು ಯಾವುದೋ ಚಿಂತೆಯಲ್ಲಿದ್ದ. ಅರ್ಧ ಗಂಟೆ ಬಿಟ್ಟ ಮೇಲೆ ಆ ಡ್ರೈವರ್ಗೆ ಕೇಳ್ತಾನೆ, ಎಲ್ಲಿ ಹೋಗ್ತಾ ಇದೀಯಾ ಅಂತ. ಗೊತ್ತಿಲ್ಲ ಸ್ವಾಮಿ, ನೀವು ಅರ್ಜೆಂಟಾಗಿ ಹೋಗಿ ಅಂದರೆ ನಾನು ಹೋಗ್ತಾ ಇದ್ದೀನಿ ಅಂತ. ಅರ್ಜೆಂಟ್ ಅಂದರೆ ಇಟ್ ಇಸ್ ಅಪ್ಲೈಸ್ ಟು ದಿ ಲೈಫ್ ಆಲ್ಸೋ. ಅನೇಕ ಸಾರಿ ನಾವು ಒಂದು ಕ್ಷಣ ನಿಂತು ಬಿಟ್ಟು ನಾನು ಏನು ಮಾಡ್ತಿದ್ದೀನಿ, ಯಾಕೆ ಮಾಡ್ತಿದ್ದೀನಿ, ಯಾರಿಗೆ ಮಾಡ್ತಿದ್ದೀನಿ, ಇಷ್ಟು ಯೋಚನೆನೂ ಮಾಡಲಿಕ್ಕೆ ನಮಗಾಗಲ್ವಾ? ಅದಕ್ಕೆ ವೇದ ಏನು ಹೇಳುತ್ತೆ, ಜೀವನವನ್ನು ಒಂದು ಯಜ್ಞದ ರೀತಿಯಲ್ಲಿ ನೋಡುವಂಥ. ಯಜ್ಞ ಅಂದರೆ ಏನು? ಜರ್ನಿ. ಅಧ್ವರ ಅಂತ ಹೇಳ್ತದೆ ವೇದದಲ್ಲಿ. ಯಜ್ಞಕ್ಕೆ ಅಧ್ವರ ಅಂತ ಹೇಳ್ತಾರೆ. ಅಧ್ವರ ಅಂದರೆ ಜರ್ನಿ ಅಂತ. ಜರ್ನಿ ಅಂದರೆ ಏನು? ಮುಂದಕ್ಕೆ ಹೋಗೋದು. ನಾನಿದ್ದ ಜಾಗದಿಂದ ಮುಂದಕ್ಕೆ ಹೋಗೋದು. ಶಾರೀರಿಕವಾಗಿ, ಪ್ರಾಣದ ಸ್ತರದಲ್ಲಿ, ಮನಸ್ಸಿನ ಸ್ತರದಲ್ಲಿ, ಎಲ್ಲ ಸ್ತರಗಳಲ್ಲಿಯೂ ಕೂಡ ಈಗಿದ್ದಂತಹ ಹಂತದಿಂದ, ಈಗಿರುವಂತಹ ಸ್ಟೇಜಿನಿಂದ ಮುಂದಕ್ಕೆ ಹೋಗುವಂಥದ್ದು ಜರ್ನಿ. ಸೊ ನಮ್ಮ ಜೀವನವನ್ನು ನಾವು ಒಂದು ಯಜ್ಞದಂತೆ ನೋಡಬೇಕು. ಯಜ್ಞಕ್ಕೆ ಬಹಳ ದೊಡ್ಡ ಕಲ್ಪನೆಗಳಿದೆ. ಯಜ್ಞದ ಬಗ್ಗೆನೇ ಹೇಳ್ತಾ ಇದ್ದರೆ 1 ವಾರ ಒಂದು ವರ್ಕ್ಶಾಪ್ ಮಾಡ್ಬೋದು. ಸೊ ಈ ಕಂಟೆಕ್ಸ್ಟಿಗೆ ಅಂದರೆ ನಮಗೆ ಜೀವನದ ಪರಿಪೂರ್ಣತೆ ದೊರಕಬೇಕಾದ್ರೆ ವೇದವನ್ನು ನಾವು ಜೀವನವನ್ನು ನಾವೊಂದು ಯಜ್ಞದ ರೀತಿಯಲ್ಲಿ ನಡೆಸಬೇಕು. ಯಜ್ಞದಲ್ಲಿ ಏನು ಪ್ರಕ್ರಿಯೆ ನಡೀತವೆ? ಅಗ್ನಿಯನ್ನು ಕರಿತೀವಿ ನಾವು. ಸೊ ಈ ಬಾಹ್ಯ ಯಜ್ಞ ಮತ್ತು ಅಂತರ್ಯಜ್ಞ ಇವೆರಡು ನಮ್ಮ ಮನಸ್ಸು ನಮ್ಮ ಕಣ್ಣು ಮುಂದೆ ಇರಬೇಕು. ಇಲ್ಲೇ ನಮ್ದು ಯಜ್ಞ ಅಂತ ಒಂದು ನಡೆಯುತ್ತೆ. ಅಲ್ಲೊಂದು ಅಗ್ನಿ ಸ್ಥಾಪನೆ ಮಾಡ್ತೀವಿ, ಅದಕ್ಕೆ ತುಪ್ಪ ಸುರಿತೀವಿ, ಬೇರೆ ಬೇರೆ ವಸ್ತುಗಳನ್ನು, ಹವಿಸ್ಸುಗಳನ್ನು ಹಾಕ್ತೀವಿ. ಆ ನಂತರ ಬೇರೆ ಬೇರೆ ದೇವತೆಗಳನ್ನು ಕರಿತೀವಿ. ಅವರಿಗೆ ನಮ್ಮ ವಿಚಾರಗಳನ್ನು ಅವರಿಗೆ ನಾವು ಹೇಳ್ತೀವಿ, ಹೀಗಾಗಬೇಕು, ಇದಾಗಬೇಕು ಅಂಥೇಳಿ. ಪುಣ್ಯಾಹ ಮಾಡ್ತೀವಿ ನಾವು, ನಮಗೆಲ್ಲ ನೆನಪಿದೆ ಏನೇನು ಆಗಬೇಕು ಅಂತ ಪುಣ್ಯಾಹ ವಾಚನ ಹೇಳ್ತಾರೆ ಪುರೋಹಿತರು. ಸೊ ಹಾಗೆ ಈ ಬಾಹ್ಯ ಯಜ್ಞ ನಡೆಯುತ್ತೆ. ಅದೇ ರೀತಿಯಲ್ಲಿ ನಮಗೆ ಒಂದು ಅಂತರ್ಯಜ್ಞ ನಡಿಬೇಕು. ಮೊದಲೇ ಫಸ್ಟ್ ಕೆಲಸ ಏನಾಗುತ್ತೆ? ಯಜ್ಞ ನಡೆಯುವಾಗ ಅಗ್ನಿ ಬರಬೇಕು. ಅಗ್ನಿ ಅಂದರೆ ಏನು? ಸಂಕಲ್ಪ ಶಕ್ತಿ. ಆ ನಂತರ ನಾವೇನು ಮಾಡ್ತೀವಿ? ಥ್ರೂಔಟ್ ಅದನ್ನು ಆ ಕರೆದಂತಹ ಅಗ್ನಿಯನ್ನು ಪ್ರಜ್ವಲಿತವಾಗಿ ಇಡೋದಕ್ಕೆ ನೋಡ್ತೀವಿ. ಹೊಗೆ ಬರ್ಲಿಕ್ಕೆ ಬಿಡ್ತೀವಾ? ಹೊಗೆ ಬರ್ಲಿಕ್ಕೆ ಬಿಟ್ಟರೆ ಬೇರೆನೆ. ಹೊಗೆ ಬರ್ಲಿಕ್ಕೆ ಬಿಡೋದು ಪ್ರಜ್ವಲವಾಗಿರಬೇಕು. ಉನ್ನತವಾಗಿ ಅದು ಬೆಂಕಿಯ ಸ್ವಭಾವ ಅದು ಏನಂದರೆ ಉನ್ನತವಾಗಿ ಊರ್ಧ್ವಮುಖವಾಗಿ ಹೋಗುವಂಥದ್ದು. ನಾಲಿಗೆಯಲ್ಲಿ ಚಾಚುವಂಥದ್ದು ಅಗ್ನಿಯ ಸ್ವಭಾವ. ಅಗ್ನಿಯನ್ನು ಕರಿತೀವಿ ಅಂತ ಹೇಳಿದರೆ ನಮ್ಮ ಜೀವನ ವೈವಿಧ್ಯಮಯವಾಗಿ ಅದು ಬೆಳಿಬೇಕು, ಟಿಸಿಲಾಗಿ ಬೆಳಿಬೇಕು. ಊರ್ಧ್ವಮುಖವಾಗಿ ಅಂದರೆ
ಈ ಭೂಲೋಕದಿಂದ ಅಥವಾ ಭೌತಿಕದಿಂದ ಆಧ್ಯಾತ್ಮಿಕದ ಕಡೆಗೆ ಆ ಮನಸ್ಥಿತಿಯನ್ನು ತಂದುಕೊಂಡು ಮುಂದಿನ ಕೆಲಸಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ? ಅದಕ್ಕೆ ತುಪ್ಪ ಹಾಕ್ತೀವಿ. ಸೊ ಈ ಹಂತದಲ್ಲಿ ನಾವು ಒಂದಿಟ್ಕೋಬೇಕು, ನೆನಪಿಟ್ಕೋಬೇಕೇನಂತ ಹೇಳಿದ್ರೆ, ಇಡೀ ವೇದ ಸಿಂಬಾಲಿಕ್ ಆಗಿರುವಂಥದ್ದು, ಸಾಂಕೇತಿಕವಾದಂತಹ ಅರ್ಥಗಳನ್ನು ಕೊಡ್ತಿರುವಂಥದ್ದು. ಸಾಂಕೇತಿಕತೆ ನಮಗೆ ಗೊತ್ತಾಗದಿದ್ದರೆ ನಮಗೆ ವೇದ ಅಪಾರ್ಥನೇ ಆಗೋದು. ಈ ವಿದೇಶಿಯರು ತಪ್ಪಿದ್ದು ಅಲ್ಲಿ. ಸಾಂಕೇತಿಕತೆ ಅಂದರೆ ಏನು ಅಂತ ಹೇಳಿದ್ರೆ, ಅಲ್ಲಿ ಇವತ್ತಿನ ಕ್ಲಾಸಿಕಲ್ ಡಿಕ್ಷನರಿನ, ಸಂಸ್ಕೃತ ಡಿಕ್ಷನರಿ ತೆಗೆದುಕೊಂಡ್ರೆ ಅಲ್ಲಿರುವಂತಹ ಶಬ್ದಗಳಿಗೆ ಅರ್ಥ ವೇದದ ಕಂಟೆಕ್ಸ್ಟಲ್ಲಿ ಆ ಅರ್ಥ ಆಗಿರಲ್ಲ. ಉದಾಹರಣೆಗೆ ಈ ಋಗ್ವೇದದಲ್ಲಿ ನಾನು ಹೇಳಿದೆ 10,500 ಮಂತ್ರ ಅಂತೇಳಿ. ಈ 10,500 ಮಂತ್ರಗಳಲ್ಲಿ 1,000ಕ್ಕೂ ಹೆಚ್ಚು ಮಂತ್ರಗಳಲ್ಲಿ ಗೌ ಅಥವಾ ಗೋ ಅನ್ನುವಂಥ ಶಬ್ದ ಬರುತ್ತೆ. ಗೌ ಅಥವಾ ಗೋ ಅಂದರೆ ಆಧುನಿಕ ಡಿಕ್ಷನರಿಯಲ್ಲಿ ಏನು? ಹಸು ಅಂತ. ಕೌ 4 ಕಾಲಿನ ಪ್ರಾಣಿ. ಆದರೆ ನೀವು ವೇದದ ಕಂಟೆಕ್ಸ್ಟಿಗೆ ಹೋದರೆ ಶ್ರೀ ಅರವಿಂದರು ಅದನ್ನು ಬಹಳ ದೊಡ್ಡ ಕೆಲಸ ಮಾಡಿದರು. ಅವರು ಈ 1000 ಮಂತ್ರಗಳನ್ನು ಮುಂದೆ ಇಟ್ಟುಕೊಂಡು ಈ 1000 ಮಂತ್ರಗಳ ಕಂಟೆಕ್ಸ್ಟ್ನಲ್ಲಿ ಗೋ ಅಥವಾ ಕೌ ಅಂದರೆ ಏನು ಅಂತ ನೋಡಿದರು. ದೆನ್ ಹಿ ಫೌಂಡ್, ಅವರು ತಮ್ಮ ಅಂತಶ್ಚಕ್ಷುಗಳಿಂದ ನೋಡಿದಾಗ ಅವ್ರು ಹೇಳಿತು, ಎಲ್ಲೆಲ್ಲೆಲ್ಲ ಈ ಋಷಿಗಳು ಗೋ ಅಥವಾ ಗೌ ಅಂತ ಬರೆದಿದ್ದಾರೆ ಅದು ಎಲ್ಲ ಕಡೆಗೂ ಕೂಡ ರೇ ಆಫ್ ಲೈಟ್, ಅದು ಬೆಳಕಿನ ಕಿರಣ ಅಂತ. ಅದು ಹೆಂಗೆ ಕಂಡುಹಿಡಿದ್ರು? ಈ 1,000 ಮಂತ್ರಗಳಲ್ಲಿ ತುಂಬ ಜಾಸ್ತಿ ಕಡೆಗೆ ಋಷಿಗಳು ಏನು ಕೇಳ್ತಾರೆ, ಆ ಮಂತ್ರದಲ್ಲಿ ಪ್ರಾರ್ಥನೆ ಏನು ಮಾಡ್ತಾರೆ? ಅಪ್ಪ ದೇವರೇ, ನನಗೆ 100 ಹಸುಗಳನ್ನು ಕೊಡು, ನನಗೆ 1000 ಹಸುಗಳನ್ನು ಕೊಡು, ನನಗೆ 1,00,000 ಹಸುಗಳನ್ನು ಕೊಡು, ನನಗೆ ಅಸಂಖ್ಯ ಹಸುಗಳನ್ನು ಕೊಡು ಅಂತ. ಈ ಋಷಿಗಳು ಒಂದು ಕುಟುಂಬ ಜೀವನ ನಡೆಸ್ತಾ ಇದ್ರು, ಅಥವಾ ಇನ್ನು ಕೆಲವರು ಪಾಠಶಾಲೆ ನಡೆಸ್ತಿದ್ರು. ಪಾಠಶಾಲೆಯಲ್ಲಿ ಹಬ್ಬಬ್ಬ ಅಂದರೆ ಎಷ್ಟು ಮಕ್ಕಳಿರ್ಬೋದು? 50-100 ಮಕ್ಕಳಿರ್ಬೋದು. ಈ 50-100 ಮಕ್ಕಳಿರುವಂತಹ ಪಾಠಶಾಲೆಗೆ ಇವರಿಗೆ 1,00,000 ಅಸಂಖ್ಯ ಹಸು ಯಾಕೆ ಬೇಕು? ನೋ ಡೌಟ್ ದೇ ಆರ್ ನಾಟ್ ರನ್ನಿಂಗ್ ದಿ ಡೈರಿ ಫಾರ್ಮ್. ಋಷಿಗಳು ಡೈರಿ ಫಾರ್ಮ್ ಅಂತೂ ನಡೆಸ್ತಿರ್ಲಿಲ್ಲ. ಹಾಗಿದ್ರೆ ಇವ್ರು ಯಾಕೆ ಇಷ್ಟೊಂದು ಕೇಳಿದರು? ಪ್ರಶ್ನೆ ಬರುತ್ತೋ ಇಲ್ವೋ? ಮೊದಲಿನವ್ರು ಯಾರೂ ಈ ಪ್ರಶ್ನೆ ಮಾಡಿಲ್ಲ. ಶ್ರೀ ಅರವಿಂದರಿಗೆ ಮೊಟ್ಟ ಮೊದಲು ಈ ಪ್ರಶ್ನೆ ಬಂತು, ಯಾಕೆ ಇಷ್ಟು ಹಸುಗಳನ್ನು ಕೇಳ್ತಾ ಇದ್ದಾರೆ. ಆಮೇಲೆ ಗೊತ್ತಾಯಿತು, ಋಷಿಗಳು ಇದೆಲ್ಲ ಮಂತ್ರದಲ್ಲಿ ಗೋ ಅಂತ ಬಳಸಿ ಸಾಮಾನ್ಯರಿಗೆ ಅರ್ಥ ಆಗಬಾರ್ದು, ಅದರಲ್ಲಿ ಪ್ರವೇಶ ಇದ್ದವರಿಗೆ ಗೊತ್ತಾಗಬೇಕು ಅಂತ ಗೋ ಕಿರಣಗಳು, ಬೆಳಕಿನ ಕಿರಣ ಅಥವಾ ರೇಸ್ ಆಫ್ ಲೈಟ್ ಅಂತ. ದಟ್ ಈಸ್ ಕೀವರ್ಡ್ ಅಥವಾ ಸಿಂಬಾಲಿಕ್ ವರ್ಡ್. ಇನ್ನು ಅನೇಕ ಮಂತ್ರಗಳು, 500ಕ್ಕೂ ಹೆಚ್ಚು ಮಂತ್ರಗಳಲ್ಲಿ ವೇದದಲ್ಲಿ ಅಶ್ವ ಅಂತ ಅನ್ನೋದೊಂದು ಶಬ್ದ ಬರುತ್ತೆ. ಇವತ್ತು ನೀವು ಮಾಡರ್ನ್ ಡಿಕ್ಷನರಿ ತೆಗೆದು ನೋಡಿದರೆ ಅಶ್ವ ಅಂತ ಹೇಳಿದರೆ ಕುದುರೆ ಅಂತ, ಹಾರ್ಸ್. ಇದರ ಕಂಟೆಕ್ಸ್ಟಲ್ಲೂ ಅಷ್ಟೇ ಋಷಿಗಳು ಕೇಳ್ತಾರೆ, 100 ಕೊಡು, 1000 ಕೊಡು, 1,00,000 ಕೊಡು, ಅಸಂಖ್ಯವಾದಂತಹ ಅಶ್ವಗಳನ್ನು ಕೊಡುವಂತಹ. ಮತ್ತೆ ಪ್ರಶ್ನೆ ಬರುತ್ತೆ, 50 ಮಕ್ಕಳಿದ್ರೆ 50 ಮಕ್ಕಳಿಗೆ ಒಂದೊಂದು ಕುದುರೆ ತಗೊಳ್ಳಿ, ಹೋಗಲಿ ಟ್ರಾನ್ಸ್ಪೋರ್ಟೇಷನಿಗೆ, ಮನೆಗೆ ಹೋಗಬೇಕು ಬರಬೇಕು. ಇನ್ನು ಇವರು 2-3 ಕುದುರೆ, ನಾವು ಹೇಗೆ 2-3 ಕಾರು ಬೈಕು ಇಟ್ಕೋತೀವಿ, ಹಾಗೆ 2-3 ಕುದುರೆ ಇಟ್ಕೊಂಡಿದೆ. 1,00,000 ಇವರೇನು, ದೇ ಆರ್ ನಾಟ್ ರೂಲಿಂಗ್ ಸಮ್ ನೇಷನ್ ಕಂಟ್ರಿ, ದೇ ಆರ್ ನಾಟ್ ಕಿಂಗ್ಸ್. ಅಶ್ವದಳ ಇಟ್ಕೊಂಡು ಇರಲಿಲ್ಲ, ಪಾಪ ಪಾಠಶಾಲೆ ಮಾಡ್ಕೊಂಡಿದ್ರು. ಹಾಗಾಗಿ ಇಷ್ಟೊಂದು ಅಶ್ವಗಳನ್ನು ಯಾಕೆ ಕೇಳ್ತಾ ಇದ್ದಾರೆ ಅವರು? ಆಮೇಲೆ ಅಲ್ಲಿ ನೋಡಿದರೆ ಎಲ್ಲೆಲ್ಲೆಲ್ಲ ಈ ಋಷಿಗಳು ಅಶ್ವ ಅನ್ನುವಂಥ ಶಬ್ದ ಬಳಸಿದ್ದಾರೆ. ದೇ ವೇರ್ ಅಡ್ರೆಸ್ಸಿಂಗ್ ಟು ದಿ ವೈಟಲ್ ಎನರ್ಜಿ, ಪ್ರಾಣಶಕ್ತಿ ಬಗ್ಗೆ ಅವ್ರು ಹೇಳ್ತಾರೆ. ಇವತ್ತಿನ ದಿವಸ ನಾವೆಲ್ಲ ಹೇಳುವಾಗ ಈ ಮೋಟರ್ಗಳಿಗೆಲ್ಲ ನಾವು ಹೇಳೋ ಹಾರ್ಸ್ ಪವರ್, HP ಅಂತ ಹೇಳ್ತೀವಲ್ವ, ಹಾರ್ಸ್ ಪವರ್ ಅಂದರೆ ಹಾರ್ಸ್ ಈಸ್ ಎ ಸಿಂಬಲ್ ಫಾರ್ ದಿ ಸ್ಪೀಡ್ ಆ್ಯಂಡ್ ಎನರ್ಜಿ ಬೋತ್. ಸ್ಪೀಡ್ ಆ್ಯಂಡ್ ಎನರ್ಜಿ ಬೋತ್. ಅದಕ್ಕೆ ನಮ್ಮದು ಪ್ರಾಣದ ಲಕ್ಷಣ ಏನು? ಪ್ರಾಣಶಕ್ತಿದು. ಅದಕ್ಕೆ ಸ್ಪೀಡು ಇದೆ, ಎನರ್ಜಿನೂ ಇದೆ. ಸೊ ಅಲ್ಲಿ ಹೀಗೆ ನಾವು ಸಿಂಬಾಲಿಕ್ ಅರ್ಥವನ್ನು ತಿಳಿದುಕೊಳ್ಳದಿದ್ದರೆ ಇಲ್ಲಿ ನಾವು ಎಡವುತ್ತೀವಿ. ಪಾಶ್ಚಾತ್ಯರು ಎಡವಿದ್ದೇ ಅಲ್ಲಿ. ಈಗ ನಾವು ಯಜುರ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ಇಂದ್ರಂ ಅಗ್ರಿಂ ಛಿದ್ರಯೇತ್ ಅಂತ. ಇಂದ್ರಂ ಗೋಭಿಹಿ ಅಗ್ರಿಹಿ ಛಿದ್ರಯೇತ್ ಅಂತ. ಏನಾದ್ರ ಅರ್ಥ? ಈ ಮಂತ್ರದ ಅರ್ಥ ಏನು? ಇಂದ್ರ ಬೆಟ್ಟವನ್ನು ಪುಡಿ ಪುಡಿ ಮಾಡಿ ಅದರಲ್ಲಿರುವಂತಹ ಅಶ್ವಗಳನ್ನು ಮುಕ್ತಗೊಳಿಸಿದ, ಹಸುಗಳನ್ನು ಮುಕ್ತಗೊಳಿಸಿದ ಅಂತ. ಸೊ ನಮ್ಮ ಸಂಸ್ಕೃತಿಯ ಕಲ್ಚರ್ ಗೊತ್ತಿಲ್ಲ ವಿದೇಶಿಯರಿಗೆ.
ಇಲ್ಲಿ ಇಲ್ಲಿ ಏನೇನು ನಡ್ಕೊಂಡು ಬಂದಿದೆ ಜ್ಞಾನ ಪರಂಪರೆ ಗೊತ್ತಿಲ್ಲ. ಅವರು ನೇರವಾಗಿ ಅನುವಾದ ಮಾಡಿದರು. ಇಂದ್ರ ಬೆಟ್ಟವನ್ನು ಪುಡಿ ಪುಡಿ ಮಾಡಿ ಹಸು ಅನ್ನೋದಕ್ಕೆ ಅವರಿಗೆ ಸ್ವಲ್ಪ ಬುದ್ಧಿ ಓಡ್ತು. ಫ್ರಮ್ ದಿ ಕೇವ್ಸ್ ಅಂತ ಹೇಳಿದರು, ಗುಹೆಗಳಿಂದ, ಬೆಟ್ಟದಲ್ಲಿರುವಂತಹ ಗುಹೆಗಳಲ್ಲಿ ಯಾರೋ ಹಿಡಿದಿಟ್ಟಿದ್ರು ಹಸುಗಳನ್ನು, ಇಂದ್ರ ಅದನ್ನು ಬಿಡಿಸ್ದ ಅಂತ. ಇದಕ್ಕೆ ದಿಸ್ ರಿಕ್ವೈರ್ಸ್ ಎ ಸಾರ್ಟ್ ಆಫ್ ತಪಸ್ ಆರ್ ದಿ ಇನ್ನರ್ ಐ ಟು ಸಿ ದ ಟ್ರೂ ಮೀನಿಂಗ್ ಆಫ್ ದಿಸ್ ಮಂತ್ರ. ಈ ಮಂತ್ರದ ಅರ್ಥ ಏನು ಶ್ರೀ ಅರವಿಂದರು ಕಂಡು ಹಿಡಿದಿದ್ದೇನಂತ ಹೇಳಿದರೆ, ಬೆಟ್ಟ ಅಂತ ಹೇಳಿದರೆ ಅದು ದಟ್ ಇಸ್ ದಿ ಸಿಂಬಲ್ ಆಫ್ ಡಾರ್ಕ್ನೆಸ್, ಡೆಡ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ ಅವರು. ಡೆಡ್ ರೆಸಿಸ್ಟೆನ್ಸ್ ಭಾಳ ಬರೀ ಒಡೆದಾಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಪುಡಿ ಪುಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಡೆಡ್ ರೆಸಿಸ್ಟೆನ್ಸ್ ಇರೋದು. ಅದನ್ನು ಎದರಿಂದ ಒಡೆದಾಕ್ದ? ಇಂದ್ರ ರಿಪ್ರೆಸೆಂಟ್ಸ್ ಫಾರ್ ಕ್ಲಾರಿಟಿ ಇನ್ ಥಿಂಕಿಂಗ್ ಆರ್ ದಿ ಡಿವೈನ್ ಮೈಂಡ್. ಡಿವೈನ್ ಮೈಂಡಿನಿಂದ ಈ ಕತ್ತಲೆ ಅಥವಾ ಅಜ್ಞಾನ ಅನ್ನುವಂತಹ ಈ ಪರ್ವತವನ್ನು ಪುಡಿ ಪುಡಿ ಮಾಡಿ ಅದರಿಂದ ಜ್ಞಾನವನ್ನು, ಗೌದ್ರೇನು ಜ್ಞಾನವನ್ನು ಬಿಡುಗಡೆಗೊಳಿಸಿದ. ನಾವು ವೇದವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಬ್ಯಾಕ್ಗ್ರೌಂಡ್ ನಮಗಿರಬೇಕು. ವೇದವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಬ್ಯಾಕ್ಗ್ರೌಂಡ್ ನಮಗಿರಬೇಕು. ಈ ಬ್ಯಾಕ್ಗ್ರೌಂಡಿಗೆ ನಮಗೆ ಅಪ್ರೋಚ್ ಮಾಡಿದಾಗ 3 ಸಂಗತಿಗಳ ಬಗ್ಗೆ ನಮಗೆ ವೇದ ಗಮನ ಸೆಳೆಯುತ್ತೆ. ಒಂದೇನು? ಒಂದು ಜೀವ, ಒಂದು ಪ್ರಕೃತಿ, ಒಂದು ಈಶ್ವರ. ಈ 3ರ ಬಗ್ಗೆಯೂ ನಾವು ಚಿಂತನೆ ಮಾಡಬೇಕು. ಮನುಷ್ಯ ಅಂದ ಮೇಲೆ ನಾವು ಪ್ರಾಣಿಗಳ ಲೆವೆಲ್ಲಿಂದ ಒಂಚೂರಾದರೂ ಮೇಲಿರಬೇಕು. ಬಟ್ ಮೋಸ್ಟ್ ಆಫ್ ದಿ ಟೈಮ್ ವಿ ಆರ್ ಮಚ್ ಲೋಯರ್ ದ್ಯಾನ್ ಎ ಪ್ರಾಣಿ. ನಾನು ನಿಮಗೇನೋ ಹೇಳ್ತೀನಿ ಅಥವಾ ಇದನ್ನು ಮಾಡ್ತೀನಿ ಅಂತ ಅಂದ್ಕೋಬೇಡಿ. ನಮ್ಮಲ್ಲಿ ಕಲಿಯ ಅನೇಕ ನಾವು ಅಬ್ಸರ್ವ್ ಮಾಡಿರ್ತೀವಿ ಜೀವನದಲ್ಲಿ. ಆದರೆ ಮನುಷ್ಯನಿಗೆ ದೇವರು ಎಂತಹ ಒಂದು ಇದು ಎವಲ್ಯೂಷನಿನ ಪ್ರಾಸೆಸ್ಸಿನಲ್ಲಿ ನಾವು ಮನುಷ್ಯರು ಇವತ್ತು ಎಂತಹ ಒಂದು ಸ್ಟೇಜಿಗೆ ಬಂದು ನಿಂತಿದ್ದೀವಿ ಅಂದರೆ, ನಮಗೆ ಈ ದೈವತ್ವವನ್ನು ನಿಲ್ಕೂದಿಸ್ಕೋದಕ್ಕೆ ಸಾಧ್ಯ ಇದೆ. ಒಂದು ದಾಸರದೇನೋ ಒಂದು ಪದ ಇಲ್ವ, ಮಾನವ ಜನ್ಮ ಬಲು ದೊಡ್ಡದು, ಹಾಳು ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತ. ಅದೇ ವೇದ ಹೇಳಿದ್ದು. ವೇದ ಮನುಷ್ಯರಿಗೆ ನಮಗೇನು ಕರೀತು? ಅಮೃತಸ್ಯ ಪುತ್ರಾಹ ಅಂತ. ಈಗ ಬೈಬಲ್ ಶುರು ಆಗದೆ ಪಾಪಿಗಳೇ ಅಂತ, ಸಿನರ್ಸ್ ಅಂತ. ಆದರೆ ವೇದ ಹಾಗಲ್ಲ. ವೇದ ಏನು ಹೇಳಿತು? ಅಮೃತ ಪುತ್ರರೇ ಅಂತ. ನಾವೆಲ್ಲರೂ ಕೂಡ ಅಮೃತ ಪುತ್ರರು, ಪಾಪಿಗಳಲ್ಲ. ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಪೊಟೆನ್ಷಿಯಲಿ ಡಿವೈನ್. Every human being is potentially divine. So we are all potentially divine, and Veda help us to unveil the cover of ignorance. ಈ ಜ್ಞಾನ ಮತ್ತು ಜ್ಞಾನದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವುದು ವೇದ. ಜ್ಞಾನದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು ವೇದ. ಸೊ ಈ ಜ್ಞಾನದ ಕಡೆಗೆ ನಮ್ಗೆ ಕಳ್ಕೊಂಡು ಹೋಗ್ಬೇಕಾದ್ರೆ ಎರಡಿದೆ. ಒಂದು ಜ್ಞಾನದ ಕಡೆಗೆ ಪ್ರಯಾಣ ಮಾಡೋದು, ಇನ್ನೊಂದು ನಮ್ಮಲ್ಲಿ ತುಂಬಿಕೊಂಡಿರುವಂತಹ ಈ ಅಜ್ಞಾನವನ್ನು ಇಲ್ಲೇ ಬಿಡಬೇಕು. ನಮ್ಮನ್ನು ಎಲ್ಲಿಯೋ ಒಂದು ಕಡೆ ಕಟ್ಟಾಕಿದ್ದಾರೆ ಅಂತ ಹೇಳಿದರೆ ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಮೊದಲು ಅದನ್ನು ಬಿಡಿಸ್ಕೋಬೇಕು. ಅದನ್ನು ಬಿಡಿಸ್ಕೊಂಡು ಮುಂದೆ ಹೋಗಬೇಕು. ಬಿಡಿಸ್ಕೊಳ್ಳೋದಿದ್ರಂತೂ ನೋ ಯೂಸ್, ಬಿಡಿಸಿಕೊಂಡು ಅಲ್ಲೇ ನಿಂತರೂ ನೋ ಯೂಸ್. ಬಿಡಿಸ್ಕೊಂಡು ನಾವು ಮುಂದೆ ಹೋಗಬೇಕು. ನಾವು ಅನೇಕ ಸಾರಿ ಏನು ಮಾಡಿದ್ವಿ, ಏನೇನೋ ನಮ್ಮನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟಿದೆ ಅನ್ನುವ ಭಾವನೆಯಲ್ಲಿರ್ತೀವಿ. ಬಹುಶಃ ನಮ್ಮ ರಾಮಕೃಷ್ಣ ಪರಮಹಂಸರ ಪ್ಯಾರಾಬಲ್ಲನ್ನು ನೀವು ಕೇಳಿರಬೇಕು. ಯಾರೋ ಒಬ್ಬ ಒಂದು ಗಿಡಕ್ಕೆ ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ಅಯ್ಯೋ ನನ್ನನ್ನು ಬಿಡಿಸಿ ಅಂತ ಕೂಗಾಡ್ತಾ ಇದ್ದಂತೆ. ಅಲ್ಲಿ ಯಾರೋ ಒಬ್ಬರು ಬುದ್ಧಿವಂತರು ಹೋಗ್ತಿದ್ರು, ಅಲ್ಲ ಗಿಡ ನಿನ್ನನ್ನು ಹಿಡ್ಕೊಂಡಿದ್ದಲ್ಲ, ನೀನು ಗಿಡ ಹಿಡ್ಕೊಂಡು ಬಿಟ್ಬಿಡು, ನೀನು ಬಿಡಿಸ್ಕೊಳ್ತೀಯ ಅಂತ. ಇದೆಲ್ಲ ನಮ್ಮೆಲ್ಲರದು ಸ್ಥಿತಿ ಹಾಗೇ ಇದೆ. ಈಗ ನಾವು ಹೇಳ್ತೀವಲ್ಲ ಷಡ್ರಿಪುಗಳಂತೇಳಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲ ಅವು ನಮ್ಮನ್ನು ಹಿಡ್ಕೊಂಡಿಲ್ಲ, ನಾವು ಅವನ್ನು ಹಿಡ್ಕೊಂಡಿದ್ದೀವಿ. ಕೆಲವ್ರದ್ದು ಎಷ್ಟಾ ಅಸೂಯೆ. ಅಣ್ಣ ಮನೆ ಮಾಡಿದರೆ ತಮ್ಮನಿಗೆ ಅಸೂಯೆ, ತಮ್ಮ ಮನೆ ಮಾಡಿದರೆ ಅಣ್ಣನಿಗೆ ಅಸೂಯೆ. ಆಫೀಸಲ್ಲಿ ಯಾರಿಗೋ ಒಬ್ಬರಿಗೆ ಪ್ರಮೋಷನ್ ಸಿಕ್ತು, ನಮಗೆ ಅಸೂಯೆ. ಯಾರೋ ಒಬ್ಬ ನಮ್ಮ ಜೊತೆಗೆ ಕೂಡಿ ಓದಿದವನು ಎಲ್ಲೋ ಒಂದು ಮುಂದೆ ಏನೋ ಅವಾರ್ಡ್ ತಗೊಂಡ ಚಾಂಪಿಯನ್ ಅದ, ನಮಗೆ ಅಸೂಯೆ. ಕೋಪ ಅಂತೂ ಹೇಳೋದೇ ಬೇಡ. ಅದು ಹೇಳ್ತೀವಲ್ಲ, ಮೂಗಿನ ತುದಿಗೆ ಇದೆ ಅಂತ. ಕ್ರೋಧ,
ದಿ ಮೋಸ್ಟ್ ಎನಿಮಿ. ನನಗೆ ಹತ್ರ 20 ವರ್ಷ ತಗೊಂಡಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಗೆದ್ದಿದ್ದೀನಿ ಅಂತ ಹೇಳಿಕ್ಕೆ ನನಗಿನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ. ಬಟ್ ಅದು ಏನು ಹೇಗೆ ಏನೇನೆಲ್ಲ ಅನಾಹುತ ಮಾಡುತ್ತೆ ಮನುಷ್ಯನಿಗೆ ತಿಳ್ಕೊಳ್ಳೋಕೆ 20-25 ವರ್ಷ ತಗೊಂಡಿದೆ. ಅನೇಕ ಸಾರಿ ಏನಾಗುತ್ತೆ, ನಾವು ಯಾರ್ದೋ ಮೇಲೆ ಕೋಪ ಮಾಡಿಕೊಂಡಾಗ ಅವನು ಯಾವನೋ ಬೈಸ್ಕೊಂಡು ಹೋಗಿ ಅವ್ನು ಕೆಲಸ ಮಾಡ್ಕೊಳ್ತದೇನೆ. ನಾವು ಹೇಳ್ತಿರ್ತೀವಿ ಸಿಕ್ಕವರಿಲ್ಲ, ಯಾಕೆ ಬೈದೆ ಗೊತ್ತಾ, ಮುಟ್ಟಿ ನೋಡ್ಕೋಬೇಕು. ಯಾಕೆ ಬೈದೆ ಗೊತ್ತಾ, ಇನ್ನೊಮ್ಮೆ ನನಗೆ ಮುಖಾನೇ ತೋರಿಸಲ್ಲ ಅವನು. ನಾವು ಕೊಚ್ಕೊಂಡು 10 ದಿವಸ 15 ದಿವಸ ನಮ್ಮ ಟೈಮ್ ವೇಟ್ ಮಾಡ್ತಾ ಇರ್ತೀವಿ. ಅವ್ನು ಬೈಸ್ಕೊಂಡವನೋ, ಕೋಪ ಮಾಡ್ಕೊಂಡವನೋ, ಜಗಳ ಮಾಡಿದವನೋ ಅವ್ನ ಪಡೆಗೆ ಒಂದು ಕೆಲಸ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಾನೆ. ನಾನು ಈ ಪಾಯಿಂಟ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ವೇದಗಳು ನಮಗೆ ಮೊದಲು ನಮ್ಮ ಅಟೆನ್ಷನ್ ಡ್ರೈವ್ ಮಾಡೋದು. ನಾನು ಹೇಳಿದೆ ವೇದಗಳು ಋಷಿಗಳ ಎಕ್ಸ್ಪೀರಿಯನ್ಸಸ್ಸು. ದೇ ಹ್ಯಾವ್ ಸೀನ್ ಇಟ್, ದೇ ಹ್ಯಾವ್ ನಾಟ್ ಇಮ್ಯಾಜಿನ್ಡ್ ಇಟ್. ಮಂತ್ರಗಳು ಇಮ್ಯಾಜಿನೇಷನ್ ಅಲ್ಲ, ಮಂತ್ರಗಳು ಅನುಭವಗಳು. ಸೊ ಅವ್ರ ಅನುಭವದಿಂದ ಮಾ ಕೃದಾಹ ಅಂತ ಹೇಳುತ್ತೆ ವೇದ. ಏನು ಮಾ ಕೃದಾಹ, ಕೋಪ ಮಾಡ್ಕೋಬೇಡ ಅಂತ. ಅವ್ರಿಗೇನಾಗಬೇಕು ಆಗಬೇಕಾಗಿತ್ತು ನಮಗೆ. ಇನ್ನೊಂದು ನಾವು ತಿಳ್ಕೋಬೇಕು, ವೇದದ ಎಲ್ಲಿಯೂ ಕೂಡ ಋಷಿಗಳು ನ ಅಂತ ಹೇಳಿಲ್ಲ. ಅಂದರೆ ನನಗೆ ಅಂತ, ಬುದ್ಧಿ ನನಗೆ ಕೊಡು, ಸಂಪತ್ತು ನನಗೆ ಕೊಡು, ಜ್ಞಾನ ನನಗೆ ಕೊಡು ಇಲ್ಲ. ಟೈಮ್ ಆಯ್ತಾರವ? ಓಕೆ, ಇನ್ನೂ ಸ್ವಲ್ಪ ಇದೆ, ಇನ್ನೊಂದು 10 ನಿಮಿಷ ಇದೆ. ಸೊ ಅಲ್ಲಿ ಇಂಡಿವಿಜುವಲ್ ಪ್ರಾರ್ಥನೆ ವೇದದಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಕಡೆಗೂ ಋಷಿಗಳು ಹೇಳೋದೇನು ನಹಃ, ನಮಗೆ ಅಂತ. ಧಿಯೋ ಯೋನಃ ಪ್ರಚೋದಯ, ಧಿಯೋ ಯೋನ ಪ್ರಚೋದಯ ಅಂತ ಹೇಳ್ಬೋದಿತ್ತು. ನನ್ನ ಇಂಟೆಲೆಕ್ಟನ್ನು ಜಾಗೃತಗೊಳಿಸು ಅಂತ ಹೇಳ್ಬೋದಿತ್ತು. ಅದೇನು ಹೇಳಿದ್ರು ಋಷಿಗಳು? ಧಿಯೋ ಯೋನಃ, ನಮ್ಮೆಲ್ಲರ ಬುದ್ಧಿಶಕ್ತಿಯನ್ನು ವರ್ಧನೆ ಮಾಡು, ನಮ್ಮೆಲ್ಲರ ಬುದ್ಧಿಶಕ್ತಿಗೆ ಕಾಂತಿಯನ್ನು ಕೊಡು. ಸೊ ಮಾಕೃದಾಹ, ಕೋಪ ಮಾಡ್ಕೋಬೇಕಲ್ಲ. ಮತ್ತೊಂದು ಶಾಂತಿ ಮಂತ್ರದಲ್ಲಿ ಏನು ಹೇಳುತ್ತೆ? ಸಹನಾವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹಿ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಸಹನಾವವತ್ತು ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗಿ ಮಾತನಾಡೋಣ, ನಾವೆಲ್ಲರೂ ಒಟ್ಟಾಗಿ ಭೋಜನ ಮಾಡೋಣ, ನಾವೆಲ್ಲರೂ ಒಟ್ಟಾಗಿ ಯೋಚನೆ ಮಾಡೋಣ. ಇದೆಲ್ಲ ಮಾಡಿ ನಮ್ಮ ಗುರುಗಳ ಖ್ಯಾತಿಯನ್ನು ಹೆಚ್ಚು ಮಾಡೋಣ ಅಂತ, ನಮ್ಮ ಗುರುಗಳ ಖ್ಯಾತಿಯನ್ನು ಹೆಚ್ಚು ಮಾಡೋಣ ಅಂತ. ಇಡೀ ಅಂದರೆ ಈ ಎಲ್ಲ ಗುಣಗಳು ಏನು? ನಮ್ಮ ಸಂಕಲ್ಪ ಶಕ್ತಿ ಚುರುಕಾಗಬೇಕು, ನಮ್ಮ ವಿಚಾರ ಶಕ್ತಿ ಚುರುಕಾಗಬೇಕು, ನಮ್ಮ ಪ್ರೇರಣಾ ಶಕ್ತಿ ಚುರುಕಾಗಬೇಕು, ನಮ್ಮ ಸಾಮರಸ್ಯದ ಶಕ್ತಿ. ಸೊ ಎಷ್ಟೋ ಸಾರಿ ನಾವು ಇದನ್ನು ಹೇಳ್ತೀವಲ್ಲ, ಏನು ಟೆನ್ಷನ್ನು, ಆ್ಯಂಗ್ಸೈಟಿ, ಇವೆಲ್ಲ ಹೊಸ ಹೊಸ ಶಬ್ದಗಳಿದಾವಲ್ಲ. ಈ ಟೆನ್ಷನ್ನು ಆ್ಯಂಗ್ಸೈಟಿಗೆಲ್ಲ ಕಾರಣ ಮುಖ್ಯವಾಗಿ ಸಾಮರಸ್ಯದ ಕೊರತೆ, ಹಾರ್ಮೋನಿ ಅಂತ ಹೇಳ್ತೀವಿ ಅಲ್ವಾ. ಈ ಹಾರ್ಮೋನಿಯಸ್ನೆಸ್ ಇಲ್ಲದಿದ್ದರೆ ಈ ಎಲ್ಲ ಸಮಸ್ಯೆಗಳು ಶುರು ಆಗ್ತವೆ. ಈ ಹಾರ್ಮೋನಿ ಎಲ್ಲಿ ಕೆಡುತ್ತೆ? ಮುಖ್ಯವಾಗಿ ಹಾರ್ಮೋನಿ ಕೆಡೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ. we misunderstand the word most of the context and understanding it. ಸೊ ಎಲ್ಲ ಈ ಡಿಸ್ಹಾರ್ಮನಿ ಅಂತ ಅಥವಾ ಇನ್ಹಾರ್ಮನಿ ಅಂತ ಹೇಳ್ತೀವಿ, ಇವೆಲ್ಲವೂ ಶುರು ಆಗೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪರ್ಸನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಿಚುವೇಶನ್, misunderstanding of the happenings. So because of this misunderstanding, all sort of inharmony starts and we become sleepless, restless, lack of creativity, lack of patience and lack of progress. ಸ್ಥಗಿತ ಆಗಿಬಿಡ್ತೀವಿ, ಅಲ್ಲೇ ನಿಂತು ನೀರಿನ ಥರ ಕೊಳೆತು ವಾಸನೆ ಬರಲಿಕ್ಕೆ ಶುರು ಆಗುತ್ತೆ. ನೀರು ಹರಿಯದೆ ನಿಂತಿದ್ರೆ ಏನಾಗುತ್ತೆ? ಕೊಳೆತು ವಾಸನೆ. ನಾವು ಈ ಅಸಾಮರಸ್ಯದಿಂದ ಎಲ್ಲೇ ಒಂದೇ ಕಡೆ ನಿಂತಿರ್ತೀವಿ. ನೀವು ನೋಡಿರಬೇಕು, ಬಹುಶಃ ರಸ್ತೆಯಲ್ಲಿ ಅನೇಕರು ದಾರಿಯಲ್ಲಿ ಮಾತಾಡ್ತಾ ಹೋಗ್ತಿರ್ತಾರೆ, ಕೈ ಮಾಡಿ ಮಾಡಿ ಮಾಡಿ. ನನಗಂತೂ ಚೆನ್ನಾಗಿ ನಗು ಬರುತ್ತೆ. ಐ ಎಂಜಾಯ್ ದ ಸೀನ್. ನೀವು ನೋಡಿರ್ಬೇಕು, ಕೆಲವರು ದಾರಿಯಲ್ಲಿ ಜೋರಾಗಿ ಮಾತಾಡ್ತಿರ್ತಾರೆ, ಏನೇನೋ ಕೈ ಮಾಡ್ತಿರ್ತಾರೆ. ಅಂದರೆ ಅವರು ಯಾವುದೋ ಒಂದು ಸಿಚುವೇಶನಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ. ದೇ ಆರ್ ಟ್ರ್ಯಾಪ್ಡ್. ಹೇಗೆ ಇಲಿಯನ್ನು ನಾವು ಬೋನಿನಲ್ಲಿ ಟ್ರ್ಯಾಪ್ ಮಾಡ್ತೀವಿ, ಹಾಗೆ ನಮ್ಮನ್ನು ನಾವು ಒಂದು ಕಡೆಗೆ ಅಲ್ಲೋ ಒಂದು ಕಡೆಗೆ ಟ್ರ್ಯಾಪ್ ಮಾಡ್ತೀವಿ. ಆ ಟ್ರ್ಯಾಪ್ ಯಾವಾಗುತ್ತೆ? ಅಸಾಮರಸ್ಯ ಇಲ್ಲದೆ ಇರೋದಕ್ಕೆ. ಸಿಂಪಲ್ ಥಿಂಗ್. ಅನೇಕ ಮನೆಗಳಲ್ಲಿ ನಾನು ನೋಡ್ತೀನಿ, ಡಿಫರೆನ್ಸ್ ಆಫ್ ಒಪಿನಿಯನ್ ಆರ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಬ್ರದರ್ಸ್, ಬಿಟ್ವೀನ್ ದಿ ಪ್ಯಾರೆಂಟ್ಸ್ ಆ್ಯಂಡ್ ದಿ ಚಿಲ್ಡ್ರನ್.
ಬಿಟ್ವೀನ್ ಅತ್ತೆ ಸೊಸೆ ಮಾವ ಸೊಸೆ ಇವೆಲ್ಲ ನಡೆಯೋದಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಹಾರ್ಮನಿ. ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್. ಹಿಂದೆ ನಮಗೆ ಒಂದು ಈ ಕಾಂಪಿಟಿಷನ್ ಸಕ್ಸಸ್ ರಿವ್ಯೂ ಅಂತ ಒಂದು ಮ್ಯಾಗ್ಝಿನ್ ಬರ್ತಿತ್ತು. ಆ ಕಾಂಪಿಟಿಷನ್ ಸಕ್ಸಸ್ ರಿವ್ಯೂನಲ್ಲಿ ಒಂದು ಚಿತ್ರ ಕೊಡೋರು. ಈ ಚಿತ್ರವನ್ನು PMA ಅಂದರೆ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಅಂತ. ಸೊ ಈ ಚಿತ್ರ ನೀವು ವಿಮರ್ಶೆ ಮಾಡಿ ಅಂತ. ಇವತ್ತಿಗೂ ಇದನ್ನು ಈ IAS ಸಿವಿಲ್ ಸರ್ವಿಸ್ಗಳಲ್ಲಿ ಇದು ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಇರುತ್ತೆ. ಒಂದು ಸಿಚುವೇಶನ್ ನಿಮಗೆ ಹೇಳ್ತಾರೆ, ನಿಮ್ಮ ಅಬ್ಸರ್ವೇಷನ್ ಹೇಳು ಅಂತ. ಅಲ್ಲಿ ಸಿಚುವೇಶನ್ ಏನು, ಇಬ್ಬರು ಮಾತಾಡ್ತಾ ಇದ್ದಾರೆ, ಇನ್ನೊಬ್ಬ ಈ ಕಡೆ ಇದ್ದಾನೆ, ಆ ಮಾತಾಡೋರಲ್ಲಿ ಒಬ್ಬನು ನಗ್ತಾ ಇದ್ದಾನೆ. ಈ ಇಬ್ಬರು ಮಾತಾಡ್ತಿರೋನು ಮೂರನೇದವನು ಅವನು ನನ್ನನ್ನು ನೋಡೇ ನಗ್ತಾ ಇದ್ದಾನೆ ಅಂತೂ ಅರ್ಥ ಮಾಡ್ಕೋಬೋದು, ಅಥವಾ ಇನ್ನೊಬ್ಬ ಏನೋ ಜೋಕ್ ಹೇಳಿದ್ದಾನೆ ಅಂತ ನಗ್ತಿರ್ಬೋದು, ಅಥವಾ ನಗ್ತಿರುವವನು ಒಂದು ಯಾವುದೇ ಜೋಕ್ ಹೇಳಿ ಅವನು ನಗ್ತಿರ್ತಾನೆ. ಸೊ ಯು ಕ್ಯಾನ್ ಇಂಟರ್ಪ್ರಿಟ್ ಇಟ್ ಇನ್ ಸೆವರಲ್ ವೇಸ್ ಡಿಪೆಂಡಿಂಗ್ ಅಪಾನ್ ಯುವರ್ ಎಕ್ಸ್ಪೀರಿಯನ್ಸ್. ಯು ಕ್ಯಾನ್ ಇಂಟರ್ಪ್ರಿಟ್ ಇಟ್ ಇನ್ ಡಿಫರೆಂಟ್ ವೇ ಅಂಡರ್ ಯುವರ್ ಎಕ್ಸ್ಪೀರಿಯನ್ಸ್. ಸರಿಯಾಗಿ ವಿಮರ್ಶೆ ಮಾಡಬೇಕಾದ್ರೆ ಏನು ಬೇಕು? ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇರಬೇಕು. ಅದಕ್ಕೆ ಅನೇಕ ಶಾಂತಿ ಮಂತ್ರಗಳಿದ್ದಾವೆ ವೇದದಲ್ಲಿ. ಈಗ ಒಂದು ಶಾಂತಿ ಮಂತ್ರ ನಾವು ಕೇಳಿದ್ವಿ, ಭಾಳ ಪಾಪ್ಯುಲರ್, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಅಲ್ವಾ? ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಅಂದರೆ ನಾನು ಕಿವಿಗಳಿಂದ ನಾನು, ಭದ್ರ ಅಂದರೆ ಮಂಗಲಕರವಾದಂಥ ಆಸ್ಪಿಷಿಯಸ್ ಇರುವಂಥದ್ದು. ಸೊ ನನ್ನ ಕಿವಿಗಳಿಂದ ನಾನು ಆಸ್ಪಿಷಿಯಸ್ ಆದದ್ದನ್ನು ಕೇಳಿ ಅಂತ ಒಂದು ಶಾಂತಿ ಮಂತ್ರ ಪಾಪ್ಯುಲರ್. ಇದು ತೈತೀರಿಯ ಆರಣ್ಯಕದಲ್ಲಿ ಇದು ಶಾಂತಿ ಮಂತ್ರ ಇದೆ. ನನ್ನ ಕಿವಿಗಳನ್ನೆಲ್ಲ ಆಸ್ಪಿಷಿಯಸ್, ಈಸ್ ಇಟ್ ಪಾಸಿಬಲ್? ನಮ್ಮ ಜೀವನದಲ್ಲಿ ಸದಾ ಯಾವಾಗಲೂ ಮಂಗಲಕರವಾದಂಥ ಕೇಳಲಿಕ್ಕೆ ಸಾಧ್ಯ ಇದೆಯಾ? ದಿನ ನಾನು ಆಫೀಸಿಗೆ ಹೋದ ತಕ್ಷಣ ಚೇಂಬರಿಗೆ ಕರೆದುಬಿಟ್ಟು ನಮ್ಮ ಬಾಸ್ ನಮಗೊಂದು ಅಪ್ರಿಷಿಯೇಷನ್ ಲೆಟ್ರ್ ಕೊಡ್ತಾನೆ. ಮನೆಗೆ ಬಂದ ತಕ್ಷಣ ನಮ್ಮ ಹೆಂಡತಿ ಅಯ್ಯೋ ಎಷ್ಟು ಕೆಲಸ ಮಾಡಿ ಬಂದಿರಿ ಅಂತ ಅಪ್ರಿಷಿಯೇಷನ್ ಲೆಟರ್ ಇಟ್ಕೊಂಡು ನಿಂತಿರ್ತಾಳ. ನಮ್ಮ ಮಕ್ಕಳು ಕರೆದುಬಿಟ್ಟು ನಾನು ಅಪ್ಪ ನೀನು ಎಂಥ ಕೆಲಸ ಮಾಡಿ ಎತ್ಕೊಂಡು ತಿರುಗಾಡ್ತಾನ. ಲೈಫಲ್ಲಿ ಎರಡೂ ಸಿಚುವೇಶನ್ನು ಇರುತ್ತೆ. ಹಾಗಿದ್ರೆ ಈ ಮಂತ್ರ ಏನು? ನಾನು ಈ ಮಂತ್ರ, ಕೆಲವರು ನಮ್ಮ ಹತ್ರ ಬಂದು ಹೇಳ್ತಾರೆ, ಅಯ್ಯೋ ನಾನು ಈ ಮಂತ್ರ ಹೇಳ್ಕೊತಾನೇ ಇದ್ದೀನಿ 20 ವರ್ಷದಿಂದ, ನಾನು ಐ ಆಮ್ ಫೇಸಿಂಗ್ ಲಾಟ್ ಆಫ್ ಇನ್ಕನ್ವೀನಿಯಂಟ್ ಆ್ಯಂಡ್ ಐ ಆಮ್ ಫೇಸಿಂಗ್ ಲಾಟ್ ಆಫ್ ಚಾಲೆಂಜಿಂಗ್ ಸಿಚುವೇಶನ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಈ ಪಾಸಿಟಿವ್ ಮೆಂಟಲ್ ಆ್ಯಟಿಟ್ಯೂಡ್ ಕೆಲಸ ಮಾಡುತ್ತೆ. ಅಂದರೆ ಇಲ್ಲಿ ನಾನು ಕೇವಲ ಆಸ್ಪಿಷಿಯಸ್ ಆಗಿದ್ದನ್ನು ಕೇಳಿ ಅಂತಲ್ಲ ಋಷಿ ಅರ್ಥ, ನಾನು ಕೇಳಿದ್ದನ್ನೆಲ್ಲ ಆಸ್ಪಿಷಿಯಸ್ ಆಗಿ ಮಾಡುವಂಥ ಬುದ್ಧಿ ಕೊಡುವಂಥ ಪಾಸಿಬಲ್ ಇದೆ. ದಟ್ ಡಿಪೆಂಡ್ಸ್ ಅಪಾನ್ ಅಸ್ ಅಲ್ವಾ? ಇಸ್ ಇಟ್ ಇಂಪಾಸಿಬಲ್? ದಟ್ ಈಸ್ ಹೌ ವೇದಾಸ್ ಡ್ರೈವ್ our attention to lead a beautiful life. ವೇದ ಏನು ಹೇಳುತ್ತೆ? ಮಾ ಆಸೀತ್ ಅಂತ ಅಂದರೆ ಸೆಲೆಬ್ರೇಟ್ ಮಾಡುವಂಥ ಲೈಫ್ ಇಸ್ ಎ ಸೆಲೆಬ್ರೇಷನ್. ವೇದದಲ್ಲಿ ಸನ್ಯಾಸದ ಕಲ್ಪನೆ ಇಲ್ಲ, ಭಾಳ ಲೇಟರ್ ಸನ್ಯಾಸದ ಕಲ್ಪನೆ ಬಂದಿರೋದು. ವೇದದಲ್ಲಿ ಸನ್ಯಾಸದ ಕಲ್ಪನೆ ಇಲ್ಲ. ಬದಲಾಗಿ ವೇದ ಏನಿರುತ್ತೆ? ಅನ್ನಂ ಬಹುಕುರ್ವೀತಾಹ, ಅನ್ನಂ ಬಹುಕುರ್ವೀತ. ಅನ್ನ ಅಂತ ಹೇಳಿದ್ರೆ ಕೇವಲ ನಾವು ಫುಡ್, ಅಕ್ಕಿ ಅನ್ನ ಅಲ್ಲ. ಅನ್ನ ಅಂದರೆ ವೇದದಲ್ಲಿ ಅಗೇನ್ ಸಾಂಕೇತಿಕ ಭಾಷೆ. ಅನ್ನ ಅಂತಂದರೆ ಐಶ್ವರ್ಯ ಅಂತ, ವೆಲ್ತ್ ಅಂತ. ಅನ್ನಂ ಬಹುಕುರ್ವೀತಃ, ನೀನು ಅನ್ನ ಅಂದರೆ ಐಶ್ವರ್ಯವನ್ನು ಅಪಾರವಾಗಿ ಬೆಳೆಸು, ವಿಸ್ತಾರ ಮಾಡು. ಅದ್ರ ಜೊತೆಗೆ ಏನು ಹೇಳುತ್ತೆ? ವರ್ಡ್ ಆಫ್ ಕಾಷನ್ ಅಂತ. ಈಗ ನಾವೇನಾದರೂ ಕೊಂಡ್ಕೊಂಡು ಬಂದರೆ ಎಲ್ಲ ಹೇಳಿಬಿಟ್ಟಿದ್ದಾರೆ, ಈ ಇದು ಮಾಡುತ್ತೆ, ಇದು ಸಂಗೀತ ಹೇಳುತ್ತೆ, ಇದು ವಿಡಿಯೋ ತೋರಿಸುತ್ತೆ, ಇದು ಆಡಿಯೋ ತೋರಿಸುತ್ತೆ ಅಂತ ಕೆಳಗೆ ಕಾಷನ್ ಅಂತ ಬರೆದಿರ್ತಾರೆ. ಅದನ್ನು ಬಿಟ್ಟಿದ್ದನ್ನೆಲ್ಲ ಮಾಡಿದರೆ ನಮಗೆ ಡಮಾರ್. ಕಾಷನ್ ನೋಡಬೇಕು ಫಸ್ಟ್. ಅನ್ನಂ ಬಹುಕುರ್ವೀತಾಹ ಏಕಾಕಿ ನೈವ ಭುಂಜೀತಾಹ, ನೀನೊಬ್ಬನೇ ಕೂತ್ಕೊಂಡು ತಿನ್ನಬೇಡ. ಭುಂಜೀತಾಹ ಅಂತ ಏಕಾಕಿ ನೈವ, ಒಬ್ಬನೇ ಕೂತ್ಕೊಂಡು ತಿನ್ನಬೇಡ ಅಂತ. ನೀವು ನಮಗೆಲ್ಲ ಆನಂದ ಬರೋದು ಯಾವಾಗ? ಸಮೂಹದಲ್ಲಿ ಏನಾದರೂ ಮಾಡಿದರೆ ಆನಂದ ಪಡ್ತೀವಿ. ಒಬ್ಬನೇ ಕುತ್ಕೊಂಡ್ಬಿಟ್ಟು ನೀನು 15 ದಿವಸ ಊಟ ಮಾಡೋ ಅಂದರೆ ನಮಗೇನಾಗುತ್ತೆ? ಐ ಬಿಕಮ್ ಲೋನ್ಲಿ. ನನಗೆ ಯಾವನೋ ಇಲ್ಲ, ನನ್ನ ಒಬ್ಬನಿಗೆ ಇಷ್ಟಿದೆ ಅಂತ ಚಂಬ ಪಡ್ತೀವ?
ಭಾಳ ಕಡಿಮೆ ಆ ಥರದ್ದು ಬುದ್ಧಿ ಇರೋರು ಭಾಳ ಕಡಿಮೆ. ಮೆಜಾರಿಟಿ ಆಫ್ ನಾವೇನು ಮಾಡ್ತೀವಿ, ನಮ್ಮ ಜೊತೆಗೆ ಇನ್ನೊಬ್ಬರು ಯಾರೋ ಇರಬೇಕು ಅಂತ, ನಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಅಪ್ಪ ಅಮ್ಮ ಯಾರೋ ಇರಬೇಕು ಅಂತ. ಇನ್ನೂ ಸ್ವಲ್ಪ ನಮ್ಮ ಹತ್ರ ಜಾಸ್ತಿ ಆದರೆ ಬಂಧು ಬಾಂಧವರೆಲ್ಲ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳ್ತೀವಿ, ಕರಿತೀವಿ ನೆಂಟರನ್ನು, ಬಾ ನಮ್ಮ ಮನೆಗೆ ಊಟಕ್ಕೆ ಬಾ, ನಮ್ಮ ಮನೆಗೆ ಪಾರ್ಟಿಗೆ ಬಾ ಅಂತ. ಇನ್ನೂ ಸ್ವಲ್ಪ ನಮ್ಮ ಹತ್ರ ಸಂಪತ್ತು ಜಾಸ್ತಿ ಆದಾಗ ಏನು ಮಾಡ್ತೀವಿ, ಸಮಾಜ ಸೇವಾ ಕಾರ್ಯ ಮಾಡ್ತೀವಿ, ಎಲ್ಲೋ ಒಂದು ರಸ್ತೆ ಮಾಡ್ತೀವಿ, ಎಲ್ಲೋ ಒಂದು ದೇವಸ್ಥಾನ ಕಟ್ತೀವಿ. ಇನ್ನೂ ಜಾಸ್ತಿ ಆದರೆ ಏನು ಮಾಡ್ತೀವಿ, ಇಡೀ ಒಂದು ಟೌನ್ಶಿಪ್ಪಿಗೆ ಕೊಡ್ತೀವಿ. ಹೀಗೆ ಅದು ಯಾಕೆ ಕೊಡ್ತೀವಿ, ಅವ್ರಿಗೆ ಅಗತ್ಯ ಇದೆ ಅನ್ನೋದು ಒಂದು ಭಾಗ. ಎರಡದು ಕೊಡಿದ್ರೆ ನನಗೆ ಆನಂದ ಆಗುತ್ತೆ ಅಂತ. ಐ ಸೆಲೆಬ್ರೇಟ್, ಐ ಎಂಜಾಯ್ ಗಿವಿಂಗ್, ಐ ಹ್ಯಾವ್ ಇನಫ್. ಮತ್ತು ನೀವು ಯಾರಾದರೂ ಶ್ರೀಮಂತರು ಅಂತ ಅನ್ನಿಸ್ಕೋಬೇಕಾದ್ರೆ ಇನ್ನೊಬ್ಬನಿಗೆ 1 ಪೈಸೆ ಕೊಟ್ಟರೆ ಮಾತ್ರ ನಿಮ್ಮನ್ನು ಶ್ರೀಮಂತ ಅಂತ ಅನ್ನೋದು. ನಿಮ್ಮ ಹತ್ರ 100,000 ಕೋಟಿ ಲಾಕಲ್ಲಿ ಇಟ್ಕೊಂಡ್ರೆ ಯಾರಿಗೂ ಕೊಡದೇ ಇದ್ರೆ ಏನಂತಾರೆ, ಜಿಪುಣ ಅಂತಾರೆ. 10 ರೂಪಾಯಿ ಅದರಿಂದ ತೆಗೆದುಕೊಟ್ರೆ ಶ್ರೀಮಂತ ಅಂತ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ಅದಕ್ಕೆ ವೇದದ ಕಾನ್ಸೆಪ್ಟ್ ಇದೆ, ಅನ್ನಂ ಬಹುಕುರ್ವೀತಾಹ ಏಕಾಕಿ ನೈವ ಪುಂಜೀತಾಹ. ಅದ್ರ ಜೊತೆಗೆ ಏನು ಹೇಳುತ್ತೆ ಅಥರ್ವ ವೇದ, ನೀನು ಬಲಗೈಯಿಂದ ದಾನ ಮಾಡಿದರೆ ನಿನ್ನ ಎಡಗೈಗೆ ಗೊತ್ತಾಗಕೂಡ್ದು. ಅಂದರೆ ಅಹಂಕಾರ ಪಡಬೇಡ ಅಂತ, ಅಹಂಕಾರ ಪಡಬೇಡ ಅಂತ, ಹೆಸರು ಮಾಡಲಿಕ್ಕೆ ಹೋಗಬೇಡ ಅಂತ. ಇವತ್ತು ನೋಡಿದ್ದೀರಾ ನೀವು, ಅವರೊಂದು ಏನೋ ಒಂದು ಸಣ್ಣದು ಗಿಫ್ಟ್ ಕೊಡ್ತಾರೆ, ಅದು ಸಣ್ಣದು ಗಿಫ್ಟ್ ಕೊಟ್ಟರೆ ಅದಕ್ಕಿಂತ ದೊಡ್ಡವ್ರ ಹೆಸರು ಇರುತ್ತೆ. ನಾನೊಂದು ಕಡೆ ಇತ್ತೀಚೆಗೆ ಒಂದು ಯಾವುದೋ ಕನ್ವೆನ್ಷನ್ ಹಾಲಿಗೆ ಹೋಗಿದ್ದೆ, ಕತ್ಲೆ ಅಷ್ಟು ಇಡೀ ಉದ್ದಕ್ಕೂ ಟ್ಯೂಬ್ಲೈಟ್ ಹಾಕಿದ್ದಾರೆ, ಇಡೀ ಕತ್ಲೆ. ಆಮೇಲೆ ತಲೆ ಎತ್ತು ನೋಡಿದ್ರೆ ಅಷ್ಟು ಟ್ಯೂಬ್ಲೈಟ್ ಮೇಲೆ ಆ ಬೆಳಕೆ ಬರದಂಗೆ ದಾನಿಗಳು ಅಂತ ಹೆಸರು ಬರೆದಿದ್ದಾರೆ. ಇಂಥ ದಾನಿಗಳಿದ್ದಾರೆ. ನೀವು ಬಹುಶಃ ಕೆಲವರು ಓದಿರಬೇಕು ಪೇಪರ್ನಲ್ಲಿ. ಈಗ ಒಂದು 7-8 ವರ್ಷದ ಹಿಂದೆ ನ್ಯೂಸ್ ಪೇಪರಲ್ಲಿ ಸುದ್ದಿ ಬಂದಿತ್ತು, ಯಾವುದೋ ಒಂದು ಏನಂತ ಕನ್ವೆನ್ಷನ್ ಹಾಲಿನ ಇನಾಗರೇಷನಲ್ಲಿ ಬಡದಾಟ ಆಯಿತು ಅಂತ. ಅಲ್ಲಿ ಆಗಿದ್ದಿಷ್ಟೇ. ಅಲ್ಲಿ ಏನಾಗಿದ್ದು ಅಂತ ಹೇಳಿದರೆ, ಸಭೆ ನಡೀತಾ ಇದೆ, ಹಿಂದುಗಡೆಗೆ ಒಂದು ಜಗಳ ನಡೀತಿದೆ. ಆ ಜಗಳ ಎದಕ್ಕಂತ ಹೇಳಿದ್ರೆ, ಒಂದಿಷ್ಟು ಜನ ಹೋಗ್ಬಿಟ್ಟು ಸೆಕೆ ಆಗ್ತಿದೆ, ತುಂಬ ಬೇಸಿಗೆ ದಿನ, ಫ್ಯಾನ್ ಹಾಕಬೇಕು ಅಂತ ಫ್ಯಾನ್ ಹಾಕಿದ್ದಾರೆ. ಇನ್ನೊಂದು ಗುಂಪಿನವರು ಬಂದುಬಿಟ್ಟು ಫ್ಯಾನ್ ಆಫ್ ಮಾಡು ಅಂತ ಗಲಾಟೆ ಮಾಡ್ತಿದ್ದಾರೆ. ಈ ಉಳಿದವ್ರಿಗೆ ಇವ್ರು ಯಾಕೆ ಆಫ್ ಮಾಡ್ತಿದ್ರೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ, ಪತ್ರಕರ್ತ ಹೋಗ್ಬಿಟ್ಟು ಆ ಊರಿನ ಯಾರು ಆಫ್ ತಿರುಗಿಸ್ಬೇಡ ಅಂತ ಹೇಳ್ತಿದ್ದಲ್ಲ, ಅವನ ಹೆಸರು, ಅವನ ತಾಯಿ ತಂದೆ ಹೆಸರು ಬರ್ತಿದ್ದಂತೆ ಫ್ಯಾನ್ ಮೇಲೆ. ಫ್ಯಾನ್ ತಿರುಗಿದ್ರೆ ಓಡ್ಲಿಕ್ಕಾಗಲ್ಲಲ್ಲ. ದಿ ವೆರಿ ಪರ್ಪಸ್ ಈಸ್ ಗಾನ್. ಅದಕ್ಕೆ ವೇದ ಏನು ಹೇಳುತ್ತೆ, ನೀನು ಖ್ಯಾತಿಗೋಸ್ಕರ ಆಸೆ ಪಡಬೇಡ. ನಿನಗೆ ಬರಬೇಕಾದ ಖ್ಯಾತಿ ಬಂದೇ ಬರುತ್ತೆ. ವಾಟ್ ಯು ಡಿಸರ್ವ್ ಯು ವಿಲ್ ಗೆಟ್ ಅಂತ ಹೇಳುತ್ತೆ ವೇದ. ಅದಕ್ಕೆ ಈ ಅದು ಗಣಪತಿಯ ಮಂತ್ರ ಅಂತ ನಾವು ಹೇಳ್ತೀವಿ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಃ ಅಂತ ಹೇಳಿದರೆ, ನಾನು ಕೇಳಿದ್ದನ್ನೆಲ್ಲ ನಾನು ಆಸ್ಪಿಷಸ್ ಮಾಡಿಕೊಳ್ಳಿ, ಅದನ್ನು ಮಂಗಲಕರವಾಗಿ ನೋಡಿಕೊಳ್ಳಿ. ಕೊನೆಗೆ ಆ ಮಂತ್ರ ಏನು, ಸ್ಥಿರೈರಂಗೈಸ್ತುಷ್ಟುವಾಗುಂ ಸಸ್ತನೂಭಿಃ ವಶೇಮ ದೇವಹಿತಂ ಯದಾಯುಹು. ನಮಗೆ ಅನೇಕ ಸಾರಿ ನಾವು ವರ್ಕ್ಶಾಪ್ ಮಾಡ್ತೀವಿ. ಆ ವರ್ಕ್ಶಾಪ್ ಮಾಡಿದಾಗ ಕೆಲವ್ರನ್ನ ಆರಿಸಿ ಕೇಳ್ತೀವಿ, ನಿನ್ನ ಲೈಫಿನ ಪರ್ಪಸ್ ಏನಂತ, ವಾಟ್ ಇಸ್ ದ ಏಮ್ ಆಫ್ ಯುವರ್ ಲೈಫ್ ಅಂತ. ಹುಟ್ಟಿದ್ದೀನಿ, ಬೆಳೀತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ಶಾಲೆಗೆ ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ, ಮದುವೆ ಮಾಡ್ತಾರೆ, ಮಕ್ಕಳಾಗ್ತವೆ, ಒಂದು ಫೈನ್ ಡೇ ಶಿವ ಕರೆದ ಹೋಗ್ಬಿಟ್ಟೆ ಅಂತ. ಮೋಸ್ಟ್ ಆಫ್ ದಿ ಪೀಪಲ್ ಡು ನಾಟ್ ನೋ ವಾಟ್ ಈಸ್ ದಿ ಏಮ್ ಆಫ್ ದೇರ್ ಲೈಫ್. ಇನ್ನು ಕೆಲವರು ಸ್ವಲ್ಪ ಸೂಕ್ಷ್ಮ ಇರೋ, ನಾನು IAS ಮಾಡಬೇಕು, ನಾನು IPS ಮಾಡಬೇಕು, ನಾನು ನನ್ನದೇ ಆದಂಥ ಒಂದು ಬಿಸ್ನೆಸ್ ಶುರು ಮಾಡಿ ಕೆಲವರು ಹೇಳ್ತಾರೆ. ಅದಕ್ಕಿಂತ ಮುಂದೆ ಅದನ್ನು ಮಾಡಿ ಏನು ಮಾಡ್ತೀಯಾ, ವಾಟ್ ಈಸ್ ದಿ ಪರ್ಪಸ್, ಲಾರ್ಜರ್ ಲೈಫ್ ಅಂತ ನಾವೇನು ಹೇಳ್ತೀವಿ. ಯಾಕಂತ ಹೇಳಿದರೆ, ವಾಟ್ ಈಸ್ ಮ್ಯಾನಿಫೆಸ್ಟೆಡ್ ಈಸ್ ಓನ್ಲಿ ದಿ ಟಿಪ್ ಆಫ್ ದಿ ಐಸ್ಬರ್ಗ್, yet to be manifested is there below the water, and we are all here to explore that. ಈ ಜೀವನ ಪಯಣ ಅಂತ ನಾನು ಹೇಳಿದ್ನಲ್ಲ, ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ ಏನಂದರೆ, ಅಲ್ಲಿ ಒಳಗಿದೆ ಅದು. ವಿ ಹ್ಯಾವ್ ಸೀನ್ ಓನ್ಲಿ ದಿ ಟಿಪ್ ಆಫ್ ದಿ ಐಸ್ಬರ್ಗ್. ಅದನ್ನು ನಾವು ಹುಡುಕಿ ತೆಗಿಬೇಕು. ಸ್ಥಿರೈರಂಗೈಸ್ತುಷ್ಟುವಾಗುಂ ಸಸ್ತನೂಭಿಃ ವಶೇಮ ದೇವಹಿತಂ ಯದಾಯುಹು. ಈ ಮಂತ್ರ ಸ್ಪಷ್ಟವಾಗಿ ವಾಟ್ ಈಸ್ ದಿ ಏಮ್ ಆರ್ ದಿ ಪರ್ಪಸ್ ಆಫ್ ದಿ ಲೈಫ್ ಆಫ್ ದಿ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದೆ. ಏನು, ನನಗೆ ಸ್ಥಿರೈರಂಗೈಸ್ತುಷ್ಟುವಾಗುಂ ಅಂತ ಹೇಳಿದೆ, ನನಗೆ ಸುದೃಢವಾದ ಅಂಗಾಂಗಗಳನ್ನು ಕೊಡು. ಯಾಕೆ, ದೇವಹಿತಂ ಯದಾಯು, ದೇವಹಿತ, ದೇವರಿಗೆ ಆದರ ಕೊಡೋದಕ್ಕೆ,
ದೇವರಿಗೆ ಪೂಜೆ ಮಾಡೋದಕ್ಕೆ ಎಲ್ಲೋ ಹೋಗಿ ರಸ್ಲಿಂಗ್ ಮಾಡೋದಕ್ಕೆ ನನಗೆ ಕೊಡು ಅಂತ ಕೇಳಿಲ್ಲ ಋಷಿಗಳು. ಬಾಡಿ ಬಿಲ್ಡಿಂಗ್ ಮಾಡಿ ಎಲ್ಲ ಈಗ ನೀವು ನೋಡಿರ್ಬೇಕೆಲ್ಲ ಇಷ್ಟೇ ಶಾರ್ಟ್ ಇದನ್ನು ಹಾಕೊಂಡು ಟೀ ಶರ್ಟ್ ಹಾಕ್ಕೊಂಡು ಈಗ ತಿರ್ಗಾಡ್ತಿರ್ತಾರೆ. ಅದಕ್ಕೆ ಕೇಳಿಲ್ಲ ಋಷಿಗಳು. ಕೇಳಿದ್ದೆ ಅದಕ್ಕೆ ನಿನ್ನ ಪೂಜೆ ಮಾಡಲಿಕ್ಕೆ. ದೇವ ಪೂಜೆ, ದೇವ ಅಂದರೆ ಏನು ನಾವಾಗಲೇ ನೋಡಿದ್ವಿ, ದೇವ ಅಂದರೆ ಬೆಳಕು, ಒಳ್ಳೆಯದನ್ನು. ಸೊ ನನಗೆ ನನ್ನ ಅಂಗಾಂಗಗಳನ್ನೆಲ್ಲ ಸ್ಥಿರವಾದಂಥದ್ದು ಕೊಡು, ಗಟ್ಟಿಮುಟ್ಟದಂತ ಕೊಡು. ಎದಕ್ಕೆ ಕೊಡು? ನಿನ್ನ ಪೂಜೆ ಮಾಡೋದಕ್ಕೆ. ದಿಸ್ ಈಸ್ ದಿ ಪರ್ಪಸ್ ಆಫ್ ದಿ ಲೈಫ್. ವೆನ್ ವಿ ಕೊಲಾಬೊರೇಟ್ ವಿತ್ ದಿಸ್ ಏಮ್, ಅದನ್ನೇ ಯೋಗ ಅಂತ ಹೇಳೋದು. ಯೋಗ ಅಂತ ಹೇಳಿದರೆ ವೇದದಲ್ಲಿ ಯುಜ್ ಧಾತುವಿನಿಂದ ಬಂದಿದೆ. ಯುಜ್ ಅಂತ ಹೇಳಿದರೆ ಕೂಡಿಕೊಳ್ಳೋದು, ಸೇರಿಕೊಳ್ಳೋದು, ಒಟ್ಟಾಗುವುದು ಅಥವಾ ನಗ ಏರಿಸಿಕೊಳ್ಳೋದು. ಎದ್ರ ಜೊತೆಗೆ ಸೇರ್ಕೋಬೇಕು? ದೈವದ ಜೊತೆಗೆ ಸೇರ್ಕೋಬೇಕು. ಯೋಗ ಅಂತ ಹೇಳಿದರೆ ಯುಜ್ ಅಂದರೆ ಸೇರಿಕೊಳ್ಳೋದು ಅಂತ. ದಟ್ ಈಸ್ ಯೋಗ. ಡೇ ಇನ್ ಆ್ಯಂಡ್ ಔಟ್ ನಾವು ಅವರ ಜೊತೆಗೆ ಆ ಗುರಿಯ ಜೊತೆಗೆ ಹೋಗಬೇಕು. ಸೊ ಕೊನೆಗೆ ವೇದದ ಒಂದು ಮಂತ್ರ ಏನು ಹೇಳ್ತದೆ, ವೇದದ ಮಂತ್ರಗಳು ಏನು ಹೇಳ್ತೀವಿ, ಆ ಯಜ್ಞ ಅಂತ ನಾನು ಹೇಳಿದ್ದೆ, ನಮ್ಮೆಲ್ಲರಿಗೂ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಲೈಫಿಗೆ ಕೊಟ್ಟಿದೆ. ಅದು ಪಂಚಯಜ್ಞಗಳು ನಾವೆಲ್ಲ ಕೇಳಿದ್ದೀವಿ. ದೇವಯಜ್ಞ, ಋಷಿಯಜ್ಞ, ಮಾನವಯಜ್ಞ, ಭೂತಯಜ್ಞ, ಆನಂತರ ಅತಿಥಿ ಸತ್ಕಾರದ ಯಜ್ಞ. ಇದರ ಮೂಲಕ ನಾವು ಒಳ್ಳೆಯ ಮನುಷ್ಯರಾಗಿ, ಒಂದು ಯಾವುದೋ ಇತ್ತೀಚೆಗೆ ಹಾಡು ತುಂಬ ಪಾಪ್ಯುಲರ್ ಆಗಿದೆ, ನೀವು ಕೇಳಿರಬೇಕು, ಒಳಿತು ಮಾಡು ಮನುಜ ಅಂತ. ಸ್ವಲ್ಪ ನಾವು ಕೆಲವರಿಗೆ ಅಷ್ಟೇ. ಜೀವನದಲ್ಲಿ ನಾವು ಪರಿಪೂರ್ಣತೆಯನ್ನು ಕಾಣಬೇಕಾದ್ರೆ ಸದಾ ಒಳ್ಳೆಯದನ್ನು ಬಯಸಬೇಕು ನೋಡಿ, ಆಗ ನಮಗೆ ಭಾಳ ಆನಂದ ಸಿಗುತ್ತೆ ಲೈಫಲ್ಲಿ. ಲೆಟ್ ಅಸ್ ನಾಟ್ ಇಂಡಲ್ಜ್ ಇನ್ ದಿ ಸ್ಮಾಲರ್ ಥಿಂಗ್ಸ್ ಆಫ್ ದಿ ಲೈಫ್ ಆ್ಯಂಡ್ ಫೋಕಸ್ ಆನ್ ದಿ ಬ್ರಾಡರ್ ಆ್ಯಂಡ್ ಎನ್ಲೈಟ್ನಿಂಗ್ ಆಸ್ಪೆಕ್ಟ್ಸ್ ಆಫ್ ದಿ ಲೈಫ್. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಎಂಜಾಯ್. ಸುಮ್ಮನೆ ಅದು ಬಿಟ್ಬಿಟ್ಟು ನಾವು ಅದಕ್ಕೆ ಈ ಏನೋ ಹೇಳ್ತೀವಲ್ಲ, ಈ ಕೊಳತದ್ದು ಇದಕ್ಕೆ ನೊಣಗಳು ಬಂದು ಕೂಡ್ತೇವೆ ಅಂತ, ನಾವು ನೊಣದಕ್ಕಿಂತ ಕಡೆ ಆಗ್ತೀವಿ ಅನೇಕ ಸಾರಿ. ವೇದ ನಾಟ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ವೇದ. ಹಾಗಾಗಿ ವೇದದ ಇದು ನಾವು ಆ ಶಾಂತಿ ಮಂತ್ರ ಏನು, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಸೊ ನಾವು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಸತ್ತಿನಿಂದ ಸತ್ ಕಡೆಗೆ ಹೋಗ್ತಾ ನಮ್ಮ ಜೀವನವನ್ನು ಧನ್ಯತೆ ಮಾಡಿಸ್ಕೊಳ್ಳೋಣ. ಸೊ ನಾನು ಒಂದಿಷ್ಟು ಮೇಲ್ನೋಟ, ವೇದದ ಮೇಲ್ನೋಟವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದರ ಬಗ್ಗೆ ನೀವು ಬಹುಶಃ ಹೆಚ್ಚು ಪಾಂಡರ್ ಮಾಡ್ತಾ ಹೋಗಲಿ ಅನ್ನೋದು ಇವತ್ತಿನ ಉದ್ದೇಶ. ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೀವೆಲ್ಲ ತುಂಬ ಶಾಂತವಾಗಿ ಕೇಳಿದ್ದೀರಿ, ನಿಮಗೆ ಧನ್ಯವಾದಗಳು. ನಮ್ಮ ರಾಮತೀರ್ಥ ಸೇವಾ ಫೌಂಡೇಶನ್ ಟ್ರಸ್ಟಿಗಳಾಗಿರ್ತಕ್ಕಂಥ ಶ್ರೀಯುತ ದ್ವಾರಕಾನಾಥ್, ಶ್ರೀಯುತ ಬಾಬು ಅವರು ಹಾಗೂ ಯೋಗ ವಿದ್ಯಾ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಶ್ರೀ ಅವರು ಇಲ್ಲಿ ಬರಬೇಕು, ಅವರಿಗೆ ನಮ್ಮ ಒಂದು ಪ್ರೀತಿಯ ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ.